ಅಶ್ವವೇಗ ನ್ಯೂಸ್ಗೆ ಸ್ವಾಗತ. ನಾನು ಗಂಗಾ ಜಾಧವ್. ಇವತ್ತು ಒಂದು ವೆರಿ ಸ್ಪೆಷಲ್ ಪಾಡ್ಕಾಸ್ಟ್ನ ನಾವು ಮಾಡ್ತಾ ಇದ್ದೀವಿ. ಈ ಒಂದು ವಿಶೇಷವಾದಂತಹ ಕಾರ್ಯಕ್ರಮದಲ್ಲಿ ವಿಶೇಷವಾಗಿರುವಂತಹ ವ್ಯಕ್ತಿ ಅತಿಥಿ ನಮ್ಮ ಜೊತೆಗೆ ಈ ಕಾರ್ಯಕ್ರಮಕ್ಕೆ ಜಾಯಿನ್ ಆಗ್ತಾ ಇದ್ದಾರೆ. ಎಸ್, ಅವಮಾನಗಳು ಹಾಗೆ ಕೆಲವೊಂದಷ್ಟು ಸಾಧನೆ ಮಾಡಬೇಕು ಅಂತಂದರೆ ಜೀವನದಲ್ಲಿ ಗುರಿ ಇರಬೇಕು, ಜೊತೆಗೆ ಛಲ ಇರಬೇಕು. ಛಲ ಇದ್ದವನು ಎಂಥ ನೋವು ಬಂದರೂ ಕೂಡ, ಎಂಥ ಸಮಸ್ಯೆಯನ್ನು ಬಂದರೂ ಕೂಡ ಎಲ್ಲವನ್ನ ಮೀರಿ ಮುಂದೆ ಬರ್ತಾನೆ. ಆತನಿಗೆ ಗೆಲುವು ಇದ್ದೇ ಇರುತ್ತೆ. ಸೊ ಇವತ್ತು ನಮ್ಮ ಜೊತೆಗಿರುವಂಥ ವಿಶೇಷವಾದಂತಹ ವ್ಯಕ್ತಿ ಗೌರವ್ ಶೆಟ್ಟಿ ಸರ್. ನಮಸ್ತೆ. ನಮಸ್ತೆ ಮೇಡಮ್. ಪ್ರೀತಿಯ ಸ್ವಾಗತ ಕಾರ್ಯಕ್ರಮಕ್ಕೆ. ಥ್ಯಾಂಕ್ ಯು ಮೇಡಮ್. ಹೇಗಿದ್ದೀರಿ? ಚೆನ್ನಾಗಿದ್ದೀನಿ, ನೀವು ಚೆನ್ನಾಗಿದ್ದೀರಾ? ನಾನು ತುಂಬ ಚೆನ್ನಾಗಿದ್ದೀನಿ. ಎಲ್ಲಿಂದ ಶುರು ಮಾಡೋಣ? ಫಸ್ಟ್ ಇಂದ ಅಂದ್ರೆ ಜರ್ನಿಯಿಂದ ಶುರು ಮಾಡೋದು ಅಥವಾ ಈಗ ನೀವು ಸ್ಟಾರ್ ಆಗಿ ಗುರುತಿಸ್ಕೊಂಡು? ಅಯ್ಯೋ, ಸ್ಟಾರ್ ಎಲ್ಲ ಏನಿಲ್ಲ ಮೇಡಮ್. ಓಕೆ, ಜರ್ನಿ ಎಲ್ಲ ಕಡೆ ಹೇಳಿ 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 ಪಾಪ ಜರ್ನಿಗೆ ಬೇಜಾರಾಗ್ಬಿಟ್ಟೈತೆ. ಓಕೆ, ಏನೇನಾದ್ರು ಅಂದ್ರೂ ಈ ಒಂದು ಸಾಧನೆನ ನೋಡಿದಾಗ, ಹಿಂದೆ ತಿರುಗಿ ನೋಡಿದಾಗ, ಆ ಒಂದು ಅಯ್ಯೋ ದಾರಿನ ನೋಡಿದಾಗ ಹಿಂಗಲ್ಲ, ನೀವು ಸಾಧನೆ ಅಂತೆಲ್ಲ ಹೇಳಿದ್ರೆ ತುಂಬಾ ದೊಡ್ಡ ಪದ ಆಗ್ಬಿಡುತ್ತೆ. ಆ ಥರ ಎಲ್ಲ ಏನು ಮಾಡಿಲ್ಲ, ಮಾಡೋದು ದಾರಿಲಿ ಇದೀವಿ ಅಷ್ಟೇ, ಆ ಜರ್ನಿಲಿ ಇದೀವಿ. ಓಕೆ, ಸದ್ಯ ಈಗ ಯಾವೆಲ್ಲ ಪ್ರಾಜೆಕ್ಟ್ಗಳು ನಿಮ್ಮ ಮುಂದಿದೆ? ಯಾವ ಪ್ರಾಜೆಕ್ಟ್ನ ಮಾಡ್ತಾ ಇದ್ರಿ? ಇವಾಗ ರಿಲೀಸ್ಗೆ ಪಾರ್ಟ್ನರ್ ಅಂತ ಅಜಯ್ ರಾವ್ ಸರ್ದು ಇವತ್ತು ಟೈಟಲ್ ಅನೌನ್ಸ್ ಮಾಡಿದ್ವಿ. ಅದು ಶೂಟಿಂಗ್ ಎಲ್ಲ ಆಗಿದೆ. ಅದು ರಿಲೀಸ್ ಇನ್ನೊಂದು 1 ಮಂತ್ 2 ಮಂತ್ಸ್ ಒಳಗೆ ಬರುತ್ತೆ. ಅದಾದ್ಮೇಲೆ ಬೀರ್ಬಲ್ 2 ಇದೆ, KVN ಪ್ರೊಡಕ್ಷನ್ದು. ಅದು ರಿಲೀಸ್ಗೆ ರೆಡಿ ಇದೆ. ಅದು ಬಿಟ್ರೆ ಮುದ್ದುಗುಮ್ಮ ಅಂತ ಶೂಟ್ ಆಗ್ತಾ ಇದೆ. ಆಲ್ಮೋಸ್ಟ್ 95% ಆಗೋಗಿದೆ. ಅದು ಬಿಟ್ರೆ ಇವಾಗ ದರ್ಶನ ಸಿನಿಮಾ ಶೂಟ್ ನಡೀತಾ ಇದೆ. ಅದು ಆನ್ ಗೋಯಿಂಗ್ ಪ್ರಾಜೆಕ್ಟ್ ಇದೆ ಸದ್ಯಕ್ಕೆ. ಓಕೆ, ಬೀರ್ಬಲ್ ಸಿನಿಮಾ ಅಂತ ಹೇಳಿದ್ರಿ, ಅದರಲ್ಲಿ ಶ್ರೀನಿವಾಸ್ ಸರ್ ನಿರ್ದೇಶಕರಾಗಿರುವಂಥದ್ದು. ಅದರಲ್ಲೂ ಕೂಡ KVN ಪ್ರೊಡಕ್ಷನ್ ಸಂಸ್ಥೆ ಇರುವಂಥದ್ದು. KVN ಪ್ರೊಡಕ್ಷನ್ ಸಂಸ್ಥೆ ಅಂತಂದ್ರೆ ದೊಡ್ಡ ಸಂಸ್ಥೆ, ನಿರ್ಮಾಣ ಸಂಸ್ಥೆ. ಈ ಒಂದು ನಿಮ್ ಸಿನಿಮಾಗೆ ಸಿಕ್ಕಿರುವಂಥದ್ದು ಎಷ್ಟು ಖುಷಿ ಆಗ್ತಾ ಇದೆ ಅಂದ್ರೆ, ಫಸ್ಟ್ ಶ್ರೀನಿ ಸರ್ಗೆ ಥ್ಯಾಂಕ್ಸ್ ಹೇಳ್ಬೇಕು. ಯಾಕೆಂದ್ರೆ ಅಷ್ಟು 40 ದಿನ ಶೂಟ್ ಮಾಡಿದ್ದೀನಿ ಆ ಸಿನಿಮಾಗೆ. ಅಂದ್ರೆ ಇಷ್ಟು ದಿನ ತುಂಬಾ ಜನ ಕೇಳ್ತಾ ಇದ್ರು, ಬೇಗ ಬೇಗ ಮುಗ್ದೋಯ್ತೈತೆ ನಿಮ್ದು ಕ್ಯಾರೆಕ್ಟ್ರು, ಇನ್ನೊಂದು ಸ್ವಲ್ಪ ಜಾಸ್ತಿ ಇರಬೇಕಿತ್ತು. ಸೊ ಈ ಸಿನಿಮಾ ರಿಲೀಸ್ ಆದ್ಮೇಲೆ ಸಾಕು ಇಷ್ಟಿದ್ರೆ ಅನ್ನೋ ಥರ ಇದೆ. ಅಂದ್ರೆ ಇಡೀ ಸಿನಿಮಾ ಕ್ಯಾರಿ ಆಗಿದ್ದೀನಿ. ಸೊ ಆ ಥರ ಒಂದು ಒಳ್ಳೆ ಪಾತ್ರನ ನಂಬಿ ನನಗೆ ಕೊಟ್ಟಿದ್ದಕ್ಕೆ ಶ್ರೀನಿ ಸರ್ಗೆ ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ. ಹಾಗೆ ಈಗ KVN ಪ್ರೊಡಕ್ಷನ್, ಸೊ ಅವ್ರದ್ದು ಅಂತ ದೊಡ್ಡ ಪ್ರೊಡಕ್ಷನ್ನು, ಅವ್ರು ಮನ್ಸು ಮಾಡಿದ್ರೆ ನನ್ನ ಪಾತ್ರಕ್ಕೆ, ನನ್ನ ಜಾಗಕ್ಕೆ ಬೇರೆ ಯಾರನ್ನ ಬೇಕಾದ್ರೂ ಕರೆಸ್ಬೋದಾಗಿತ್ತು. ಬಟ್ ಆದರೂ ಪರವಾಗಿಲ್ಲ, ಅವ್ರ ಪ್ರೊಡಕ್ಷನ್ ಅಂದ್ರೆ ಅವ್ರಿಗೆ KVN ಸರ್ ಸಿಕ್ಕಿದಾಗ್ಲೂ ಅದನ್ನೇ ಹೇಳಿದ್ದು, ನಂದು ಫುಟೇಜ್ನ ನೋಡಿ ಇಷ್ಟಪಟ್ಟು ವೆರಿ ಗುಡ್, ತುಂಬಾ ಚೆನ್ನಾಗಿ ಮಾಡಿದೆ, ಕಂಟಿನ್ಯೂ ಮಾಡಿ ಅಂತ ಹೇಳಿ ಅಪ್ರಿಷಿಯೇಟ್ ಮಾಡಿ ಆಫೀಸ್ ಕರೆದು ಮಾತಾಡ್ಸಿದ್ರು. ಸೊ ಅವರು ಒಳ್ಳೆ ಚೆನ್ನಾಗಿ ಮಾಡ್ತಾರೆ, ಒಳ್ಳೆ ಟ್ಯಾಲೆಂಟ್ ಇದೆ ಅಂದಾಗ ಅವರು 100% ಗುರುತಿಸ್ತಾರೆ. ಸೊ ಅದೊಂದು ಖುಷಿ ಇದೆ, ಅದೊಂದು ಪ್ರೊಡಕ್ಷನ್ ಅಲ್ಲಿ ಮಾಡ್ಬೇಕಿತ್ತು. ಓಕೆ, ನಿಮ್ದು ಯಾವ್ದಾದ್ರು ಶಾರ್ಟ್ ಮೂವಿ ನೋಡಿರೋದು ಹಂಚ್ಕೊಂಡ್ರ ಅವರು? ವಿತ್ ಡೈಲಾಗ್ ಹೇಳ್ತಾ ಇದಾರೆ. ಓಕೆ, ಅಂದ್ರೆ ವಿತ್ ಡೈಲಾಗು, ವಿತ್ ಅಂದ್ರೆ ನಮ್ ಟೈಟಲ್ಗಳು. ಆಮೇಲೆ ಅವ್ರ ಆಫೀಸ್ ಕರೆದಾಗ್ಲೂ ಅದನ್ನೇ ಹೇಳಿದ್ರು. 1 hour ಮಾತಾಡಿದ್ರು ನಮ್ ಜೊತೆ. ನಾನು ಯಾರನ್ನೂ ಅಷ್ಟಾಗಿ ಮಾತಾಡೋದು ಅಥವಾ ಕಡಿಮೆ ನಾನು, ಬಟ್ ನಿಮ್ನ ಕರೆದಿದ್ದೀನಿ ಅಂದ್ರೆ ನೀವು ತುಂಬಾ ಚೆನ್ನಾಗಿ ಕ್ವಾಲಿಟಿಯ ಕಂಟೆಂಟ್ಗಳನ್ನ ಮಾಡ್ತಾ ಇದ್ರೆ ನಂಗೆ ತುಂಬಾ ಇಷ್ಟ ಆಯ್ತು ಅಂದ್ಬಿಟ್ಟು ನಾನು ನಮ್ಮ ಡೈರೆಕ್ಟರ್ ಇಬ್ರು ಕರೆಸಿ ಮಾತಾಡ್ಸಿದ್ರು. ಸೊ ಏನೇ ಇದ್ರು ಬನ್ನಿ ನನ್ನ ಹತ್ರ, ನಾನು ನಿಮ್ಗೆ ಸಪೋರ್ಟ್ ಮಾಡ್ತೀನಿ ಅಂತಾನೆ ಹೇಳಿದ್ರು. ಈಗ ಪಾತ್ರಗಳ ಆಯ್ಕೆ ಅಂತ ಬಂದಾಗ ಯಾವ ರೀತಿಯಾಗಿ ನೀವು ಒಂದು ಪಾತ್ರವನ್ನ ಎಕ್ಸ್ಪೆಕ್ಟ್ ಮಾಡ್ತೀರಾ? ನನಗೆ ಈ ರೀತಿಯಾದಂತಹ ಪಾತ್ರ ಬಂದ್ರೆ ಓಕೆ ಆಗುತ್ತೆ, ಇಲ್ಲ ನನಗೊಂದು ಸ್ವಲ್ಪ ಡೈಲಾಗ್ಗಳು ಇರಬೇಕು, ಅಥವಾ ನಾನು ಫ್ರೇಮಲ್ಲಿ ಜಾಸ್ತಿ ಸ್ವಲ್ಪ ಡೈಲಾಗ್ಗಳು ಇರಬಾರ್ದು, ಜಾಸ್ತಿನೇ ಇರಬೇಕು. ಯಾಕೆಂದ್ರೆ ಅದೇ ನಮ್ಗೆ ಪ್ಲಸ್ ಡೈಲಾಗ್ಗಳು ಇರಬೇಕು. ಆಮೇಲೆ ಈ ಅಂದ್ರೆ ಡಬಲ್ ಮೀನಿಂಗ್ ಇರಬಾರ್ದು ಅಷ್ಟೇ ಮೇನ್, ಅದೊಂದು ಒಂದೇ ಪಾಯಿಂಟ್ ನಾನು ಹೇಳೋದು. ಡಬಲ್ ಮೀನಿಂಗು, ವಲ್ಗ್ಯಾರಿಟಿ ಇರಬಾರ್ದು. ಯಾರೇ ಕ್ಲೀನಾಗಿ ನೋಡಿದ್ರು ಅವ್ರಿಗೆಲ್ಲೂ ಮುಜುಗರ ಅನ್ಸ್ಬಾರ್ದು. ಈ ತರ ಒಂದು ಕ್ಯಾರೆಕ್ಟರ್, ಈ ತರ ಒಂದು ಡೈಲಾಗ್ಸ್ ಇದ್ರೆ ನಾನು ಎಲ್ಲಿಗೆ ಬೇಕಾದ್ರೂ ಹೋಗ್ಬಿಟ್ಟು ಆಕ್ಟ್ ಮಾಡಿ ಬರ್ತೀನಿ. ಓಕೆ, ಯಾವಾಗಿಂದ ಈ ಒಂದು ಶಾರ್ಟ್ ಮೂವಿ ಜರ್ನಿ ಶುರುವಾಗಿದ್ದು? ಅಂದ್ರೆ ಕಾಲೇಜ್ ಡೇಸ್ ಇಂದ ಅಂತ ಕೂಡ ಹೇಳ್ಕೊಂಡು ಬಂದಿದ್ರಿ. ಫಸ್ಟ್ ಮಾಡಿದಂತ ಶಾರ್ಟ್ ಮೂವಿ? ಫಸ್ಟ್ ಮಾಡಿದ್ದು ಮಾಫಿಯಾ ಅಂತ ಶಾರ್ಟ್ ಫಿಲಮ್ ಮಾಡಿದ್ದು, ಇಂಜಿನಿಯರಿಂಗ್ ಸೆಕೆಂಡ್ ಇಯರ್ ಅಲ್ಲಿ. ನವಗ್ರಹ ಫಿಲಮ್ ಇದೆಯಲ್ಲ, ಅದನ್ನ ರಿಮೇಕ್ ಮಾಡಿದ್ವಿ. ಕ್ವಶನ್ ಪೇಪರ್ ಕದಿಯಕ್ಕೆ ಹೋಗೋದು 9 ಜನ, ಅದನ್ನ ರಿಮೇಕ್ ಮಾಡಿ ಕಾಲೇಜ್ ಸ್ಕ್ರೀನ್ ಅಲ್ಲಿ ಪ್ಲೇ ಮಾಡಿದ್ವಿ. ಅದು ಫೋನಲ್ಲಿ ಶೂಟ್ ಮಾಡಿದ್ವಿ ನಾವು. ಆ ತರ ಸ್ಟಾರ್ಟ್ ಆಗಿದ್ದು. ಅಲ್ಲಿಂದ ಆದ್ರೂ ನೆಕ್ಸ್ಟ್ ಇಯರ್ಗೆನೆ ಇನ್ನೊಂದು 2-3 ಶಾರ್ಟ್ ಫಿಲಮ್ ಬೇರೆಯವರೆಲ್ಲ ಬಂದು ಮಾಡಿಸಿದ್ರು. ಅದಾದ್ಮೇಲೆ ಬೆಂಗಳೂರಿಗೆ ಬಂದು 1-2-3 ವರ್ಷ ಆದ್ಮೇಲೆ ಅಮೃತಾಂಜನ್ ಟೀಮ್ ಸಿಕ್ಕಿ, ಮೋಹಿತ್ ಸರ್ ಸಿಕ್ಕಿ, ಅಲ್ಲಿಂದ ಶಾರ್ಟ್ ಫಿಲಮ್ ಜರ್ನಿ ಸ್ಟಾರ್ಟ್ ಆಯ್ತು. ಅಮೃತಾಂಜನ್ಗೆ ನೀವು ಸೆಲೆಕ್ಟ್ ಆಗಿದ್ದು ಹೇಗೆ, ಮತ್ತೆ ಪಾತ್ರಗಳ ಸೆಲೆಕ್ಟ್ ಹೇಗಾಯ್ತು ಅಂತ ಆ ಒಂದು ಮೂವಿಗೆ? ಅಂದ್ರೆ ಕಾರ್ತಿಕ್ ಮತ್ತೆ ಮೋಹಿತ್ ಸರ್ ಆಲ್ರೆಡಿ ಶಾರ್ಟ್ ಫಿಲಮ್ ಮಾಡೋಕೆ ಪ್ಲಾನ್ ಮಾಡ್ತಾ ಇದ್ರು.
ರಿಹರ್ಸಲ್ಗೆ ಅಂತ ಟೀಮ್ ಅದ್ವೈತ ಸ್ಟುಡಿಯೋಗೆ ಬಂದಿದ್ರು. ಅಲ್ಲಿ ನಾನಿದ್ದೆ. ಅಲ್ಲಿ ನೋಡ್ಬಿಟ್ಟು ಈ ಥರ ಒಂದು ಕ್ಯಾರೆಕ್ಟರ್ ಇದೆ, ಮಾಡು ನಿಂಗೆ ಸೂಟ್ ಆಗುತ್ತೆ, ಕುಡ್ಕುನ್ ಪಾತ್ರ. ಓಕೆ ಸರ್ ಮಾಡ್ತೀನಿ ಅಂದರೆ ಅವಾಗ ಏನು ಸಿಕ್ಕಿದ್ರು ಮಾಡಬೇಕು ಅಂತಾನೆ ಇದು ಫ್ರೀ ಆಗಿರೋ ಟೈಮಲ್ಲಿ ನಮ್ಗೆ ಒಂದೂವರೆ ತಿಂಗಳು ರಿಹರ್ಸಲ್ಗೆ ಬೇಕು ಅಂದರು. ಒಂದೂವರೆ ತಿಂಗಳಲ್ಲ, ಎರಡು ತಿಂಗಳು ಬೇಕಾದ್ರೆ ತಗೊಳ್ಳಿ ಅಂತ ಸ್ಟಾರ್ಟ್ ಆಗಿದ್ದು. ಬಟ್ ಲಾಕ್ಡೌನ್ ಆಗೋಯ್ತು ನಾವು ಸ್ಟಾರ್ಟ್ ಮಾಡಿದ್ಮೇಲೆ. ಅದಾದ್ಮೇಲೆ ರಿಹರ್ಸಲ್ ಮಾಡಿ ಸೆಕೆಂಡ್ ಲಾಕ್ಡೌನ್ ಆದ್ಮೇಲೆ ರಿಲೀಸ್ ಮಾಡಿ ನೈಟ್ ಅದು ವೈರಲ್ ಆಗೋಯ್ತು. ಓಕೆ, ಲಾಕ್ಡೌನ್ ಟೈಮ್ ಅಂತ ಹೇಳಿದ್ರಿ, ಅವಾಗ ಎಷ್ಟು ಕಷ್ಟ ಇತ್ತು? ಒಂದು ಎಲ್ಲಾದ್ರೂ ಹೋಗ್ಬೇಕು ಅಂದ್ರೂ ಕೂಡ ಅಥವಾ ರಿಹರ್ಸಲ್ ಮಾಡಬೇಕು ಅಂದ್ರೂ ಕೂಡ ತುಂಬಾ ಕಷ್ಟ ಆಗಿರ್ತಿತ್ತು, ಎಲ್ಲೂ ಓಡಾಡುವಂತ ಪರಿಸ್ಥಿತಿನೇ ಇರ್ಲಿಲ್ಲ. ಅಂದ್ರೆ ಲಾಕ್ಡೌನ್ ಆಗಿದ್ದಾಗ ಮಾಡ್ಲಿಲ್ಲ ನಾವು, ಲಾಕ್ಡೌನ್ ಓಪನ್ ಆದ್ಮೇಲೆ ಮಾಡಿದ್ವಿ. ಬಟ್ ಲಾಕ್ಡೌನ್ ಅಲ್ಲಿ ಈ ಮೂವಿ ಬಂತು. ಲಾಕ್ಡೌನ್ ಸೆಕೆಂಡ್ ಲಾಕ್ಡೌನ್ ಮುಗಿದ್ಮೇಲೆ ಬಂತು. ಓಕೆ, ರೆಸ್ಪಾನ್ಸ್ ಹೇಗಿತ್ತು? ಫ್ಯಾಮಿಲಿ ಫ್ರೆಂಡ್ಸ್ ಏನಂತ ಹೇಳ್ತಿದ್ರು? ಎಲ್ಲ ಖುಷಿ ಪಟ್ರು ಮೇಡಮ್. ಅಂದ್ರೆ ನಾನು ಅಂದ್ರೆ ಮಾಡ್ತಿದ್ದೀನಿ, ಈ ತರ ಒಂದು ಪ್ರಯತ್ನ ಮಾಡ್ತಿದ್ದೀನಿ ಅಂತಾನೆ ಯಾರಿಗೂ ಗೊತ್ತಿರಲಿಲ್ಲ. ಏನೋ ಒಂದು ಕೆಲಸ ಮಾಡ್ತಾವನೆ ಏನೋ. ಬಟ್ ಇದು ರಿಲೀಸ್ ಆದ್ಮೇಲೆ ಇವನು ಏನೋ ಪ್ರಯತ್ನ ಮಾಡ್ತಾ ಇದ್ದಾನೆ ಅನ್ನೋದೊಂದು ಎಲ್ಲರಿಗೂ ಗೊತ್ತಾಯ್ತು. ಎಲ್ಲರೂ ಏನ್ ಕೆಲಸ ಮಾಡ್ತಿದ್ಯಾ ಅಂತ ಕೇಳ್ತಿದ್ದವ್ರು, ನೆಕ್ಸ್ಟ್ ಏನ್ ಮಾಡ್ತಿದ್ಯಾ ಅಂತ ಕೇಳಕ್ ಸ್ಟಾರ್ಟ್ ಆದ್ರು. ಸೊ ಅದೊಂದು ಅಪ್ಗ್ರೇಡ್ ನಮ್ಗೆ. ಓಕೆ, ಸೊ ಫೈನಲಿ ತಂದೆ ತಾಯಿ ಏನ್ ಹೇಳಿದ್ರು? ತಂದೆ ತಾಯಿ ಏನ್ ಹೇಳ್ತಾರೆ, ಮಾಮೂಲಿ ಅವರು ಇಂಜಿನಿಯರಿಂಗ್ ಮಾಡಿದ್ಯಾ ಕೆಲಸ ಮಾಡ್ಕೊಂಡು ಮಾಡು ಅಂದ್ರು. ಬಟ್ ನಾವು ಕೆಲಸ ಮಾಡಲಿಲ್ಲ, ಇದೇ ಕೆಲಸ ಆಗ್ತಾ ಹೊಂಟಿದ್ದೀವಿ. ಓಕೆ, ಕೆಲವೊಬ್ರಿಗೆ ಇರುತ್ತಲ್ವ ಸರ್, ಇಂಜಿನಿಯರ್ ಮಾಡಿ ನಾನು ಸಿನಿಮಾಗೆ ಬಂದೆ ಅಂತ ಹೇಳ್ತಾರೆ, ಅಥವಾ ಇಂಜಿನಿಯರಿಂಗಲ್ಲೇ ಹೋಗಬೇಕಿತ್ತು ಅಂತ ಹೇಳ್ತಾರೆ. ಆ ರೀತಿ ನಿಮ್ಗೆ ಏನಾದರೂ ಅನಿಸಿದ್ಯಾ? ಏನಿಲ್ಲ, ಹಂಗೇನು ಅನಿಸಿಲ್ಲ ಮೇಡಮ್. ಅಂದರೆ ನಾವು ಏನೇ ಒಂದು ದಾರಿಲಿ ಹೋಗ್ತಾ ಇರ್ತೀವಿ, ಇಂಜಿನಿಯರಿಂಗ್ ಮಾಡ್ಕೊಂಡು ಬಂದಿದ್ದೀವಿ ಅಂದರೆ ಅಲ್ಲಿ ಏನೋ ಒಂದು ಎಕ್ಸ್ಪೀರಿಯನ್ಸ್ ಆಗುತ್ತೆ, ಅದು ನಮಗೆ ಮುಂದೆ ಜೀವನ ನಡೆಸೋಕ್ಕೆ ಏನೋ ಒಂದು ಹೆಲ್ಪ್ ಆಗುತ್ತೆ. ಹಂಗೆ ಹೇಳೋಕ್ಕಾಗಲ್ಲ ನಾವು. ನಮಗೆ ನಾವು ಯಾವ ದಾರಿಲಿ ಹೋಗಬೇಕು ಅಂತ ನಮಗೆ ಬರ್ದಿರುತ್ತೋ ಹಣೆಯಲ್ಲಿ ಆ ದಾರಿಲೇ ಹೋಗ್ತೀವಿ. ನಾನು ಮುಂಚೆ ಬಂದ್ಬಿಟ್ಟಿದ್ರೆ ಆಗ್ತಾ ಇತ್ತು, ಹಂಗಂದಿದ್ರೆ ಬೆಂಗಳೂರಿಗೆ ಬಂದ ತಕ್ಷಣನೇ ಆಗ್ಬೇಕಾಗಿತ್ತು. 3 years 4 years ಏನಕ್ಕೆ ಟೈಮ್ ತಗೊಂತ ಅಮೃತಾಂಜನ್ ಸಿಗಕ್ಕೆ? ಯಾವ ಟೈಮ್ಗೆ ಏನಾಗಬೇಕು ಅಂತಿರುತ್ತೋ ಅವಾಗಲೇ ಆಗೋದು ಮೇಡಮ್, ವೆಯ್ಟ್ ಮಾಡ್ಬೇಕಷ್ಟೇ. ಓಕೆ, ನೆಕ್ಸ್ಟ್ ಸಿನಿಮಾದ ಬಗ್ಗೆ ಹೇಳ್ತಾ ಇದ್ರಿ. ಮುದುಗುಮಾದಲ್ಲಿ ಏನು ಒಂದು ಪಾತ್ರ ಇದೆ? ಆರ್ಆರ್ ಕಾಮಿಡಿ ಸಿನಿಮಾ. ಓಕೆ, 3 ಜನ ಲೀಡು ಇದರಲ್ಲಿ. ನಾನು ಮತ್ತೆ ಲವ್ 360 ಪ್ರವೀಣ್ ಮತ್ತೆ ಲಂಗೋಟಿ ಮೆನ್ ಆಕಾಶ್ ಅಂತ ಇದ್ದಾರೆ. 3 ಜನ ಲೀಡು. ನನ್ಗೆ ನಮ್ಮ ಪಾಯಲ್ಲೇ ಪೇರ್ ಆಗಿದ್ದಾಳೆ. ಓಕೆ, ಅವರಿಬ್ರಿಗೂ ಬೇರೆ ಬೇರೆ ಪೇರ್ ಇದ್ದಾರೆ, ವೆನ್ಸಿಟಾ ಅಂತ, ಆಮೇಲೆ ರವೀಕ್ಷಾ ಅಂತ. ಸೊ ಇದೊಂದು ಒಂದು ಮನೇಲೆ ನಡೆಯುವಂತ ಕತೆ. ಆರ್ಆರ್ ಕಾಮಿಡಿ ತುಂಬಾ ಚೆನ್ನಾಗಿ ಎಂಟರ್ಟೈನ್ಮೆಂಟ್ ಇರುತ್ತೆ. ಕ್ಲೈಮ್ಯಾಕ್ಸ್ ಒಂದು ಬೇರೆ ತರ ಒಂದು ಟ್ವಿಸ್ಟ್ ಇರುತ್ತೆ, ಚೆನ್ನಾಗಿದೆ. ಪಾಯಲ್ ಮತ್ತೆ ಭವ್ಯ ಇವರಿಬ್ಬರಲ್ಲಿ ನಿಮ್ಗೆ ಜಾಸ್ತಿ ಕಾಣಿಸ್ಕೊಂಡಿರುವಂತದ್ದು ಭವ್ಯ ಅವರು. ಹೇಗೆ ಅನ್ಸುತ್ತೆ ಅವ್ರ ಜೊತೆಗೆ ವರ್ಕ್ ಮಾಡಿರೋದು? ಎಕ್ಸ್ಪೀರಿಯನ್ಸ್ ಹೇಗಿದೆ? ಚೆನ್ನಾಗಿರುತ್ತೆ. ಒಳ್ಳೆ ಆರ್ಟಿಸ್ಟ್ಗಳು, ಡೆಡಿಕೇಟೆಡ್ ಆಗಿ ಆಕ್ಟ್ ಮಾಡ್ತಾರೆ. ಸೊ ಹಂಗಾಗಿ ಒಂದು ಟೀಮ್ ಅಂದ್ಮೇಲೆ ಒಂದು ಫ್ಯಾಮಿಲಿ ತರ ಆಗ್ಬಿಟ್ಟಿರುತ್ತೆ. ಒಂದು ಕಂಫರ್ಟ್ ಝೋನ್ ಇರುತ್ತೆ, ನಾವು ಆಕ್ಟ್ ಮಾಡಕ್ ಒಂದು ಫ್ರೀನೆಸ್ ಇರುತ್ತೆ. ಸೊ ಅದೊಂದು ಖುಷಿ. ಶಾರ್ಟ್ ಮೂವಿಯಲ್ಲೆಲ್ಲ ತುಂಬಾ ಕಾಡಿಸ್ತಾ ಇರ್ತೀರಾ, ಕಾಲು ಎಳಿತಾ ಇರ್ತೀರಾ, ಕಮೆಂಟ್ಗಳನ್ನ ಹಾಕ್ತಾ ಇರ್ತೀರಾ, ಬಿಟ್ಕೊಡೋದೇ ಇಲ್ಲ. ಬಟ್ ಭವ್ಯ ಅವರು ಹೇಗೆ ಹೊರಗಡೆ ಇದ್ದಾಗೂ ಕೂಡ ಅದೇ ರೀತಿಯಾಗಿ ಕಾಲು ಎಳಿತೀರಾ ಅಥವಾ ಹೊರಗಡೆ ನಾವು ಸಿಗೋದೇ ಇಲ್ವಲ್ಲ? ಓಕೆ, ಅಂದ್ರೆ ಶಾರ್ಟ್ ಮೂವಿಯಲ್ಲಿ ಇದ್ದಾಗೇನೆ, ಇದ್ದಾಗ ಶೂಟಿಂಗ್ ಟೈಮ್ ಅಲ್ಲ, ಅವೆಲ್ಲ ಮಾಮೂಲಿ ಇದ್ದೇ ಇರುತ್ತೆ ಮೇಡಮ್. ಒಂದು ಅದೇ ಹೇಳ್ದಲ್ಲ, ಒಂದು ಟೀಮ್ ಅಂದ್ಮೇಲೆ ಒಂದು ಫ್ಯಾಮಿಲಿ, ಕಾಲು ಎಳೆಯೋದು, ರೇಕ್ಸೋದು ಅವೆಲ್ಲ ಇದ್ದೇ ಇರುತ್ತೆ. ಓಕೆ ಸರ್, ಕಾಲೇಜ್ ಡೇಸ್ಗಳು ಹೇಗಿದ್ವು ಸರ್? ಸಿನಿಮಾ ಬಗ್ಗೆನೇ ಜಾಸ್ತಿ ಯೋಚನೆ ಮಾಡ್ತಿದ್ರ ಅಥವಾ ಓದಿನ ಬಗ್ಗೆ ಜಾಸ್ತಿ? ಸಿನಿಮಾ ಓದ್ ಕಡಿಮೆ ಮೇಡಮ್, ಓದ್ ಕಡಿಮೆ. ಸಿನಿಮಾ ಬಗ್ಗೆ ಅಂದ್ರೆ ಎಂಟರ್ಟೈನ್ಮೆಂಟ್. ಅವಾಗ ಇನ್ನು ಏನೋ ಟಿಕ್ ಟಾಕ್ ಎಲ್ಲ ಏನು ಬಂದಿರ್ಲಿಲ್ಲ, ಇತ್ತು, ಅಷ್ಟೊಂದು ಬೂಮ್ ಆಗಿರ್ಲಿಲ್ಲ. ನಾವು ಇಂಜಿನಿಯರಿಂಗ್ ಮಾಡ್ಬೇಕಾದ್ರೆ ಏನಾದ್ರು ಫೋಟೋ ಶೂಟ್ ಮಾಡೋದು, ಕ್ಯಾಮ್ರಾ ಹಿಡ್ಕೊಂಡು ಏನೇನೋ ವಿಡಿಯೋ ಮಾಡೋದು, ತರಲೆ ತರ ಮಾಡೋದು ನಾವು ಅವಾಗಲೇ ಮಾಡ್ತಾ ಇದ್ವಿ. ಬಟ್ ಅಪ್ಲೋಡ್ ಮಾಡಕ್ಕೆ ಯೂಟ್ಯೂಬ್ಗೆ ಅಪ್ಲೋಡ್ ಮಾಡೋದು ಹೆಂಗೆ ಏನು ಅಂತ ಗೊತ್ತಿರಲಿಲ್ಲ. ಅವಾಗೆಲ್ಲ ನೆಟ್ ಎಲ್ಲ ತುಂಬಾ ಕಾಸ್ಟ್ಲಿ. ಹಂಗೆ ಒಂದು ವಾಟ್ಸಪ್ ಮೆಸೇಜ್ ಕಳಿಸ್ಬಿಟ್ಟು ನೆಟ್ ಆಫ್ ಮಾಡ್ತಿದ್ವಿ. ಆ ಥರ ಒಂದು ಸಿಚುವೇಶನ್ ಇಂಜಿನಿಯರಿಂಗ್ ಮಾಡಿದ್ದು. ನಾವು ಫೈನಲ್ ಇಯರ್ 3rd year ಆದಮೇಲೆ ಜಿಯೋ ಬಂದಿದ್ದು. ಅದಕ್ಕೆ ಮುಂಚೆ ಎಲ್ಲ ನಾವು ಒಂದು ವಿಡಿಯೋ ಡೌನ್ಲೋಡ್ ಮಾಡಬೇಕು ಅಂದರೆ ಮೇನ್ ಬ್ಲಾಕ್ ಹೋಗ್ಬಿಟ್ಟು ವೈಫೈ ಕನೆಕ್ಟ್ ಮಾಡ್ಕೊಂಡು ಸಿನಿಮಾ ಡೌನ್ಲೋಡ್ ಮಾಡ್ಕೊಂಡು ಬಂದ್ಬಿಟ್ಟು ಹಾಸ್ಟೆಲಲ್ಲಿ ನೋಡ್ತಾ ಇದ್ವಿ. ಆ ಥರ ಇಂಟರ್ನೆಟ್ ನಮಗೆ ಇರ್ತಾ ಇದ್ದಿದ್ದು. ಹಂಗಾಗಿ ಆವಾಗ ನಮ್ಗೆ ಅಪ್ಲೋಡ್ ಮಾಡೋದು, ಯೂಟ್ಯೂಬ್ ಒಂದು ಯೂಸ್ ಮಾಡ್ಕೊಳ್ಳೋದು ಅಷ್ಟು ಗೊತ್ತಾಗ್ಲಿಲ್ಲ. ಪಾವಗಡದಲ್ಲಿ ಈಗ ವರ್ಕ್ ಎಜುಕೇಶನ್ ಎಲ್ಲ ಮಾಡಿದ್ರಿ? ಪಾವಗಡ ತಿಪ್ಟೂರಲ್ಲಿ ಎಜುಕೇಶನ್ ಎಲ್ಲ ಮಾಡಿದ್ರಿ. KR ಪೇಟೆಯಿಂದ ತಿಪ್ಟೂರಿಗೆ ಬರುವಾಗ ಒಂದಷ್ಟು ಕನಸುಗಳು ಇದ್ದೇ ಇರುತ್ತೆ. ಏನೆಲ್ಲ ಕನಸುಗಳಿದ್ವು? KR ಪೇಟೆಯಿಂದ ಡೈರೆಕ್ಟ್ ತಿಪ್ಟೂರಿಗೆ ಬರಲಿಲ್ಲ. ಸೆಂಟ್ರಲ್ಲಿ ಒಂದು ರೌಂಡ್ ಮೂಡುಬಿದ್ರೆಗೆ ಹೋಗಿ 2 ವರ್ಷ, ಆಮೇಲೆ ತಿಪ್ಟೂರಿಗೆ ಬಂದೆ. ಆಳ್ವಾಸಲ್ಲಿ PUC ಅಲ್ಲಿ ಹೋಗಿ ಆಮೇಲೆ ಇಂಜಿನಿಯರಿಂಗ್ ಇಲ್ಲಿ ಬಂದಿದ್ದು. ಓಕೆ, ಹುಡುಗಿಯರಿಗೆ ಏನಾದ್ರು ಕಾಲು ಎಳಿತಿದ್ರಾ? ಸಿಗಾಕೊಂಡು ಯಾಳು ಸಲ ಎಳೆಯಕ್ ಆಗ್ತಿರ್ಲಿಲ್ಲ ಬಿಡಿ. ಕಾಲು ಎಳೆದ್ರೆ ನಮ್ದು ಇಡೀ ಬಾಡಿನೇ ಎಳೆದ್ಬಿಟ್ರು.
ಓಕೆ. ಹ್ಮ್ ಇಂಜಿನಿಯರಿಂಗ್ ಅಲ್ಲಿ ನಾವು ಮೆಕ್ಯಾನಿಕಲ್ ಬ್ರಾಂಚ್ ತಗೊಂಡಿದ್ದು, ಹ್ಮ್ ಕಾಲು ಎಳೆಯಕ್ಕೆ ಹುಡುಗಿರೇ ಇರಲಿಲ್ಲ. ಎಸ್. ಓಕೆ. ಅಂತಂದ್ರೆ ಈಗ ರೇಗ್ಸೋದು ಕಿಚಾಯಿಸೋದು ಅನ್ನೋದು ಇದ್ದೇ ಇರುತ್ತೆ ಕಾಮನ್ ಆಗಿ. ಆ ರೀತಿ ಏನಾದ್ರು ಇತ್ತ ಅಂತ ಕೇಳಿದೆ ಅಷ್ಟೇ. ಇಲ್ಲ ಮೇಡಮ್, ಅಂದ್ರೆ ನಾವು ಈ ಕಾಲೇಜಲ್ಲಿ ಹೆಂಗಾಗ್ಬಿಡ್ತು ತುಂಬಾ ಅಂದ್ರೆ ಸಿಂಪಲ್ ಹುಡುಗ. ಸಿಂಪಲ್ ಅಂತೆಲ್ಲ ಬರೀ ಹುಡುಗರ ಜೊತೆನೇ ಇರ್ತಾ ಇದ್ವಿ. ಹ್ಮ್. ಆಮೇಲೆ ನಮ್ದು ಹ್ಯಾಬಿಟ್ಸ್ಗಳೇ ಬೇರೆ ಇತ್ತು. ಹಂಗಾಗಿ ನಮ್ ಹುಡುಗಿರ್ ರೇಗ್ಸೋದು ಇವೆಲ್ಲ ಅವಕಾಶ ಸಿಗ್ಲಿಲ್ಲ. ಹ್ಮ್ ಬರೀ ಹುಡುಗರಿಗೆ ರೇಗ್ಸ್ಕೊಂಡು ಹುಡುಗರ ಜೊತೆ ಜಗಳ ಮಾಡ್ಕೊಂಡು ಈ ತರನೇ ಬಂದ್ಬಿಡ್ತು. ಅದೇ ನಮ್ಮ ಕಾಲೇಜಲ್ಲಿ ನಮ್ಮ ಕಾಲೇಜವ್ರು ಯಾರು ನೋಡ್ತಾ ಇದ್ರೆ ಅವ್ರಿಗೆ ಗೊತ್ತಿರುತ್ತೆ. ಎಷ್ಟೊಂದು ವಿಡಿಯೋಗೆ ಬಂದು ಕಮೆಂಟ್ ಹಾಕ್ತಾ ಇರ್ತಾರೆ, ಓಕೆ. ಅಣ್ಣ ನಿಮ್ಮನ್ನ ಕಾಲೇಜಲ್ಲಿ ಬೇರೆ ತರನೇ ನೋಡಿದ್ವಿ, ಇಲ್ಲಿ ನೋಡಿದ್ರೆ ಹಿಂಗ್ ಮಾತಾಡ್ತಾ ಇದೀರಲ್ಲ ಅಂತ. ಎಸ್ ಸರ್. ಈಗ ನೀವು ಯಾವುದೇ ಬ್ಯಾಕ್ಗ್ರೌಂಡ್ ಇಲ್ದೇನೆ ಸ್ವಂತ ಕಾಲ್ ಮೇಲೆ ನಿಂತು ಈಗ ಇಲ್ಲಿವರೆಗೂ ಬಂದಿದ್ದೀರಿ. ನಿಮಗೆ ಒಂದಷ್ಟು ಫ್ಯಾನ್ಸ್ ಪೇಜ್ಗಳಿದೆ, ಹಾಗೆ ಗೌರವ್ ಶೆಟ್ಟಿ ಆಡಿಯನ್ಸ್ ಅಂತ ಹೇಳ್ತಾರೆ, ಅವರ ರಿಕ್ವೆಸ್ಟ್ ಇದನ್ನೆಲ್ಲ ಬಂದಿರುತ್ತೆ. ಆಮೇಲೆ ರೆಸ್ಪೆಕ್ಟ್ ಬಟನ್ಸ್ಗಳಿರುತ್ತೆ, ಕ್ಲಿಕ್ ಮಾಡಿ ಅಂತ ಹೇಳಿರ್ತಾರೆ. ಆ ಎಲ್ಲ ಕಮೆಂಟ್ಗಳು ನೋಡಿದಾಗ ಏನು ಅನ್ಸುತ್ತೆ? ಅದೇ ಅಂದ್ರೆ ಒಂದು ವಿಡಿಯೋ ನೋಡಿದಾಗ ಖುಷಿ ಪಟ್ಟು ಆ ಥರ ಕೆಳಗಡೆ ಹಾಕ್ತಾರೆ. ಆಮೇಲೆ ನಮ್ದು ಅಮೃತ ಸಿನಿಮಾ ರಿಲೀಸ್ ಆಗಿ ನಾವು ಕೆಲವೊಂದು ವಿಡಿಯೋಗಳನ್ನೆಲ್ಲ ಅಪ್ಲೋಡ್ ಮಾಡಿದ್ವಿ, ಥಿಯೇಟ್ರಲ್ಲಿ ನೋಡ್ತಾ ಇರೋದೆಲ್ಲ. ಅಲ್ಲೆಲ್ಲ ತುಂಬಾ ಕಮೆಂಟ್ಸ್ಗಳು ಬಂದಿದ್ವಿ. ಗೆಲ್ತಿಯ ಬಿಡುಗರು, ತಲೆ ಕೆಡಿಸ್ಕೊಂಬೇಡ, ನಿನ್ಗೋಸ್ಕರ ಸಿನಿಮಾ ಬಂದು ನೋಡ್ತಾ ಇದೀವಿ ನಾವು, ಈ ತರ ಎಲ್ಲ ಕಮೆಂಟ್ಸ್ಗಳು ಬಂದು. ಫ್ಯಾನ್ ಪೇಜ್ ಎಲ್ಲ ಏನಿಲ್ಲ. ಇಲ್ಲ ಗಮನಿಸಿಲ್ಲ ಅನ್ಸುತ್ತೆ. ಅಂದ್ರೆ ವ್ಯೂವರ್ಸ್ ಇರ್ತಾರೆ, ಇದೆ. ಅಂದ್ರೆ ನಮ್ಮ ವಿಡಿಯೋ ನೋಡಿ ಇಷ್ಟಪಟ್ಟು ಅಂದ್ರೆ ಖುಷಿಯಿಂದ ನೋಡೋರು ಇರ್ತಾರೆ, ಖುಷಿಯಿಂದ ಹೇಳೋರು ಇರ್ತಾರೆ. ಅಂದ್ರೆ ನೀವು ಸಿನಿಮಾಗೆ ಬರ್ಬೇಕು, ಸಿನಿಮಾ ಮಾಡ್ಬೇಕು, ಸಿನಿಮಾದಲ್ಲಿ ಗೆಲ್ಬೇಕು ಅಂದ್ರೆ ಮನ್ಸಾರೆ ಖುಷಿಯಿಂದ ಇದ್ ಮಾಡೋರು ಇರ್ತಾರೆ. ಗೊತ್ತಿಲ್ಲ ಮುಂದೆ ಅವ್ರ ಫ್ಯಾನ್ಸ್ ಕನ್ವರ್ಟ್ ಆಗ್ಬಹುದು, ಆಗ್ದೇನೂ ಇರ್ಬೋದು. ಬಟ್ ಆಸ್ ಆಫ್ ನೋ ಆ ಥರ ಎಲ್ಲ ಏನು ಫ್ಯಾನ್ ಪೇಜು ಆ ಥರ ಎಲ್ಲ ಏನಿಲ್ಲ, ಗೊತ್ತಿಲ್ಲ. ಅಂದ್ರೆ ಅದಕ್ಕೋಸ್ಕರ ಕೆಲಸ ಮಾಡೋದಕ್ಕಿಂತ ನಾನು ಜಾಸ್ತಿ ನಾನು ನೋಡಿ ಖುಷಿ ಪಡ್ಬೇಕು, ಎಂಟರ್ಟೈನ್ಮೆಂಟ್ ಎಂಜಾಯ್ ಮಾಡಬೇಕು. ನಾವು ಆ್ಯಕ್ಟ್ ಮಾಡೋದಾಗಿರ್ಬೋದು, ನಾವು ಮಾಡೋ ಕಂಟೆಂಟ್ ಆಗಿರ್ಬೋದು, ನಾವು ಮಾಡೋ ಸಿನಿಮಾ. ನಾನು ಒಂದು ಕಡೆ ಹೋಗಿ ಸಿನಿಮಾ ಮಾಡಿ ಬರ್ತೀನಿ ಅಂದರೆ ಅಲ್ಲಿರೋ ಡೈರೆಕ್ಟ್ರಿಗೆ ನೆಕ್ಸ್ಟ್ ನನಗೋಸ್ಕರ ಒಂದು ಕ್ಯಾರೆಕ್ಟರ್ ಬರೆಯೋಕ್ಕೆ ಕೈ ಹೋಗ್ಬೇಕು. ಒಂದು ಸಿನಿಮಾ ನೋಡಿ ಜನ ಎದ್ದು ಬಂದ್ಮೇಲೆ ನೆಕ್ಸ್ಟ್ ಸಿನಿಮಾ ನನಗೋಸ್ಕರ ಬಂದು ನೋಡೋ ಥರ ಇರಬೇಕು. ಈ ಥರ ಒಂದಕ್ಕೋಸ್ಕರ ಕೆಲಸ ಮಾಡೋದು. ಓಕೆ ಸರ್. ಸಾಕಷ್ಟು ಜನ ಈಗ ಮುಂದೆ ಬರ್ತಾ ಇದ್ದಾರೆ ಅಂತಂದ್ರೆ ಬಿಗ್ ಬಾಸ್ ಕೂಡ ಅವಕಾಶಗಳನ್ನು ಕೊಡುತ್ತೆ. ಬಿಗ್ ಬಾಸ್ ಇಂದ ಏನಾದರೂ ಆಫರ್ ಬಂದಿತ್ತಾ ಅಥವಾ ಹೇಗೆ, ಏನು ಕತೆ? 2 years ಬ್ಯಾಕ್ ಬಂದಿತ್ತು, ಬಟ್ ಕಾರಣಾಂತರಗಳಿಂದ ಹೋಗೋಕ್ಕಾಗಿಲ್ಲ. ಈಗೆಲ್ಲ ಬಂದಿಲ್ಲ ಮೇಡಮ್. ಈಗೇನು ಬಂದಿಲ್ಲ. ಬಂದ್ರೆ ಹೋಗುವಂತ ಸಾಧ್ಯತೆ ಹೋಗ್ಬೋದು. ಇನ್ನ ಈಗ ಬರ್ತಾ ಇದೆ. ಕಾಮನ್ ಮ್ಯಾನ್ಗಳನ್ನ ಈಗ ಆಲ್ರೆಡಿ ರೆಡಿ ಮಾಡ್ತಾ ಇದ್ದಾರೆ. ಸೊ ಸೆಲೆಬ್ರಿಟೀಸು ಇರಲಿ, ಕಾಮನ್ ಮ್ಯಾನ್ಗಳು ಇರಲಿ ಅಂತ ಹೇಳ್ಬಿಟ್ಟು ಮರ್ಜ್ ಮಾಡಿ ಹಾಕಿದ್ರೆ ಸೆಲೆಬ್ರಿಟಿ ಒಳಗೆ ನೀವು ಇರ್ತೀರಾ? ಕರೆದ್ರೆ ಇರ್ತೀನಿ. ಓಕೆ. ಏನ್ ಆಲೋಚನೆ ಇದೆ ಬಿಗ್ ಬಾಸ್ ಅಂದ್ರೆ? ಏನು ಆಲೋಚನೆ ಇದೆ ನಿಮ್ಮ ಪ್ರಕಾರ? ಒಂದು ಪ್ಲಾಟ್ಫಾರ್ಮ್, ಅಂದ್ರೆ ವೈಡರ್ ಆಡಿಯನ್ಸ್ನ ರೀಚ್ ಆಗುವಂಥ ಒಂದು ಪ್ಲಾಟ್ಫಾರ್ಮು. ಇದು ಬರೀ ಪರ್ಫಾರ್ಮೆನ್ಸ್ಗಿಂತ ಒಂದು ವ್ಯಕ್ತಿತ್ವದ ಆಟ. ಅಂದ್ರೆ ನೀವು ಒಂದು ಸಿನಿಮಾ ಅಂದ್ರೆ ಒಂದು 2 hour ಆ್ಯಕ್ಟ್ ಮಾಡ್ಬಿಟ್ಟು ಆಚೆ ಬಂದ್ಬಿಡ್ತೀರಾ. ಆ್ಯಕ್ಟ್ ಮಾಡಿದಾಗ ನೀವು ಹೆಂಗ್ ನಟನೆ ಮಾಡ್ತೀರಾ ಅಂತ ಗೊತ್ತಾಗುತ್ತೆ. ಸೊ ಬಿಗ್ ಬಾಸ್ ಅಲ್ಲಿ ನೀವು ಅದು ಮಾಡೋಕ್ಕಾಗಲ್ಲ. ನೈಜವಾಗಿ ನೀವು ಇರ್ಬೇಕಾಗತ್ತೆ, ರಿಯಾಲಿಟಿಯಾಗಿ ಇರ್ಬೇಕಾಗತ್ತೆ. ನೀವೇನೇ ಮಾಡಿದ್ರು 2 ದಿನ ಆ್ಯಕ್ಟ್ ಮಾಡ್ಬೋದು, 3ನೇ ದಿನ ಆ್ಯಕ್ಟ್ ಮಾಡ್ಬೋದು. 4ನೇ ದಿನದಿಂದ ಏನು ಕ್ಯಾಮ್ರಾ ಐತೆ ಅವೆಲ್ಲ ಮರೆತುಬಿಟ್ಟು ನಿಮ್ಮ ಜೀವನ ಶೈಲಿ ಹೆಂಗಿರ್ತದೆ ಹಂಗೆ ಬದುಕೊಂಡು ಹೋಗ್ತಾ ಇರ್ತೀರಾ. ನಿಮ್ಮ ತನ ಏನಿದೆ, ನಿಮ್ಮ ಗುಣ ಏನಿದೆ, ಅದು ಈಸಿಯಾಗಿ ಆಚೆ ಬಂದ್ಬಿಡುತ್ತಲ್ಲಿ. ನೀವು ಇಷ್ಟು ಸೀಸನ್ ನೋಡ್ಕೊಂಡ್ ಬಂದಿದ್ರಲ್ಲ ಸರ್ ಬಿಗ್ ಬಾಸ್, ನಿಮ್ಗೆ ಇಷ್ಟ ಆಗಿರುವಂತ ಸ್ಪರ್ಧೆ ಯಾರಿದ್ದಾರೆ? ಕುರಿ ಪ್ರತಾಪ್ ಅವರು. ಕುರಿ ಪ್ರತಾಪ್. ಅದು ಬಿಟ್ಟರೆ ಗಿಲ್ಲಿ ಅವರು. ಗಿಲ್ಲಿ. ಅದೇ ಫಸ್ಟ್ ಕುರಿ ಪ್ರತಾಪ್ ಅವ್ರು ನೆಕ್ಸ್ಟ್ ಲೆವೆಲ್. ನನ್ಗೆ ಅವ್ರು ಈಗಲೂ ಅವ್ರು ಮಾಡೋ ಆ್ಯಕ್ಟಿಂಗ್ ಎಲ್ಲ ಭಾರಿ ಇಷ್ಟ. ಅದು ಬಿಟ್ಟರೆ ಗಿಲ್ಲಿ ಅವರು ಒಳ್ಳೆ ಎಂಟರ್ಟೈನ್ ಮಾಡ್ಕೊಂಡು ಬಂದರು, ಒಳ್ಳೆ ವ್ಯಕ್ತಿನೂ ಕೂಡ. ಯಾರು ಅಷ್ಟೇ, ಇವ್ರು ಇದ್ದಿದ್ರೆ ಹೋಗಿರ್ತಾ ಇದ್ರು ನಮ್ಮ ನರಸಿಂಹರಾಜು ಬಳ್ಳಾಪುರ ಅವರು. ಬಟ್ ಅವ್ರಿಲ್ಲ ಕಾರಣ. ಬಟ್ ಅವ್ರು ಇದ್ದಿದ್ರೆ ಅವ್ರು ಹೋಗೋ ಸೀಸನ್ ಅಂತೂ ನೆಕ್ಸ್ಟ್ ಲೆವೆಲ್ TRP ಇರೋದು. ಈಗೆಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ಒಂದಷ್ಟು ಜನ ಇರ್ತಾರಲ್ವಾ, ರೀಲ್ಸ್ ಸ್ಟಾರ್ಸ್ಗಳು, ಅವರೆಲ್ಲ ರೆಡಿ ಆಗ್ಬಿಟ್ಟಿದ್ದಾರೆ. ನಾವು ಹೋಗ್ತೀವಿ, ನಾವು ಬಿಗ್ ಬಾಸ್ ಹಿಂಗೆ ಆಡಿಷನ್ ಅನೌನ್ಸ್ಮೆಂಟ್ ಅಂದ ತಕ್ಷಣ ರೀಲ್ಸ್ ಮಾಡಕ್ಕೆ ಜಾಸ್ತಿ ಸ್ಟಾರ್ಟ್ ಮಾಡ್ಬಿಟ್ಟಿದ್ದಾರೆ. ಅಂದ್ರೆ ಈ ಅವ್ರೇನ್ ಅನ್ಕೊಂಡ್ಬಿಟ್ಟವ್ರೆ, ನಾನು ಬಿಗ್ ಬಾಸ್ಗೋಸ್ಕರ ರೀಲ್ಸ್ ಮಾಡಿಬಿಟ್ರೆ ಬಿಗ್ ಬಾಸ್ ಕರ್ಕೊಂಡ್ಬಿಡ್ತಾರೆ ಅಂತ. ಹಂಗಲ್ಲ, ನೀವು ಮುಂಚೆಯಿಂದ ಮಾಡ್ಕೊಂಡು ಬರ್ತಾ ಇರಬೇಕು. ಅವರು ಒಂದೊಂದೇ ಕಣ್ಣು ಇಟ್ಕೊಂಡು ಬಂದಿರ್ತಾರೆ ಎವ್ರಿ ಸೀಸನ್ನು. ಇವ್ರನ್ನ ಕರೆಸ್ಬೋದು. ಸೊ ಅದು ವೆಯ್ಟಿಂಗ್ ಲಿಸ್ಟಲ್ಲಿ ಯಾರು ಇರ್ತಾರೆ ಅದನ್ನ ನೆಕ್ಸ್ಟ್ ಕಳಿಸ್ತಾ ಹೋಗ್ತಾರೆ. ಅದು ಬಿಟ್ರೆ ಈಗ ಹಂಗಾರೆ ಮಿಲಿಯನ್ಸ್ ವ್ಯೂಸ್ ಆದವ್ರನ್ನೆಲ್ಲ ಕರ್ಕೊಬೇಕು ಅಂದ್ರೆ ಒಂದು ಮನೆ ಮಾತ್ರ ಸಾಕಾಗಲ್ಲ. ಇಡೀ ಬಿಡದಿ ಫುಲ್ಲು ಇನೋವೇಟಿವ್ ಫಿಲಮ್ ಸಿಟಿನೇ ಜಾಗ ಕವರ್ ಮಾಡ್ಬೇಕು. ಇನ್ನ ಮಿಲಿಯನ್ ಫಾಲೋವರ್ಸ್ ಇರೋರ್ನೆಲ್ಲ ಕಳಿಸ್ತೀನಿ ಅಂದ್ರೆ ಅದಕ್ಕೂ ಸಾಲಲ್ಲ, ಒಂದು ಊರ್ನೇ ಹಾಕೊಬೇಕು. ಹಂಗಾಗಿ ಬರೀ ವ್ಯೂಸ್ ಇಂದ, ಬರೀ ಫಾಲೋವರ್ಸ್ ಇಂದ ಬಿಗ್ ಬಾಸ್ ಕರೆಯಲ್ಲ.
ಬೇರೆನೆ ಬೇಕು ಅದಕ್ಕೊಂದು ಫೋರ್ಸು. ಸುದೀಪ್ ಸರ್ ಒಂದು ನೇತೃತ್ವದಲ್ಲಿ ಅವರು ಈಗ 14 ಸೀಸನ್ ವರ್ಗು ಮಾತ್ರ ಇರ್ತಾರೆ, ಯಾಕಂತಂದ್ರೆ ಅಲ್ಲಿವರೆಗೂ ಮಾತ್ರ ಅವ್ರು ಅಗ್ರಿಮೆಂಟ್ ಮಾಡ್ಕೊಂಡಿರೋದು. ಅವ್ರು ಇದ್ರಲ್ಲೇ ಹೋಗ್ಬೇಕು ಅನ್ನೋದು ಏನಾದ್ರು ಆಸೆ ಇದೆಯಾ? 100% ಹೋದ್ರೆ ಅವ್ರು ಇದ್ರಲ್ಲೇ ಹೋಗೋದು, ಬೇರೆ ಯಾರು ಬಂದ್ರು ಹೋಗತ್ತೆ. ನಮ್ಮ ಅಶ್ವವೇಗ ಮೂಲಕ ಒಂದು ಹೇಳೋದಿದ್ರೆ ಹೇಳ್ಬಿಡಿ, ಕಟ್ ಮಾಡಿ ಕ್ಲೀನ್ ಆಗಿ ಅವ್ರಿಗೆ ಕಳ್ಸ್ಕೊಡ್ತೀನಿ. ಕಲರ್ಸ್ PRO ಇದಾರೆ, ಯಾಕೆ ನೀವು ಕರಿತಾ ಇಲ್ಲ ಇವ್ರು? ನಾನು ಕೇಳ್ತೀನಿ. ನಾನೇ ಕೇಳೋದೇನ್ ಬೇಡ, ನೀವೇ ಕೇಳಿ ಇವ್ರನ್ನ ಕಳಿಸ್ಬೋದಲ್ವಾ ಅಂತ. ಕಳಿಸ್ಬೋದು, ಅಫ್ಕೋರ್ಸ್ ಕಳಿಸ್ಬೋದು, ಯಾಕಿಲ್ಲ? ಯಾಕಂತಂದ್ರೆ ನಿಮ್ಗೆ ಫ್ಯಾನ್ ಫಾಲೋವರ್ಸ್ ಇದಾರೆ, ಅಷ್ಟು ಜನ ಇದಾರೆ. ಅಲ್ಲ, ಈಗ ಆಕ್ಚುಲಿ ಡೈರೆಕ್ಟರ್ ಒಂದ್ಸಲಿ ಸಿಕ್ಕಿ ಅಂದ್ರೆ ಆಡಿಷನ್ ಮಾಡಿದ್ರಲ್ಲ ನನ್ಗೆ, ಅವಾಗ ಅವರೇ ಮೀಟ್ ಮಾಡಿದಾಗ ಹೇಳಿದ್ರು ಪಕ್ಕ ಟಾಪ್ 3 ಅಂತೂ ಬಂದೇ ಬತ್ತೀಯ ನೀನು ಅಂತ. ಬಟ್ ಏನೋ ಕಾರಣಾಂತರಗಳಿಂದ ಹೋಗಕ್ಕಾಗಿಲ್ಲ ಅವಾಗ. ಓಕೆ, ಬಟ್ ಹೋದ್ರೆ 100% ವಿನ್ ಆಗೇ ಬರೋದು ನಾನು. ನಿಮ್ ಸಿಟ್ಟುಗಳನ್ನ, ಕೋಪದ ಮಾತುಗಳನ್ನ ನಾವು ನೋಡೇ ಇಲ್ಲ. ಬಟ್ ಬಿಗ್ ಬಾಸ್ ನಲ್ಲಿ ಅಗ್ರೆಷನ್ಸ್ ಇರುತ್ತೆ, ಕೋಪ ಎಲ್ಲ ಇರುತ್ತೆ ಮೇಡಮ್. ಬಿಗ್ ಬಾಸ್ ಅಂದ್ರೆ ಏನ್ ಗೊತ್ತಾ, ಅಲ್ಲಿರೋ ಸಿಚುವೇಶನ್ ಪರಿಸ್ಥಿತಿಗೆ ತಕ್ಕಂತೆ ನಾವು ನಡ್ಕೊಂತಾ ಇರ್ತೀವಿ ಅಷ್ಟೇ. ಅಲ್ಲಿ ತಡೆಯೋದು, ಹಿಡಿಯೋದು ಅವೆಲ್ಲ ಹಂಗಂತ ಕ್ಯಾಮ್ರಾ ಇದೆ ಅನ್ನೋ ಒಂದೇ ಒಂದು ಉದ್ದೇಶ ಮಾಡಲ್ಲ. ಬಟ್ ನೀವು ಫೈಟ್ ಮಾಡಕ್ ರೆಡಿ ಇದೀವಿ. ಓಕೆ, ಬಟ್ ಮಂಡ್ಯ ಭಾಷೆ, ನಿಮ್ KR ಪೇಟೆ ಭಾಷೆ ಬಂದ್ಬಿಡುತ್ತೆ ಹಂಗಿದ್ರೆ ಜಗಳ ಮಾಡುವಾಗ? 100% ಯಾವ ಇದ್ ಬಂದ್ಬಿಡುತ್ತೆ ಮಾತುಗಳು? ಏನಾದ್ರೂ ತಪ್ಪು ಮಾಡಿದ್ವಪ್ಪ ಈಗ ಫಾರ್ ಎಕ್ಸಾಂಪಲ್ ಮೇಡಮ್, ಅದೇನ್ ಗೊತ್ತಾ, ಕೋಪ ಅನ್ನೋದು ಬಲವಂತದಿಂದ ಈಗ ನೀವು ಕೇಳಿದ ತಕ್ಷಣ ಬರೋದಲ್ಲ, ಅದು ಸಿಚುವೇಶನ್ ಮೇಲೆ ಬರೋದು. ಈಗ ನನ್ ಸಿಟ್ಟು ಮಾಡಿಸ್ಬೇಕಾ ಅಥವಾ ನಮ್ಗೆ ಅಷ್ಟು ಈಸಿಯಾಗಿ ಸಿಟ್ಟು ಬರಲ್ಲ. ಅಕಸ್ಮಾತ್ ಬಂದ್ರೆ ಎದುರುಗಡೆ ಇರೋರು. ಓಕೆ ಸರ್, ಒಂದಷ್ಟು ಮೂವಿಗಳನ್ನ ನೋಡಿ ಈ ಒಂದು ಸ್ಟಾರ್ ನನಗೆ ಅಪ್ರಿಶಿಯೇಟ್ ಮಾಡಿದ್ರು, ತುಂಬಾ ಚೆನ್ನಾಗಿ ಮಾಡಿದೀಯಾ ಅಂತ ಖುಷಿಪಟ್ಟು ಕರೆದು ಮಾತಾಡ್ಸಿದಾರೆ ಅಂದ್ರೆ ಯಾರು? ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಆಲ್ಮೋಸ್ಟ್ ಇಂಡಸ್ಟ್ರಿಯಲ್ಲಿ ಯಾರ್ಯಾರು ಇದ್ದಾರೆ ಎಲ್ಲರೂ ಅಪ್ರಿಶಿಯೇಟ್ ಮಾಡಿದ್ದಾರೆ. ಓಕೆ, ಎಲ್ಲರೂ ಕರೆದು ಮಾತಾಡ್ತಿದ್ದಾರೆ. ರಕ್ಷಿತಾ ಮೇಡಮ್ ಫೋನ್ ಮಾಡಿ ಡೈರೆಕ್ಟ್ ಆಗಿ ಮೀಡಿಯಾ ಒಂದು ಸಿನಿಮಾ ರೆಫರೇ ಮಾಡ್ಬಿಟ್ರು ರಕ್ಕಸಪುರದೊಳಗೆ. ಅವರೇ ರೆಫರ್ ಮಾಡಿದ್ದು. ಅದಾದ್ಮೇಲೆ ದರ್ಶನ್ ಸರ್ ಅವರು ನೇರವಾಗಿ ಹೇಳಿಲ್ಲ, ಅವರ ನಮ್ಮ ಟೀಮ್ ಅವ್ರು ಬೇರೆಯವ್ರ ಹತ್ರ ಸಿಕ್ಕಿದಾಗ ಹೇಳಿದ್ದಾರೆ, ಏನ್ ಸಕ್ಕತ್ತಾಗಿ ಮಾಡ್ತೀರ, ತುಂಬಾ ಚೆನ್ನಾಗಿ ಮಾಡ್ತೀರ, ಬೇರೆಯವ್ರಿಗೆಲ್ಲ ಹೇಳಿದ್ದಾರೆ ಇವ್ರ ವಿಡಿಯೋಗಳು ನೋಡಿ ಅಂತ. ಅವ್ರ ಅಕ್ಕನ ಮಗ ಸಿಕ್ಕಿದ್ರು ನಮ್ಗೊಂದ್ಸಲ, ಡೆವಿಲಲ್ಲಿ ಆಕ್ಟ್ ಮಾಡೋದ್ನಲ್ಲ, ಡೆವಿಲಲ್ಲಿ ನಮ್ಮ ಟೀಮ್ ಅವ್ರಿಗೆಲ್ಲ ಅವರೇ ಹೇಳಿ ಮಾಡಿಸಿರೋದು. ಸೊ ಅವಾಗ ಅವ್ರ ಅಕ್ಕನ ಮಗ ಹೇಳ್ತಾ ಇದ್ರು, ನಮ್ಮ ಮಾವ ನಿಮ್ಮ ಶಾರ್ಟ್ ಫಿಲಮ್ ನೋಡ್ದೇನೆ ಮಲ್ಗದೇ ಇಲ್ಲ, ನೋಡ್ತಾನೆ ಇರ್ತಾರೆ, ನಮಗೂ ಕಳಿಸ್ತಾರೆ ಕೂಡ ಅಂತ. ನಾನು ಅದಕ್ಕೆ ನಾವು ಅಭಿಮಾನಿ ಅಲ್ವಾ ಅವ್ರಿಗೆ, ಮಾವನ್ ಕೇಳ್ದೆ ಅಂತ ಹೇಳಿ ಬ್ರೋ, ನಾವು ಅವ್ರ ಫ್ಯಾನು. ಅಯ್ಯೋ ಅವ್ರು ಇದ್ದಿದ್ರೆ ತುಂಬಾ ಖುಷಿ ಪಟ್ಬಿಟ್ರು. ನೆಕ್ಸ್ಟ್ ಯಾವಾಗಾರ ಸಿಗ್ತಾರೆ ಬಿಡಿ, ಅವಾಗ ತುಂಬಾ ಖುಷಿ ಪಡ್ತಾರೆ ನಿಮ್ಮನ್ನ ನೋಡಿದ್ರೆ ಅಂತಂದ್ರು. ಸಾಕು, ನಮ್ಗೆ ಭೇಟಿ ಆಗೋದಕ್ಕೆ ಅವಕಾಶ ಸಿಕ್ಕಿಲ್ಲ, ಮತ್ತೆ ಬೇಲ್ ಕ್ಯಾನ್ಸಲ್ ಆಗಿ ಇದಾಗ್ಬಿಡ್ತು. ಡೆವಿಲ್ ರಿಲೀಸ್ ಟೈಮಲ್ಲಿ ಮೋಸ್ಟ್ಲಿ ಸಿಕ್ಕಿರ್ತಾ ಇದ್ರು, ಬಟ್ ಅಷ್ಟರಲ್ಲಿ ಅದು ಒಂದು ಇಷ್ಟೇ ದಿನಗಳು ಅನ್ನೋದೊಂದು ಇತ್ತು. ಓಕೆ, ಈ ರೀತಿಯಾಗಿ ಒಂದು ಪಾಸಿಟಿವ್ ಮಾತುಗಳು ಬಂದಾಗ, ಅದು ದೊಡ್ಡ ದೊಡ್ಡ ಸ್ಟಾರ್ ನಟರ ಮಾತುಗಳು ಕೇಳಿದಾಗ ಜವಾಬ್ದಾರಿ ಇನ್ನಷ್ಟು ಹೆಚ್ಚಾಗ್ತಾ ಹೋಗುತ್ತೆ. ಏನ್ ಅನ್ಸುತ್ತೆ ಆಗ? ಜವಾಬ್ದಾರಿ ಮುಂಚೆಯಿಂದನೂ ಜವಾಬ್ದಾರಿನೇ ಅದು. ನಮ್ ಜವಾಬ್ದಾರಿ ಏನು, ನಮಗ್ ಕೊಟ್ಟಿರೋ ಪಾತ್ರನ ಕ್ಲೀನ್ ಆಗಿ ಮಾಡೋದು, ಅದನ್ನ ಜನ ತಗೊಂಡೋಗೋದು, ಜನ ಅದನ್ನ ಅಪ್ರಿಶಿಯೇಟ್ ಮಾಡ್ಬಿಟ್ಟು ಚಪ್ಪಾಳೆ ಹೊಡೆಯೋದು, ಇಷ್ಟೇ ನಮ್ ಜವಾಬ್ದಾರಿ. ಅದು ಸ್ಟಾರ್ಟಿಂಗ್ ಇಂದನೂ ಇತ್ತು, ಈಗ್ಲೂ ಇರುತ್ತೆ, ಮುಂದೆನೂ ಇರುತ್ತೆ. ಸರ್, ಕುಡುಕ ಪಾತ್ರ ಇಷ್ಟನಾ ಅಥವಾ ತಾಯಿ ಮಗನ ಪಾತ್ರ ಇರುತ್ತೆ? ಅಮ್ಮನ್ ಮಾತು ಕೇಳೋದು ಒಂದು ಪಾತ್ರ ಇಷ್ಟ ಇಲ್ಲ ಪಾತ್ರದಲ್ಲಿ, ಯಾಕಂದ್ರೆ ಜನ ಕುಡ್ಕೊಂಡ್ ಬಂದ್ರೇನೆ ಗೌರವ್ ಶೆಟ್ಟಿ ಆ ಒಂದು ವರ್ಡ್ಸ್ ಗಳೇ ಇಷ್ಟ ಆಗತ್ತೆ. ಇನ್ನೊಂದ್ ಕಡೆಗೆ ಹೆಂಡತಿಯಿಂದ ತಪ್ಪಿಸ್ಕೊಳ್ಳೋದು, ತಾಯಿಯಿಂದ ತಪ್ಪಿಸ್ಕೊಳ್ಳೋದು ಅನ್ನೋದು ಒಂದು ಪಾತ್ರ ಮದರ್ ಇಂಡಿಯಾ ಇದ್ರಲ್ಲಿ ಶಾರ್ಟ್ ಮೂವಿಯಲ್ಲಿ. ಸೊ ಯಾವ ಪಾತ್ರಗಳು ಜಾಸ್ತಿ ಇದ್ನಾಗುತ್ತೆ? ನಂಗೆ ಅಮ್ಮ ಮಗಂದು ತುಂಬಾ ಚೆನ್ನಾಗಿರುತ್ತೆ. ಅಂದ್ರೆ ಆ ಇನ್ನೋಸೆಂಟ್ ಮದರ್ ಇರುತ್ತಲ್ಲ, ಅದು ತುಂಬಾ ಜನ ಕನೆಕ್ಟ್ ಆಗುತ್ತೆ ಕೂಡ. ಅಂದ್ರೆ ಮೋಸ್ಟ್ಲಿ ನಮ್ ಜನರೇಷನ್ ಲಾಸ್ಟ್ ಅನ್ಸಿದೆ ಇನ್ನೋಸೆಂಟ್ ಮದರ್ಸ್ ನ ನೋಡೋದು. ನೆಕ್ಸ್ಟ್ ಜನರೇಷನ್ ಅವರೆಲ್ಲ ಎಜುಕೇಟೆಡ್, ಅಂದ್ರೆ ತುಂಬಾ ನಾಲೆಡ್ಜಬಲ್ ಇರೋಂತ ಇನ್ನೋಸೆಂಟ್ಸ್ ಇರಲ್ಲ. ಅವ್ರು ನೀವೇನೇ ತಪ್ಪು ಮಾಡಿದ್ರು ಗೊತ್ತಾಗ್ಬಿಡುತ್ತೆ ಅವ್ರಿಗೆ. ಬಟ್ ನಮ್ ಜನರೇಷನ್ ಲಾಸ್ಟ್ ಅನ್ಸುತ್ತೆ. ಅಂದ್ರೆ ಸುಳ್ಳು ಹೇಳ್ಬಿಟ್ಟು ದುಡ್ಡು ಇಸ್ಕೊಳ್ಳೋದಾಗಿರ್ಬೋದು, ಈ ತರ ಎಲ್ಲ ಮಾಡೋ ಅಂತ ಜನರೇಷನ್ ನಮ್ದೇ ಲಾಸ್ಟ್. ಸೊ ಈ ತರ ಒಂದು ಇನ್ನೋಸೆಂಟ್ ಮದರ್ ಜೊತೆ ಆಕ್ಟ್ ಮಾಡೋದಿದೆಯಲ್ಲ, ತುಂಬಾ ಚೆನ್ನಾಗಿರುತ್ತದು. ಮದರ್ಸ್ ಡೇಗ್ ವಿಶ್ ಮಾಡ್ದೇನೋ, ಬರೋರ್ಗೆಲ್ಲ ವಿಶ್ ಮಾಡ್ತೀಯಾ, ನನಗ್ ಮಾಡಿಲ್ವಾ ಅಂತ ಕೇಳೋದು, ಈ ರೀತಿ ಅವರುಗಳಿಗೆ ಮಾತ್ರ ಅನ್ಸುತ್ತೆ ಸಿಗೋದಕ್ಕೆ ಸಾಧ್ಯ. ಡೈರೆಕ್ಟರ್ಗಳು ಅವ್ರ ತಲೆ ಎಂಟರ್ಟೈನ್ಮೆಂಟ್ಗೆ ಅವ್ರು ಬರೆಯಕ್ಕೆ ಯೋಚನೆ ಮಾಡ್ತಾರಲ್ಲ, ಅದು ಎಲ್ರಿಗೂ ಬರಲ್ಲ ಅದು. ಅದಕ್ಕೆ ಅವರು ಕಂಟಿನ್ಯೂಸ್ ಆಗಿ ಶಾರ್ಟ್ ಫಿಲಮ್ ಮಾಡ್ತಾ ಗೆಲ್ತಾ ಇರೋದು ಡೈರೆಕ್ಟರ್ಗಳು. ಓಕೆ, ಈಗ ಹೆಂಡತಿನ ಸಂಭಾಳಿಸೋದಿರುತ್ತಲ್ಲ ಸರ್, ಆ ಪಾತ್ರ ಕೊಟ್ಟಾಗ ಹೆಂಗ ಅನ್ಸುತ್ತೆ?
ನಮ್ಗೇನ್ ಅನ್ಸಲ್ಲ ಮೇಡಮ್, ಹ್ಮ್ ಬರ್ದಿರ್ತಾರೆ ಅದನ್ನ ಹೇಳೋದಷ್ಟೇ ನಾವು. ಓಕೆ, ಅಂದ್ರೆ ಇವಾಗ ಎಕ್ಸ್ಪೀರಿಯನ್ಸ್ ಇದೆ ಮದ್ವೆ ಆಗಿರೋ ರೀತಿ? ಇಲ್ಲ ಇಲ್ಲ ಇಲ್ಲ, ನಮ್ಗೆಲ್ಲ ಆಗಿದೆ ಮದುವೆ. ನಿಮಗ್ ಮದ್ವೆ ಆಗಿಲ್ಲ, ನನಗ್ ಗೊತ್ತು. ಆದ್ರೆ ಶಾರ್ಟ್ ಮೂವಿಯಲ್ಲಿ ಅಷ್ಟು ಕರೆಕ್ಟ್ ಆಗಿ ಬಂದಿರುತ್ತಲ್ವಾ, ಹೇಗೆ ನಿಭಾಯಿಸ್ತೀವಿ? ಮಾಡ್ತಾ ಮಾಡ್ತಾ ಅಭ್ಯಾಸ ಆಗ್ಬಿಟ್ಟೈತೆ ಅದು. ಹ್ಮ್ ಆಕ್ಟ್ ಮಾಡ್ತಾ ಮಾಡ್ತಾ ಹ್ಮ್ ಸಿಚುವೇಶನ್ಗೆ ತಕ್ಕಂಗೆ ನಾವು ಆಕ್ಟ್ ಮಾಡ್ತೀವಲ್ವಾ, ಹ್ಮ್. ಸೊ ಆ ಸಿಚುವೇಶನ್ ಬರೆಯೋದೇ ಹಂಗಿರ್ತದೆ. ಹ್ಮ್ ಅದು ಬರ್ದಿರೋ ಸೀನೆ ಹಂಗಿದ್ದಾಗ ನಾವು ಆಕ್ಟ್ ಮಾಡಿದ್ರೆ ಸಾಕೋದಕ್ಕೆ. ಹ್ಮ್ ಸೀರಿಯಲ್ ನೋಡ್ದೆ ಹಾಗೆ ಮೇಕಪ್ ಹಾಕ್ದೇನೆ ಹುಡುಗಿಯರು ಇರಲ್ವಾ? ಕಡಿಮೆ. ಹ್ಮ್ ಶಾರ್ಟ್ ಮೂವಿಯಲ್ಲಿ ಈಗ ತೋರಿಸಿರೋದು ಹಾಗಿದೆ ಇರುತ್ತಲ್ವಾ? ಈಗ ನೋಡಿ, ನೀವು ಮೇಕಪ್ ಹಾಕೊಂಡ್ ಬಂದಿದ್ರೆ ತಾನೆ. ನಾನು ಶೂಟಿಂಗ್ ಆಗಿದ್ದೀನಿ, ಪಾಡ್ಕಾಸ್ಟ್ ಮಾಡ್ತಿದೀವಿ. ಅಲ್ಲ, ವಾಟ್ ಮೇಕಪ್ ಹಾಕ್ದೆ ನಾವು ಕೂರ್ತೀವಿ, ಹಾ. ಬಟ್ ಕ್ಯಾಮ್ರಾಮನ್ ತಗೊಳ್ತಾರೆ ಕೇಳಿ, ನಿಮ್ಗೆ ಚೆನ್ನಾಗಿ ಅಕ್ಸೆಪ್ಟ್ ಮಾಡ್ತಾರೆ ಕೇಳಿ. ಅಲ್ಲ, ಓಕೆ, ನಿಮ್ಗೆ ಗೊತ್ತಾಗೋಯ್ತು ಹಂಗಾದ್ರೆ. ಅಂದ್ರೆ ನಾವು ವಿತೌಟ್ ಮೇಕಪ್ ಅಲ್ಲೂ ಚೆನ್ನಾಗಿ ಕಾಣ್ತೀವಿ, ಇನ್ನೂ ಚೆನ್ನಾಗಿ ಕಾಣ್ಬೇಕು ಅನ್ನೋ ಒಂದು ಕಾರಣಕ್ಕೋಸ್ಕರ ಮೇಕಪ್ ನ ಹಾಕಿರ್ತೀವಿ ಅಷ್ಟೇ. ಹಂಗೆ ಹುಡುಗರ್ಗೂ ಅಷ್ಟೇ, ಹ್ಮ್. ಕುಡಿಯೋದ್ರಿಂದ ನೀವು ಮೇಕಪ್ ಹಾಕದೇ ಇದ್ದಾಗ ಚೆನ್ನಾಗಿ ಕಾಣ್ತದೆ. ಅದಕ್ಕೆ ಕುಡ್ಕೊಂಡು ಬರೋದು. ಓಕೆ ಹಂಗೇನಿಲ್ಲ ಮೇಡಮ್, ಅದೊಂದು ರೂಢಿ ಮಾಡ್ಕೊಂಡ್ ಬಂದ್ಬಿಟ್ಟಿರ್ತಾರೆ ಅಷ್ಟೇ. ಓಕೆ ಈ ಹುಡುಗಿರಿಗೆ ನಾನು ಚೆನ್ನಾಗಿ ಕಾಣಿಸ್ಕೊಬೇಕು, ನಾನು ಹ್ಮ್ ಆಚೆ ಎಲ್ಲ ಹೋದಾಗ ನನ್ನ ನೋಡ್ಬೇಕು ಜನ, ಅದೊಂದು ಆಸೆ ಇರುತ್ತೆ. ಸೊ ಅದು ಮೇಕಪ್ ಸ್ವಲ್ಪ ಎನ್ಹಾನ್ಸ್ ಮಾಡುತ್ತಲ್ವಾ, ಹೌದು, ಅದೇನ್ ತಪ್ಪು ಅಂತ ನಾನು ಹೇಳಕ್ಕಾಗಲ್ಲ. ನಮ್ಮೇಲೆ ಅದು ಕಾನ್ಫಿಡೆನ್ಸ್ ಇರುತ್ತೆ, ಸೆಲ್ಫ್ ಏನಂತಾರಲ್ಲ, ಕಾನ್ಫಿಡೆನ್ಸ್. ಅದನ್ನ ಬೂಸ್ಟ್ ಮಾಡುತ್ತೆ. ಗರ್ಲ್ಸ್ ಫ್ಯಾನ್ಸ್ ಎಲ್ಲ ಹೇಗ್ ರಿಯಾಕ್ಟ್ ಮಾಡ್ತಾರೆ ಹೊರಗಡೆ ನೋಡಿದಾಗ? ಹೇ ಗೌರವ್ ಶೆಟ್ಟಿ ಬಂದಿದ್ದಾರೆ, ಆತರ ಎಲ್ಲ ಯಾರು ಒಂದಿಲ್ಲ. ಯಾರು ಆ ರೀತಿ ಇಲ್ಲ, ಆತರ ಏನಿಲ್ಲ. ವಿಡಿಯೋಸ್ ನೋಡ್ತೀವಿ, ಖುಷಿ ಆಗುತ್ತೆ. ನಿಮ್ ವಿಡಿಯೋಸ್ ನೋಡಿದ್ರೆ ಸೂಪರ್ ಆಗಿ ಮಾಡ್ತೀರಾ, ಸಕ್ಕದಾಗಿ ಆಕ್ಟ್ ಮಾಡ್ತೀರಾ, ಹಿಂಗೆ ಮಾಡ್ತಾ ಇರಿ, ನಾವು ಸಪೋರ್ಟ್ ಮಾಡ್ತೀವಿ ನಿಮ್ಗೆ ಅಂತ ತುಂಬಾ ಜನ ಹೇಳಿದ್ದಾರೆ. DMs ಬರುತ್ತಾ ಗೌರವ್ ಶೆಟ್ಟಿಗೆ ಫ್ಯಾನ್ಸ್ ಗಳಿಂದ, ಗರ್ಲ್ಸ್ ಫ್ಯಾನ್ಸ್? ಅಪ್ರಿಷಿಯೇಷನ್ ಬರುತ್ತೆ ಮೇಡಮ್. ಓಕೆ, ಪ್ರಪೋಸ್ಗಳು ಏನಾದ್ರು? ಏನು ಬಂದಿಲ್ಲ, ಏನೇನು ಬಂದಿಲ್ಲ, ಏನೇನು ಬಂದಿಲ್ಲ. ನೀವು ಆಕ್ಟಿಂಗ್ ಚೆನ್ನಾಗಿ ಮಾಡ್ತೀರಾ, ಆತರ ಅಪ್ರಿಸಿಯೇಷನ್ ಅದು. ಅದಾಯ್ತು. ಹೀಗೆ ಕೇಳಿ ಮುಂದಕ್ಕೆ, ಹೇಳಿ. ನೀವು ಆಕ್ಟಿಂಗ್ ಚೆನ್ನಾಗಿ ಮಾಡ್ತೀರಾ, ನೋಡೋದಕ್ಕೆ ಚೆನ್ನಾಗಿದ್ದೀರಾ, ನಾನು ನಿಮ್ಮನ್ನ ಇಷ್ಟಪಡ್ತೀನಿ, ಈ ರೀತಿಯಾಗಿ? ನನ್ನ ಡೈರೆಕ್ಟ್ ಆಗಿ ಇಷ್ಟಪಡ್ತೀನಿ ಅಂತ ಯಾರು ಹೇಳಿಲ್ಲ. ಆ, ಆಕ್ಟಿಂಗ್ ಚೆನ್ನಾಗಿ ಮಾಡ್ತೀರಾ ಅಂತ ಹೇಳಿದ್ದಾರೆ, ಹ್ಮ್ ಚೆನ್ನಾಗಿ ಆಕ್ಟ್ ಮಾಡ್ತೀರಾ ಅಂತ ಹೇಳಿದ್ದಾರೆ, ಹಾ, ನೋಡಕ್ ಚೆನ್ನಾಗಿದ್ದೀರಾ ಅಂತ ತುಂಬಾ ಕಡಿಮೆ ಹ್ಮ್ ಹೇಳಿರೋದು. ಓಕೆ. ಸೊ ಪ್ರಪೋಸ್ ಬಂದ್ರೆ ಒಪ್ಕೊಳ್ತೀರಾ ಹಂಗಂದ್ರೆ? ಅಂದ್ರೆ ಏನಾಗ್ಬಿಡುತ್ತೆ ಅಂದ್ರೆ, ನಾವು ನಾರ್ಮಲಿ ಹಾ. ಈಗ ಮಾಡಿರೋ ಶಾರ್ಟ್ ಫಿಲ್ಮ್ಗಳೆಲ್ಲ ಗಂಡ ಹೆಂಡತಿ ಜೊತೆನೆ. ಸೊ ಅವ್ರ ಮೈಂಡ್ ಅಲ್ಲಿ ಏನ್ ರಿಜಿಸ್ಟರ್ ಆಗ್ಬಿಟ್ಟವ್ರು ಅಂದ್ರೆ, ಇವ್ರಿಗೆ ಮದುವೆ ಆಗಿ ಆಲ್ರೆಡಿ ಮಕ್ಕಳಾಗ್ಬಿಟ್ಟೈತೆ, ಹ್ಮ್. ಈ ತರ ಒಂದ್ ಮೈಂಡ್ ಸೆಟ್ ಅಲ್ಲೇ ನಮ್ಮನ್ನ ನೋಡ್ತಾರೆ. ಇಲ್ಲ, ಒಂದ್ ಕಡೆ ಗಮನಿಸ್ತಾ ಹೋದಾಗ ನೀವು ಯಾವ ಒಂದು ಪಾತ್ರದ ಜೊತೆಗೆ ಇರ್ತೀರೋ ಅವ್ರು ಕನೆಕ್ಟ್ ಆಗಿರ್ತಾರೆ. ಇವರು ಲವ್ ಮಾಡ್ತಾ ಇರ್ಬೋದು, ಇವ್ರ ಜೊತೆಗೆ ರಿಲೇಶನ್ಶಿಪ್ ಅಲ್ಲಿ ಇರ್ತಾರೆ, ಆ ರೀತಿ ಕೇಳ್ಪಟ್ಟಿದ್ದೀರಾ ನೀವು? ಅಯ್ಯೋ, ತುಂಬಾ ಕೇಳ್ಬಿಟ್ಟಿದೀವಿ. ನೇರವಾಗಿ ಕೇಳ್ತಾರೆ, ಎಲ್ಲಿ ನಿಮ್ ವೈಫ್ ಬಿಟ್ಬಿಟ್ಟು ಬಂದ್ಬಿಟ್ಟಿದೀರಾ ಒಬ್ರೆ ಅಂತಾರೆ. ಈಗ ನೀವು ಪಾಯಲ್ ಜೊತೆಗ್ ಮಾಡಿದೀರಾ, ಭವ್ಯ ಅವ್ರ ಜೊತೆಗ್ ಮಾಡಿದೀರಾ, ಇನ್ನೊಬ್ರು ಮದರ್ ಇಂಡಿಯಾದಲ್ಲಿ ಇದಾರಲ್ಲ ಅವ್ರ ನೇಮ್ ಪಲ್ಲವಿ. ಹಾ, ಪಲ್ಲವಿ, ಇವ್ರಗಳ ಜೊತೆಗ್ ಮಾಡಿದೀರಾ, ಹಂಗಂದ್ರೆ ಮೂರ್ ಜನ ಹೇಳ್ತೀರಾ, ಅಯ್ಯೋ ಕೇಳ್ತಾರ? ಅಂದ್ರೆ ತೋರ್ಸಕ್ಕಾಗುತ್ತೆ ಈಗ ನಾವು. ಈಗ ಯಾವ್ದು ಲಾಸ್ಟ್ ಶಾರ್ಟ್ ಫಿಲಮ್ ನ ಮೈಂಡ್ ಅಲ್ಲಿ ಇಟ್ಕೊಂಡಿರ್ತಾರೆ ಅದ್ರ ಬಗ್ಗೆ ಕೇಳ್ತಾರೆ. ಓಕೆ, ಯಾವ್ರು ಜಾಸ್ತಿ ಕೇಳೋದು ಸರ್? ಯಾವ ನೇಮ್ ಇಟ್ಕೊಂಡು ಕೇಳ್ತಾರೆ? ಭವ್ಯನ್ ಕೇಳ್ತಾರೆ. ಭವ್ಯನ್ ಕೇಳ್ತಾರೆ. ಎಲ್ಲಿ ನಿಮ್ ವೈಫ್ ಬಿಟ್ಬಿಟ್ಟು ಬಂದ್ಬಿಟ್ಟಿದೀರಾ ಅಂತಾರೆ. ತುಂಬಾ ಜನ ಕೇಳ್ತಾರೆ, ಆಂಟಿರಿಂದ ಅಜ್ಜಿರಿಂದ ಹಿಡಿದು ಅಂಕಲ್ಗಳು ಎಲ್ಲಾ ಏಜ್, ಇಂಥ ಏಜ್ ಗ್ರೂಪ್ ಇಂದ, ಚಿಕ್ಕ ಮಕ್ಕಳಿಂದ ಹಿಡಿದು ದೊಡ್ಡ ಏಜ್ ಆಗಿರೋರ್ವರ್ಗು ಕೇಳ್ತಾರೆ. ಓಕೆ, ನಿಮ್ಗೆ ಇಷ್ಟವಾಗಿರುವಂತಹ ಡೈಲಾಗ್ಸ್ ಗಳು ಯಾವ್ದು ಸರ್ ಈ ಒಂದು ಶಾರ್ಟ್ ಮೂವೀಸ್ ಅಲ್ಲೇ ನೀವು ಹೆಚ್ಚಾಗಿ? ಅಥವಾ ಸಿನಿಮಾ ಆದ್ರೂ ಕೂಡ ಓಕೆ. ಸಿನಿಮಾದಲ್ಲಿ ಅಮೃತಾಂಜನ್ ಸಿನಿಮಾ ರಿಲೀಸ್ ಆಯ್ತು, ತುಂಬಾ ಚೆನ್ನಾಗಾಯ್ತು ಸಿನಿಮಾ. ಹೇಗೆ ಥಿಯೇಟರ್ ರೆಸ್ಪಾನ್ಸ್ ಇತ್ತು? ಚೆನ್ನಾಗಿ ಬಂತು. ಹೇಗಿತ್ತು? 3 ವಾರ ಇವಾಗಿರೋ ಪರಿಸ್ಥಿತಿಯಲ್ಲಿ ಅಷ್ಟೆಲ್ಲ ಸಿನಿಮಾಗಳು ಬರ್ತಾ ಇತ್ತು, ಆದ್ರೂ 3 ವಾರ ಹೌಸ್ಫುಲ್ ಶೋಸ್ ನಾವು ವೀಕೆಂಡ್ ಅಲ್ಲಿ ಕೊಟ್ಟಿದ್ವಿ. ಶಿವರಾತ್ರಿ ಇತ್ತು ಮೇಡಮ್, 3ನೇ ವಾರ ಶಿವರಾತ್ರಿ ದಿನ ಕೂಡ ನಮ್ಗೆ ಮಧ್ಯಾಹ್ನದಿಂದ ಸಂಜೆವರೆಗೂ ಯಾವ್ಯಾವ ಶೋ ಇದೆ ಎಲ್ಲ ಹೌಸ್ಫುಲ್ ಶೋಗಳಾಗಿದೆ. ಡಿಸ್ಟ್ರಿಬ್ಯೂಟರ್ ಸಮೇತ ಹೇಳಿದ್ದಾರೆ, ತುಂಬಾ ಸಿನಿಮಾಗಳಲ್ಲಿ ನಿಮ್ದೇ ಸಿನಿಮಾ ಕರೆಕ್ಟಾಗಿ ಶೇರ್ ಬಂದಿದ್ದು ನಮ್ಗೆ ಅಂತ. ಸೊ ಈ ತರ ಒಂದು ಸಿನಿಮಾ ಚೆನ್ನಾಗಿ ವರ್ಕ್ ಆಯ್ತು ಇಲ್ಲಿ. ಬಟ್ ಅದೇನೋ ಗೊತ್ತಿಲ್ಲ, ಇಲ್ಲಿ ಇಂಡಸ್ಟ್ರಿ ಒಳಗಡೆ ಇರೋರು ನಮ್ಮ ಸಿನಿಮಾ ಚೆನ್ನಾಗಿ ಆಯ್ತು ಅನ್ನೋದನ್ನ ಕನ್ಸಿಡರ್ನೇ ಮಾಡಕ್ ರೆಡಿ ಇಲ್ಲ. ನಿಮ್ದೊಂದು ಸಿನಿಮಾ ಅವ್ರೇನಂದ್ರೆ ನಮ್ಮನ್ನ ಯೂಟ್ಯೂಬ್ ಅಂದ್ರೆ ಗೊತ್ತಿಲ್ಲ, ಅವರು ಇಷ್ಟು ವರ್ಷದಿಂದ ಟ್ರೈ ಮಾಡ್ತಾ ಇರೋದು ಏನೋ ಮಾಡಕ್ ಆಗ್ಲಿಲ್ಲ ಅಂತ ಅದನ್ನ ಅಕ್ಸೆಪ್ಟ್ ಮಾಡ್ಕೊಳಕ್ ರೆಡಿ ಇಲ್ವೋ ಏನೋ ಗೊತ್ತಿಲ್ಲ. ಬಟ್ ನಮ್ದು ಅಮೃತಾಂಜನ್ ಸಿನಿಮಾ ಚೆನ್ನಾಗಾಯ್ತು, ಜನ ಥಿಯೇಟರ್ಗೆ ಬಂದು ಹೌಸ್ಫುಲ್ ಶೋಗಳಾಯ್ತು. ಬಟ್ ಇವತ್ತಿಗೂ ಯಾರಾದ್ರೂ ಹೇಳ್ಬೇಕಾದ್ರೆ ಎಕ್ಸಾಂಪಲ್, ನಮ್ಮ ಸಿನಿಮಾಗಳಲ್ಲಿ ಸಿನಿಮಾಗೆ ಥಿಯೇಟರ್ಗೆ ಬಂದಿರೋದು ತುಂಬಾ ಕಡಿಮೆ,
ಸೊ ಫ್ರಮ್ ಸೋನೆ ಲಾಸ್ಟ್ ಅಂತಾರೆ. ಹೌದು. ಸೊ ಸೆಂಟ್ರಲ್ ನಮ್ಮ ಅಮೃತಾಂಜನ್ ಸಿನಿಮಾಗೂ ಬಂದ್ರು ಹ್ಮ್ ಅನ್ನೋದನ್ನ ಕನ್ಸಿಡರೇ ಮಾಡ್ತಾ ಇಲ್ಲ. ಹ್ಮ್ ಏನಕ್ಕೆ ಅಂತ ನಮಗೆ ಗೊತ್ತಿಲ್ಲ. ಇನ್ನೊಂದಷ್ಟು ದಿನಗಳು ಇದ್ದಿದ್ರೆ ಅಮೃತಾಂಜನ್ ರಿಯಲಿ ಹೋಗ್ತಾ ಇತ್ತು, ಇನ್ನೂ ರೀಚ್ ಆಗ್ತಾ ಇತ್ತು ಅಂತ ಅನಿಸುತ್ತಾ? ಅಂದ್ರೆ ಗೊತ್ತಿಲ್ಲ ಮೇಡಮ್, ನಾವು ಎಲ್ಲೆಲ್ಲಿ ಪ್ರಮೋಷನ್ ಮಾಡಿ ಎಲ್ಲೆಲ್ಲಿ ರೀಚ್ ಮಾಡಬೇಕು ಅನ್ಕೊಂಡಿದ್ವಿ, ಬೆಂಗಳೂರು, ಮೈಸೂರು, ತುಮಕೂರು ಮೇನ್ ಸೆಂಟರ್ಸ್ಗಳು ನಮಗೆ ಕೊಟ್ಟಿದ್ದು. ಸೊ ಅಲ್ಲೆಲ್ಲ ತುಂಬಾ ಚೆನ್ನಾಗಿ ಹೋಗಿದೆ. ನಾವು ಎಲ್ಲ ಕಡೆ ವಿಸಿಟ್ ಮಾಡಿದ್ವಿ, ತುಂಬಾ ಚೆನ್ನಾಗಿ ಆಯ್ತು ಅಲ್ಲೆಲ್ಲ. ಸೊ ಮೋಸ್ಟ್ಲಿ ಗೊತ್ತಿಲ್ಲ ನಮಗೆ, ಎಲ್ಲ ಕಡೆ ಆಲ್ ಓವರ್ ಕರ್ನಾಟಕ ಥಿಯೇಟರ್ಗಳು ಸಿಕ್ಕಿ ನಾವು ಹೋಗೋಕ್ಕೆ ನಮ್ಗೆ ಅವಕಾಶ ಸಿಕ್ಕಿದ್ರೆ ಚೆನ್ನಾಗಿ ಪ್ರಮೋಷನ್ ಮಾಡಿ ಇನ್ನ ನಿಲ್ಸ್ಕೊಂತ ಇದ್ವಿ. ಗೊತ್ತಿಲ್ಲ ನಮಗೆ ಅಷ್ಟು. ಇದು ಕಾಲೇಜ್ ಸ್ಟೂಡೆಂಟ್ಸ್ಗಳ ರೆಸ್ಪಾನ್ಸ್, ಕಾಲೇಜ್ ಆ ಟೈಮಲ್ಲಿ ರಜಾ ಇತ್ತು ನಮಗೆ. ಆ ಟೈಮಲ್ಲಿ ಕಾಲೇಜ್ಗೆ ಹೋಗಿ ಪ್ರಮೋಷನ್ ಮಾಡೋ ಅವಕಾಶ ಸಿಗ್ಲಿಲ್ಲ. ಎಕ್ಸಾಮ್ ಟೈಮ್ ಇತ್ತು, ಅದೊಂದು ಮೈನಸ್ ಆಯ್ತು ನಮಗೆ. ಓಕೆ, ನಿಮಗೆ ಈ ಇಷ್ಟು ಸಿನಿಮಾಗಳಲ್ಲಿ ತುಂಬಾ ಇಷ್ಟವಾಗಿದ್ದಂತಹ ಸಿನಿಮಾ ಯಾವುದು ಸರ್? ನಾನು ಮಾಡಿರೋದ್ರಲ್ಲ ಅಮೃತಾಂಜನೆ ಫಸ್ಟ್ ಏನ್ ಬೆಸ್ಟ್ ಅಂತಾರಲ್ಲ ಆ ರೀತಿಯಾಗಿ. ಅಂದ್ರೆ ನಮ್ಗೆ ಆಗ ಶಾರ್ಟ್ ಫಿಲಮ್, ಚಿಕ್ಕ ಪುಟ್ಟ ಶಾರ್ಟ್ ಫಿಲಮ್ಗಳು ಮಾಡ್ತಾ ಇದ್ವಿ, ವರ್ಕ್ ಆಗ್ತಾ ಇರಲಿಲ್ಲ ಅದು. ಆ ಟೈಮಲ್ಲಿ ಶಾರ್ಟ್ ಫಿಲಮಲ್ಲಿ ಜೀವನ ಅಂತ ಕೊಟ್ಟಿದ್ದು, ಎಲ್ಲರೂ ಗುರ್ತಿಸೋ ಅಂತ ನಮ್ಮ ಜೀವನ ಸ್ಟಾರ್ಟ್ ಆಗಿದ್ದು ಅಮೃತಾಂಜನ್ ಶಾರ್ಟ್ ಫಿಲಮಿಂದ. ಸೊ ಅದಾದಮೇಲೆ ಒಂದು 5 ವರ್ಷ ಆದಮೇಲೆ ಅಮೃತಾಂಜನ್ ಸಿನಿಮಾ ಬಂತು. ಸೊ ಅವಾಗ ಏನು ಸ್ಟಾರ್ಟಪ್ ಕೊಟ್ಟಿತ್ತು ಅದೇ ಥರ ಸಿನಿಮಾಗೆ ನಮಗೆ ಸ್ಟಾರ್ಟಪ್ ಸಿಕ್ತು. ಸೊ ಅಮೃತಾಂಜನ್ ಸಿನಿಮಾ ಬಂದಮೇಲೆ ತುಂಬ ಜನ ಗುರುತಿಸಿ, ತುಂಬ ಜನ ಚೆನ್ನಾಗಿ ಮಾಡ್ತೀರಾ ನೀವು ಅಂತ ಒಂದು 3 ಸಿನಿಮಾ ಅದಾದ್ಮೇಲೂ ಚೆನ್ನಾಗಿರೋ ಸಿನಿಮಾಗಳು ಸಿಕ್ಕಿದೆ. ಇದೆಲ್ಲ ಅದೇ ಮಾಡ್ತಾ ಇರೋದು. ಓಕೆ, ಈಗ ಒಬ್ರು ಗುರುತಿಸ್ಕೊಂಡಿದ್ದಾರೆ ಅಂದ ತಕ್ಷಣ ಎಲ್ಲೂ ನಾವು ಒಂದು ಏನಾದರೂ ಆಟೋದಲ್ಲಿ ಹೋಗಿದ್ರೆ ಅಥವಾ ಬಸ್ಸಲ್ಲಿ ಹೋದ್ರೆ ನೀವೇನು ಬಸ್ಸಲ್ಲಿ ಬರ್ತೀರಾ ಅಂತ ಕೇಳ್ತಾರೆ. ಈ ರೀತಿ ಏನಾದರೂ ಕೇಳಿದಾರ? ಏನ್ ಗುರು ಸ್ಟಾರ್ ಆಗಿದೀಯಾ, ನೀನ್ ಆಟೋದಲ್ಲಿ ಬರ್ತೀಯಾ, ಬಸ್ಸಲ್ಲಿ ಬರ್ತೀಯಾ, ಈ ರೀತಿ ನಮ್ಗೆ ಕೇಳ್ತಾರೆ. ಬರ್ತೀಯಾ, ಆಟೋದಲ್ಲಿ ಬರ್ತೀಯಾ, ನೀನೇನ್ ಗುರು ಇಲ್ಲಿ ಅಂತಾರೆ. ಯಾಕೆ ಇರಬಾರ್ದಾ? ಆ ಥರ ಕೇಳೋರು ಇರ್ತಾರೆ, ಖುಷಿಯಾಗಿ ಮಾತಾಡೋರು ಇರ್ತಾರೆ. ಬಟ್ ಕೆಲವೊಬ್ರು ಹೋಗೋ ದಾರಿ ಫುಲ್ಲು ನೀವ್ ಏನ್ ಯೂಟ್ಯೂಬಲ್ಲಿ ದುಡ್ಡು ಬರುತ್ತಾ, ನಿಮ್ಗೆ ಜೀವನ ಎಲ್ಲ ಹೆಂಗೆ, ಯೂಟ್ಯೂಬ್ ನಿಮ್ಗೆ ದುಡ್ಡುಗೆಲ್ಲ ಏನ್ ಮಾಡ್ತೀರಾ, ಬೇರೆ ಏನ್ ಮಾಡ್ತೀರಾ ಇದ್ಬಿಟ್ಟು, ಯೂಟ್ಯೂಬಲ್ಲಿ ಎಷ್ಟು ವ್ಯೂಸ್ಗೆ ಎಷ್ಟು ದುಡ್ಡು ಬರುತ್ತೆ, ಯೂಟ್ಯೂಬಲ್ಲಿ ನೀವು ಎಷ್ಟು ದಿನಕ್ಕೆ ಒಂದೊಂದ್ಸಲಿ ಮಾಡ್ತೀರಾ, ಯೂಟ್ಯೂಬರ್ ಡೈರೆಕ್ಟ್ ಆಗಿ ಕೊಡ್ತಾರಾ ಇಲ್ಲ ನಿಮ್ಗೆ ನೀವು ಹೆಂಗ್ ಕೊಡ್ತೀವಿ? ಅಯ್ಯೋ, ಅವ್ರ ಕ್ವಶನ್ಗಳಿಗೆ ಆನ್ಸರ್ ಮಾಡೋಷ್ಟ್ರಲ್ಲಿ ಅಪ್ಪ ಇನ್ನೊಂದ್ಸಲಿ ಹೋಗ್ಲೇಬಾರ್ದು ಅನ್ಸ್ಬಿಡುತ್ತೆ. ಬಸ್ಸೇ ಬೇಡ, ಬಸ್ಸಿನ ಸವಾಸನೆ ಬೇಡ, ಹೇಳಕ್ ಅದು ಹೋಗ್ತಾ ಹೋಗ್ತಾ ನಮ್ ಸ್ಟಾಪ್ ಬಂದಿದ್ದೆ ನಮಗೆ ಗೊತ್ತಾಗಲ್ಲ. ಬಟ್ ಎಲ್ಲೇ ಹೋದ್ರು ಕೇಳೋದು ದುಡ್ಡು ಬಂದಿದ್ಯಾ, ಯೂಟ್ಯೂಬ್ ಅಲ್ಲಿ ಹೇಗ್ ಬರುತ್ತೆ, ಎಷ್ಟು ಬರುತ್ತೆ, ದುಡ್ಡಿನ ಮೇಲೆನೆ ಅವ್ರ ಪ್ರಶ್ನೆಗಳಿರುತ್ತೆ. ಅಂದ್ರೆ ಈಗ ಎಲ್ಲಾರು ಲಾಗ್ಸ್, ಯೂಟ್ಯೂಬ್ಗೆ ವಿಡಿಯೋಗಳು, ಯೂಟ್ಯೂಬ್ ಅಲ್ಲೇ ಜೀವನ ಮಾಡ್ತಾ ಇರೋದು ಎಲ್ಲ ಅವರು ಹೇಳ್ತಾ ಇದಾರೆ. ಬಂದ್ ನಮ್ಗೆ ನಾವು ಅಷ್ಟು ದುಡ್ದು ಇಷ್ಟು ದುಡ್ದು. ಬಟ್ ಜನಕ್ಕೆ ಕ್ಲಾರಿಟಿ ಇಲ್ಲ ಯಾವ್ದಾದಕ್ಕೆ ಎಷ್ಟೆಷ್ಟು ಬರ್ತಾ ಇದೆ ಅಂತ. ದುಡ್ಡಿದೆ ಇಲ್ಲಿ, ಬಟ್ ಗೊತ್ತಿಲ್ಲ ಎಷ್ಟು ದಿನವರೆಗೂ ಬರ್ತಾ ಇರುತ್ತೆ, ಅಲ್ಲಿವರೆಗೂ ಚೆನ್ನಾಗಿ ದುಡ್ಕೊಬೇಕು. ಹೇಳಕ್ಕಾಗಲ್ಲ, ಯಾವಾಗ ಬೇಕಾದ್ರೂ ಅವರು ಸಬ್ಸ್ಕ್ರಿಪ್ಷನ್ ಆ್ಯಡ್ ಮಾಡಿ ನಿಲ್ಸ್ಬೋದು. ಏನ್ ಬಂದ್ಬಿಡುತ್ತೆ, ಎಷ್ಟು ದಿನ ಅಂತ ಕೊಡ್ತಾರ ಅವರು. ಹೌದು, ಎಷ್ಟು ಮನೆಗೆ ಒಬ್ಬೊಬ್ರು ಇದಾರೆ, ಒಬ್ಬೊಬ್ರಲ್ಲ 3 ಜನ ಇರ್ತಾರೆ. ಈಗ ಸ್ಟೂಡೆಂಟ್ಸ್ ಇದ್ರೆ ಅವರು ಇರ್ತಾರೆ, ಇಲ್ಲ ನಾನು ಏನಾದ್ರು ಮಾಡ್ತೀನಿ, ಅಣ್ಣ ತಂಗಿ ಅಕ್ಕ ತಮ್ಮ, ಅಯ್ಯೋ ಇಡೀ ಫ್ಯಾಮಿಲಿನೇ ರೆಡಿ ಮಾಡ್ಲಿ ಅಂದ್ರೆ ಓಕೆ, ಅದು ಸೋರ್ಸ್ ಆಫ್ ಇನ್ಕಮ್ ಅಂತ ಅನ್ಕೊಬಹುದು. ಬಟ್ ಅದನ್ನೇ ನಂಬ್ಕೊಂಡು ಜಾಸ್ತಿ ದಿನ ಇರಕ್ಕಾಗಲ್ಲ. ಯಾಕೆಂದ್ರೆ ಅದು ಯಾವಾಗ ಬೇಕಾದ್ರೂ ರೂಲ್ಸ್ ಚೇಂಜ್ ಮಾಡ್ಬೋದು. ಯಾಕಂದ್ರೆ ಯಾರೋ ಒಬ್ರು ನಡೆಸುತ್ತಾ ಇರೋಂಥ ಕಂಪ್ನಿ ಆಗಿರುತ್ತದು. ಸೊ ಈಗ ಇನ್ಸ್ಟಾಗ್ರಾಮ್ ಆಗಿರ್ಬೋದು, ಯಾರೋ ಒಬ್ರು ನಡೆಸೋಂಥ, ಯಾರೋ ಒಬ್ರು ಹ್ಯಾಂಡಲ್ ಮಾಡೋ ಆಲ್ಗೋರಿಥಮ್ ಆಗಿರುತ್ತೆ. ನಾವು ಕಂಟಿನ್ಯೂಸ್ ಆಗಿ ವಿಡಿಯೋ ಹಾಕಿದ್ರೆ ಮಾತ್ರ ನಿಮ್ಮ ಪೇಜು ಚೆನ್ನಾಗಿ ರನ್ ಆಗೋದು. ನೀವು 1 ತಿಂಗಳು ಗ್ಯಾಪ್ ಕೊಟ್ರೆ ನಿಮ್ಮ ವಿಡಿಯೋ ಮತ್ತೆ ಬೂಸ್ಟ್ ತಗೊಳ್ಳಲ್ಲ, ಮತ್ತೆ ಪೇ ಮಾಡಿ ಬೂಸ್ಟ್ ಮಾಡಬೇಕು. ಆಲ್ಮೋಸ್ಟ್ ನೀವು ನಂಬ್ತಿರೋ ಬಿಡ್ತಿರೋ ತುಂಬಾ ಜನದ್ದು ಪ್ರೊಫೈಲ್ಗಳಲ್ಲಿ ವಿಡಿಯೋ ಹಾಕಿದ ತಕ್ಷಣ 25,000 ಲೈಕ್ಸು, 30,000 ಲೈಕ್ಸು ಇಮಿಡಿಯೇಟ್ ಆಗಿ ಬಂದ್ಬಿಡುತ್ತೆ. ಅದೆಲ್ಲ ಯಾವುದು ಜೆನ್ಯೂನ್ ಆಗಿರಲ್ಲ, ಎಲ್ಲ ಬೂಸ್ಟ್ ಆಪ್ಷನ್ ಕೊಟ್ಬಿಟ್ಟಿದ್ದಾರೆ. ಇವಾಗ ಬೂಸ್ಟ್ ಆಪ್ಷನ್ ಕೊಟ್ಬಿಟ್ಟು ನೀವು ನಿಮ್ಮ ಫೋಟೋ ನೀವು ಹಾಕಿದ ತಕ್ಷಣ ನಿಮ್ಗೆ ಇಮಿಡಿಯೇಟ್ ಆಗಿ 25,000 ಲೈಕ್ಸ್ನ ನೀವು ತಗೊಬೋದು. ಅವಾಗ ಲೈಕ್ಸ್ ಬೆಲೆ ಎಲ್ಲಿದೆ? ಜೆನ್ಯೂನ್ ಆಗಿ ಬರೋ ಲೈಕ್ಸ್ ವ್ಯೂಸ್ಗೆ ಬೆಲೆ ಎಲ್ಲಿದೆ? ನೀವು ವ್ಯೂಸ್ ಬೈ ಮಾಡ್ಬೋದು ಅಂದ್ರೆ, ಸೊ ಅದಕ್ಕೆ ಬೆಲೆ ಎಲ್ಲಿದೆ? ಹಂಗಾಗಿ ಯಾರೋ ಒಬ್ರು ನಡೀತಾ ಇರೋ ಆಲ್ಗೋರಿಥಮ್ ಮೇಲೆ ವರ್ಕ್ ಆಗ್ತಾ ಇದೆ ಸೋಷಿಯಲ್ ಮೀಡಿಯಾ ಎಲ್ಲ. ಸೊ ಬಟ್ ಸಿನಿಮಾ ಹಂಗಲ್ಲ. ನಿಮಗೆ ನೀವೊಂದು ಒಳ್ಳೆ ಸಿನಿಮಾ ಕೊಡಿ, 1 ವರ್ಷ ಬಿಟ್ಬಿಟ್ಟು ಬನ್ನಿ, ಆ ಸಿನಿಮಾ ನೆನ್ಪಿಟ್ಕೊಂಡಿರ್ತಾರೆ. ಓಕೆ, ಗೌರವ್ ಅವ್ರ ಬಾಲ್ಯ ಹೇಗಿತ್ತು? ಅಂದ್ರೆ ಈಗ ಹೇಗಿದ್ದೀರಾ? ಇಷ್ಟೇ ತುಂಟನಾ ಅಥವಾ ಅದಕ್ಕಿಂತ ಜಾಸ್ತಿ ತುಂಟ ಮೇಡಮ್. ನಾನು ಎಲ್ಲೆಲ್ಲಿ ಕಾಲೇಜು ಸ್ಕೂಲಲ್ಲಿ ಸೇರ್ಕೊಂಡಿದ್ದೀನೋ ಅಲ್ಲೆಲ್ಲ ನಮ್ಮ ಅಪ್ಪ ಬಂದು ಕಂಪ್ಲೇಂಟ್ಸ್ಗಳು ತಗೊಂಡು ಹೋಗಿದ್ದಾರೆ. ಕಂಪ್ಲೇಂಟ್ಸ್ ತಗೊಂಡು ಹೋಗ್ತಾ ಇದ್ರು. ಮನೆಗೆ ಹೋದ್ಮೇಲೆ ಹೆಂಗಿತ್ತು ರಿಯಾಕ್ಷನ್ಸ್? ಹಂಗೇನಿಲ್ಲ.
ಒಬ್ರೇ ಚಿಕ್ಕದ್ರಲ್ಲಿ ಮಗನ ಅಥವಾ ಅಣ್ಣ ಇದ್ದಾನೆ. ಅಣ್ಣ ಇದ್ದಾರೆ? ಅಣ್ಣಂಕಿಂತ ತಮ್ಮ ತುಂಟ ಜಾಸ್ತಿ. ಅಣ್ಣನು ತುಂಟ ಇದ್ದ. ಆಮೇಲೆ ಅಂದ್ರೆ ಯಾರು ತುಂಟ ಇರಲ್ಲ, ಒಂದು 10th ವರೆಗೂ ನಾವು ಹಾಸ್ಟ್ಲಿಗೆ ಹೋಗೋವರೆಗೂ. 10th ಆದ್ಮೇಲೆ ಹಾಸ್ಟ್ಲಿಗೆ ಹಾಕ್ಬಿಟ್ರು. ಆಳ್ವಾಸು, ಅದಾದ್ಮೇಲೆ ಇಂಜಿನಿಯರಿಂಗು, ಅದಾದ್ಮೇಲೆ ಮನೆ ಸೇರಿದ್ದೆ ಕಡಿಮೆ. ನಾವು ಆಚೆ ಫ್ರೆಂಡ್ಸ್ ಜೊತೆ ಬೆಳೆದಿದ್ದೆ ಜಾಸ್ತಿ. ಇಷ್ಟು ವರ್ಷಗಳಲ್ಲಿ ಕಲ್ತಿರೋದು ಏನು ಸರ್? ಸಿನಿಮಾ ಇಂಡಸ್ಟ್ರಿಯಿಂದನ ಆಗಿರ್ಬೋದು ಅಥವಾ ಹೊರಗಡೆ ನಿಮ್ಮ ಲೈಫ್ನ ಸ್ಟೈಲ್ನಲ್ಲಿ ಆಗಿರ್ಬೋದು? ನಾನು ಏನು ಕಲ್ತಿದ್ದು ಅಂದರೆ, ನಿಮಗೆ ಅಂದರೆ ನೀವು ಮಾಡೋ ಕೆಲಸದಲ್ಲಿ 100% ಡೆಡಿಕೇಟೆಡ್ ಆಗಿರಬೇಕು. ಕೆಲಸ ಮಾಡ್ಕೊಂಡು ಹೋಗ್ಬೇಕು. ನೀವು ಯಾವುದೋ ಒಂದಕ್ಕೋಸ್ಕರ ಆಸೆ ಪಡ್ತಾ ಇದ್ರೆ ಅದ್ರ ಮೇಲೆ ಕಾನ್ಸಂಟ್ರೇಟ್ ಮಾಡಿ ಕೆಲಸ ಮಾಡ್ಕೊಂಡು ಹೋಗ್ಬೇಕು. ನೀವು ಯಾರೋ ಒಬ್ರು, ಈಗ ನಾನು ಇಂಜಿನಿಯರಿಂಗ್ ಮುಗಿಸ್ಕೊಂಡು ಬಂದಿದ್ದಲ್ವಾ, ಯಾರೋ ಒಬ್ರು ಇಮಿಡಿಯೇಟಾಗಿ ಇಂಜಿನಿಯರಿಂಗ್ ಮುಗಿಸ್ಕೊಂಡ್ಬಂದು 75,000 ತಿಂಗಳಿಗೆ ಸಂಬಳ ತಗೊಂತವ್ರೆ ಅಂದ್ಬಿಟ್ಟು ನಾನು ಅದ್ರ ಮೇಲೆ ಆಸೆ ಪಟ್ಕೊಂಡು ಹೋಗ್ಬಾರ್ದು. ಇನ್ನೊಬ್ರು ಯಾರೋ 40,000 ಸಂಬಳ ತಗೋತಾರೆ, ಅದ್ರ ಮೇಲೆ ಆಸೆ ಪಟ್ಕೊಂಡು ಹೋಗ್ಬಾರ್ದು. ಇನ್ನೊಬ್ರೇನು ಇನ್ನೊಂದು ಸ್ಟಾರ್ಟ್ ಮಾಡಿದ್ದಾರೆ, ನಾನು ಅದನ್ನು ಆಸೆ ಪಟ್ಕೊಂಡು ಹೋಗ್ಬಾರ್ದು. ಸೊ ಈ ಡೈವರ್ಷನ್ಸ್ಗಳನ್ನ ಕಟ್ ಮಾಡಿ ನಿಮ್ಮ ಕೆಲಸ ನೀವೇನು ಮಾಡಕ್ಕೆ ಬಂದಿದ್ರೆ ಅದನ್ನ ಕಾನ್ಸಂಟ್ರೇಟ್ ಮಾಡ್ಕೊಂಡು ಹೋದ್ರೆ ಸ್ವಲ್ಪ ಲೇಟ್ ಆಗ್ಬೋದು ಅವ್ರಿಗಿಂತ. ಅವ್ರ ಮುಂಚೆ ಕೆಲಸ ಸಿಕ್ಕಿರ್ಬೋದು, ಬಟ್ ನೀವು ತಲುಪಕ್ಕೆ ಹೋಗ್ತಾ ಇರೋದು ತುಂಬ ದೊಡ್ಡದಲ್ವಾ, ಸ್ವಲ್ಪ ಲೇಟ್ ಆಗುತ್ತೆ ಅಷ್ಟೇ. ಸಿನಿಮಾ ಹೊರತುಪಡಿಸಿ ಏನ್ ಕೆಲಸ ಮಾಡ್ಕೊಂಡಿದ್ದೀರಾ, ಅಥವಾ ಸಿನಿಮಾ ಅದಕ್ಕೆ ಆಗಿರ್ಬೇಕು ಅಂತ? ನೋಡಿ, ನೀವು ಅದನ್ನೇ ಕೇಳ್ತಾ ಇದ್ದೀರಾ. ಅಂದ್ರೆ ನಿಮ್ಗೂ ಯೂಶುವಲಿ ಇರುತ್ತಲ್ವಾ? ಏನಿಲ್ಲ ಮೇಡಮ್, ಸಿನಿಮಾನೇ ವೃತ್ತಿ ನಮ್ಗೆ, ಸಿನಿಮಾನೇ ಜೀವನ, ಸಿನಿಮಾನೇ ಬದುಕು. ಓಕೆ, ಇವಾಗ ಪೀಕಲ್ಲಿ ಇದ್ದೀರಿ? ಪೀಕಲ್ಲಿ ಏನಿಲ್ಲ, ನಾರ್ಮಲ್ ಆಗಿದ್ದೀವಿ. ಓಕೆ, ಮದ್ವೆ ವಿಚಾರ ಏನಾದ್ರು ಮಾತಾಡ್ತಾರ ಮನೇಲಿ? ಏನ್ ಕತೆ ಮದ್ವೆ? ಅದೇ ಅವರು ಏನಂತಾರೆ, ಸಿನಿಮಾ ಇಂಡಸ್ಟ್ರಿ ಫ್ಯಾಮಿಲಿ ಕಡೆ ಸ್ವಲ್ಪ ಇಂಜೆಟ್ ಆಗ್ತಾರೆ ಹುಡುಗಿ ಇದು ಮಾಡಕ್ ಹೋದ್ರೆ. ನಾನು ನನ್ನ ಕಡೆ ನಾನೇನು ನೋಡಕ್ಕೇನು ಪ್ರಯತ್ನ ಮಾಡ್ತಾ ಇಲ್ಲ. ಅಂದ್ರೆ ಈ ಹುಡುಗಿನೆಲ್ಲ ಚೇಸ್ ಮಾಡಕ್ ಆಗಲ್ಲ. ಯಾವ ಟೈಮ್ಗೆ ಆಗ್ಬೇಕು ಅಂತಿರುತ್ತೋ, ನಮ್ಗೆ ಯಾರು ಸಿಗ್ಬೇಕು ಅಂತಿರುತ್ತೋ ಆಟೋಮೆಟಿಕ್ ಆಗಿ ಸಿಗ್ತಾರೆ, ಅವಾಗ ಮದ್ವೆನೂ ಆಗುತ್ತೆ. ನಾನು ಆಗ್ಬೇಕು ನೋಡ್ತಾ ಇರ್ತಾರೆ ಅವ್ರು ನೋಡ್ತಾ ಇದಾರೆ. ನೀವಿನ್ನ ಮೈಂಡಲ್ಲಿ ಮನೆಯವ್ರಿಗೆ ಬಿಟ್ಬಿಟ್ಟಿದೀನಿ. ಮನೆಯಲ್ಲಿ ಬಿಟ್ಬಿಟ್ಟಿದ್ದೀರಾ? ಓಕೆ, ಈ ರೀತಿ ಇರ್ಬೇಕು ಅಂತ ಏನಾದ್ರು ಕನಸು, ಆ ಥರ ಏನಿಲ್ಲ ಮೇಡಮ್. ಮತ್ತೆ ಸಿನಿಮಾ ನಾನು ಒಂದೇ ಕೇಳೋದು ಅವ್ರನ್ನ, ಸಿನಿಮಾನ ರೆಸ್ಪೆಕ್ಟ್ ಮಾಡಬೇಕು. ಸಿನಿಮಾದವ್ರೆಲ್ಲ ಕೆಟ್ಟವರು ಅನ್ನೋ ಭಾವನೆಯಲ್ಲಿ ಇರಬಾರ್ದು. ಸಿನಿಮಾ ಮಾಡೋರೆಲ್ಲ ಕೆಟ್ಟವರಲ್ಲ. ಏನಕ್ಕೆ ಆ ಬ್ಯಾಡ್ ಪರ್ಸೆಪ್ಷನ್ ಬಂದಿದೆ ಅಂದರೆ ಜನಕ್ಕೆ, ನಮ್ಮಲ್ಲಿರೋರೆ ಕೆಲವೊಬ್ರು ಅವ್ರಿಗೆ ವರ್ಕ್ ಆಗಲಿಲ್ಲ ಅನ್ನೋ ಒಂದೇ ಒಂದು ಕಾರಣಕ್ಕೆ ಮೈಕ್ ಸಿಕ್ತು ಅಂದ್ಬಿಟ್ಟು ಇಲ್ಲಿ ವರ್ಕ್ ಆಗ್ತಾ ಇಲ್ಲ, ಏನು ಆಗ್ತಾ ಇಲ್ಲ, ಕಷ್ಟ ಇದೆ, ಹಂಗಾಯ್ತು ನನಗೆ, ಹಿಂಗಾಯ್ತು ನನಗೆ ಅಂತ ಕುತ್ಕೊಂಡು ನೆಗೆಟಿವ್ ಆಗಿ ಮಾತಾಡಿ ಜನಕ್ಕೆ ನೆಗೆಟಿವ್ ಆಗಿ ಇದು ಮಾಡಿಬಿಟ್ಟಿದ್ದಾರೆ. ಅದು ಬಿಟ್ರೆ ಇನ್ನು ಬೇರೆ ಅಫೇರ್ಸು ಅದು ಇದು ಅಂತಾರೆ. ಅದೂ ಹೆಂಗೆ ಅಂದರೆ, ಎಲ್ಲ ಕಂಪ್ನಿಗಳಲ್ಲಿ ನೀವು ಹೋಗ್ರಿ, ಎಲ್ಲ ಜಾಗದಲ್ಲಿ ಹೋಗ್ರಿ, IT ಕಂಪ್ನಿಲೂ ಅಫೇರ್ಸ್ ಎಲ್ಲ, ಬೇರೆ ಎಲ್ಲ ಕಡೆ ಎಲ್ಲ ಇದೆ. ಅವ್ರದ್ದು ಏನಕ್ಕೆ ಆಚೆ ಬರಲ್ಲ ಅಂದರೆ, ಪಬ್ಲಿಕ್ ಫಿಗರ್ಗಳಲ್ಲ, ಆಚೆ ಬಂದು ಅವ್ರಿಗೆ ಸಿಗಾಕೊಂಡ್ರು ಅವ್ರ ಫ್ಯಾಮಿಲಿಯವ್ರಿಗೆ ಗೊತ್ತಾಗುತ್ತೆ, ಅಲ್ಲೇ ಕೇಸ್ ಮುಚ್ಚೋಗ್ಬಿಡುತ್ತೆ. ಬಟ್ ಇವರು ಆಚೆ ಸಿಗಾಕೊಂಡಾಗ ಬರೋರಿಗೆಲ್ಲ ಗೊತ್ತ. ನೀವು 1-2 ದಿನ ನೀವು ಸಾಕಿ ಅದೇ ಸ್ಟಾರ್ ಅನ್ನುವ ಕಾರಣಕ್ಕೆ ಇದು ಮಾಡಿರ್ತೀರ. ಸೊ ಅದು ಆಚೆ ಬರುತ್ತಷ್ಟೆ. ಎಲ್ಲ ಈಗ ಒಂದು ಬೇರೆ ಎಕ್ಸ್ಟ್ರಾ ರಿಲೇಶನ್ಶಿಪ್ ಇಟ್ಕೊಬೇಕು ಅನ್ಕೊಂಡಿರೋನು ಸಿನಿಮಾ ಇಂಡಸ್ಟ್ರಿಲಿ ಮಾತ್ರನೇ ಇರಲ್ಲ, ಎಲ್ಲ ಕಡೆನೂ ಇರ್ತಾನೆ. ಹಂಗಾಗಿ ಸಿನಿಮಾದವ್ರನ್ನೇ ಬ್ಲೇಮ್ ಮಾಡೋದು ತಪ್ಪು ಅಷ್ಟೆ. ಅದೊಂದು ಒಂದಿದೆ ಸರ್, ಸಿನಿಮಾದವರು ಅಂತಂದ್ರೆ ತುಂಬಾ ದುಡ್ಡು ಮಾಡಿರ್ತಾರೆ, ಒಂದು ಸಿನಿಮಾಗೆ ಇಷ್ಟು ತಗೊಂಡಿರ್ತಾರೆ, ಒಳ್ಳೆ ದುಡ್ಡಿದೆ, ಎಷ್ಟು ಹೆಂಗಿದೆ ಹುಡುಗಂದು, ಈ ರೀತಿಯಾಗಿ ಕೇಳ್ತಾರೆ. ಆ ರೀತಿನೂ ಕೇಳಿದಾರ ಹುಡುಗಿ ನೋಡುವಂತ ವಿಚಾರದಲ್ಲಿ? ಹುಡುಗಿ ವಿಚಾರದಲ್ಲಿ ಎಷ್ಟು ಸಂಪಾದನೆ ಮಾಡ್ತಾರೆ ಕೇಳ್ತಾರಲ್ವಾ. ಅಂದ್ರೆ ನಾವು ಸಿನಿಮಾದವ್ರ ಹತ್ರ ನೀವು ಅದನ್ನ ಕೇಳಕ್ಕೆ ಆಗಲ್ಲ. ನೆಕ್ಸ್ಟ್ ಮಂತ್ ನಿನ್ಗೆ ಏನ್ ರೆವೆನ್ಯೂ ಬರುತ್ತೆ ಅಂದ್ರೆ, ನೆಕ್ಸ್ಟ್ ಮಂತ್ ಯಾವ ಸಿನಿಮಾ ಸಿಗುತ್ತೆ ಅಂತ ನನ್ಗೇನ್ ಗೊತ್ತಿರುತ್ತೆ? ಈಗ ನೀವೇನೋ ಬಿಸ್ನೆಸ್ ಸ್ಟಾರ್ಟ್ ಮಾಡ್ತೀರಾ, ನೆಕ್ಸ್ಟ್ ಮಂತ್ ಎಷ್ಟು ಬಿಸ್ನೆಸ್ ಆಗುತ್ತೆ ಅಂತ ನಿಮ್ಗೇನ್ ಗೊತ್ತು ಅಲ್ವಾ? ಈಗ ನಮಗ್ ಗೊತ್ತಿರುತ್ತೆ ಸಿನಿಮಾ ಅಂದ್ರೆ ಏನು, ಒಂದು ಆವ್ರೇಜ್ ಅಲ್ಲಿ ಹೋಗ್ಬೋದು, ಅಥವಾ ಇನ್ನು ಹೋಗದೆ ಇರ್ಬೋದು, ತುಂಬಾ ಹಿಟ್ ಕೂಡ ಆಗ್ಬೋದು. ಬಟ್ ಆ ಹಿಟ್ಟಲ್ಲಿ ಏನ್ ಬಂದಿರುತ್ತಲ್ವಾ, ಅದನ್ನೇ ಇಟ್ಕೊಂಡು ಎಲ್ಲ ಕಡೆಗೂ ಹೇಳ್ತಾ ಹೋಗ್ತಾರೆ, ಇಷ್ಟು ಬಂದಿದೆ ಅಂತ. ಹೌದು, ಆ ರೀತಿ ಅಂದ್ರೆ ಅದು ಒಂದು ತಪ್ಪು ತಿಳುವಳಿಕೆ. ಈಗ ನಾವು ಒಂದ್ ಸಿನಿಮಾದಲ್ಲಿ 40 ದಿನ ಶೂಟ್ ಮಾಡ್ಬೇಕು. ಸೊ 40 ದಿನಕ್ಕೆ ಎಷ್ಟು ಪೇಮೆಂಟ್ ಬೇಕಾಗುತ್ತೆ ಅಷ್ಟು ಕೊಡ್ತಾರೆ. ಕೆಲವೊಂದ್ ಸಿನಿಮಾದಲ್ಲಿ 15 ದಿನ ಸಾಕು ಅಂತಾರೆ. 15 ದಿನಕ್ಕೆ ಎಷ್ಟು ಪೇಮೆಂಟ್ ಅಷ್ಟು ತಗೊಂತೀವಿ. ಸೊ ಸಿನಿಮಾದಲ್ಲಿ ಹೆಂಗೆ ಅಂದ್ರೆ, ನೀವು ಕೆಲಸ ಇದ್ದಾಗ ಒಳ್ಳೆ ಕಾಸು ಅದು ಅವ್ರು ಕೊಟ್ರೆ. ಬಟ್ ಇವಾಗ ಅಂದ್ರೆ ನೀವೇನಂದ್ರೆ ಅದಕ್ಕೆ ತೂಕ ಇರಬೇಕು. ನೀವು ಏನು ಕಾಸು ತಗೊಂತ ಇದ್ರೆ ಅದಕ್ಕೆ ತೂಕ ಇರಬೇಕು. ಸೊ ಈಗ ನೋಡಿ, ನಾವು ಈಗ ಸಿನಿಮಾಗಳು ಮಾಡಿ ಒಂದಷ್ಟು ಕಾಸು ನೋಡೋಕ್ಕೋಸ್ಕರ 7 ವರ್ಷ ಕಾಯ್ಬೇಕಾಯ್ತು.
ಹೌದು. ಇವಾಗ ಒಂಚೂರು ಪರವಾಗಿಲ್ಲ. ಹ್ಮ್ ಅದೇ ಈಗ ಬರೋ ಸಿನಿಮಾಗಳು ಬಂದು ಆಚೆ ಬಂದು ನೆಕ್ಸ್ಟ್ ಹೋಗ್ಬೇಕಾರೆ ಹಂಗೆ ಅಪ್ಗ್ರೇಡ್ ಆಗ್ತಾವ. ನೀವು ಯಾವುದೇ ಒಂದು ಕಂಪ್ನಿ ನಿಮಗೆ ಆಗಲಿ ಕೆಲ್ಸಕ್ಕೆ ಬಂದು ಸೇರ್ಕೊಂಡಾಗ ಕಡಿಮೆ ಸಂಬಳ ಇರುತ್ತೆ, ಆಮೇಲೆ ಹೋಗ್ತಾ 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 ಜಾಸ್ತಿ ಆಗುತ್ತಲ್ವಾ. ಸಿನಿಮಾದಲ್ಲೂ ಅದೇ ಥರ ಹೋಗ್ತಾ ಹೋಗ್ತಾ ಜಾಸ್ತಿ ಆಗುತ್ತೆ. ನಿಮ್ಗೆ ಅದರಲ್ಲಿ ಏನಾದ್ರು ಮಧ್ಯ ಒಂದು ಬ್ಲಾಕ್ ಬಸ್ಟರ್ ಸಿಕ್ಬಿಟ್ರೆ ಸಡನ್ ಆಗಿ ಜಂಪ್ ಆಗುತ್ತೆ, ಇಲ್ಲಾಂದ್ರೆ ಆ ರೇಂಜಲ್ಲೇ ಹೋಗ್ತಾ ಇರುತ್ತೆ. ನಂಬಿಕೆ ಇರ್ಬೇಕಷ್ಟೇ. ನಾವು ಕೆಲಸ ಮಾಡೋ ಜಾಗದಲ್ಲಿ ನಾನು ದುಡಿತೀನಿ, ನನಗೆ ಬರುತ್ತೆ, ಅದು ಬರೋಳು ಅಷ್ಟೇ ಇವನೇನೋ ಒಂದು ಮಾಡ್ತಾನೆ ಚೆನ್ನಾಗಿ ಆಗುತ್ತೆ ಅನ್ನೋ ಒಂದು ಕಾನ್ಫಿಡೆನ್ಸ್ ಮೇಲೆ ಬಂದು ಮದುವೆ ಆಗಬೇಕು ಹೊರತು ನನ್ನ ಹತ್ರ ಆಲ್ರೆಡಿ ಬ್ಲಾಕ್ ಬಸ್ಟರ್ ಹಿಟ್ ಆಗ್ಬಿಟ್ಟಿದೆ ಅನ್ನೋ ಒಂದು ಕಾರಣಕ್ಕಲ್ಲ. ಯಾವ ಟೈಮಲ್ಲಿ ಏನು ಬೇಕಾದ್ರೆ ಆಗ್ಬೋದು. ಯಾಕಂತಂದ್ರೆ ಇತ್ತೀಚಿನ ದಿನಗಳಲ್ಲಿ ಡಿವೋರ್ಸ್ ಪ್ರಕರಣಗಳು ಜಾಸ್ತಿ ಆಗ್ಬಿಟ್ಟಿದೆ. ಅದ್ರಲ್ಲಿ ಅವ್ರು ಹೇಳೋದೇನು ಅಂತಂದ್ರೆ ಮದುವೆ ಆಗಿ ಬಂದಾಗ ತುಂಬಾ ಚೆನ್ನಾಗಿತ್ತು, ಹೋಗ್ತಾ ಹೋಗ್ತಾ ಚೆನ್ನಾಗಿರ್ಲಿಲ್ಲ. ಆಮೇಲೆ ಕೆಲವೊಂದು ರೀಸನ್ಸ್ ನಾವು ನೋಡಿದೀವಿ, ಮೂವಿಗಳು ಫ್ಲಾಪ್ ಆಯ್ತು ಅನ್ನುವಂಥ ರೀಸನ್ಗಳು ಕೊಟ್ಟಿದ್ದಾರೆ. ಸೊ ಹಾಗಾಗಿ ಕೇಳಿದೆ. ಅಂದ್ರೆ ಅವ್ರು ನಮ್ಮ ಮೂವಿ ನೋಡ್ಕೊಂಡ್ ಬಂದಿರ್ತಾರೆ ಹೊರತು ನಮ್ಮ ಇದು ನಮ್ಮ ಏನಂದ್ರೆ ನಮ್ಮ ಮೇಲೆ ನಂಬಿಕೆ ಇಟ್ಕೊಂಡು ನಮ್ಮ ಕ್ಯಾರೆಕ್ಟರ್ ನೋಡಿ ಅಥವಾ ನಮ್ಮ ಗುಣ ನೋಡಿ ನಮ್ಮ ನಡವಳಿಕೆ ನೋಡಿ ಈ ತರ ಒಂದು ಜೊತೆಲಿ ಬೆಳೆಯೋಣ ಅನ್ನೋ ಒಂದು ಮನಸ್ಥಿತಿ ಇರಬೇಕು. ಹೌದು. ಅದ್ ಬಿಟ್ಬಿಟ್ಟು ಒಬ್ಬ ಗೆದ್ಬಿಟ್ಟಿದ್ದಾನೆ ಜೊತೆ ಗೆಲ್ಲೋವರೆಗೂ ಇರೋಣ, ಇದು ವರ್ಕ್ ಆಗಲ್ಲ ನಾರ್ಮಲ್ ಆಗಿ. ಗೊತ್ತಿಲ್ಲ, ಎಲ್ಲರೂ ಆ ಥರ ಇರಲ್ಲ, ಬಟ್ ಆಲ್ಮೋಸ್ಟ್ ಆ ಥರ. ಓಕೆ ಸರ್, ಈ ರೀತಿ ಸಿನಿಮಾಗಳು ಒಂದಷ್ಟು ಹಿಟ್ ಆದಮೇಲೆ ಒಂದಷ್ಟು ಕ್ಯೂರಿಯಾಸಿಟಿ ಇದು ಇದ್ದೇ ಇರುತ್ತೆ. ನಾವಿನ್ನೂ ಜಾಸ್ತಿ ಸಿನಿಮಾಗಳು ಮಾಡಬೇಕು, ಹಸುವು ಜಾಸ್ತಿ ಆಗ್ತಾ ಹೋಗುತ್ತೆ. ಯಾರ ಹತ್ರನಾದರೂ ಅವಕಾಶ ಕೇಳ್ಕೊಂಡು ಹೋಗಿರೋದು ಉಂಟಾ? ಇಲ್ಲ. ಅಮೃತಾಂಜನ್ ಮುಂಚೆ ಹತ್ತತ್ರ ಒಂದು 100 ಆಡಿಷನ್ ಅಟೆಂಡ್ ಮಾಡಿದ್ದೀನಿ. ಓಕೆ. ಇದುವರೆಗೂ ಮಾಡಿರೋ ಆಡಿಷನಲ್ಲಿ ಯಾವುದೋ ಒಂದು ಸಿನಿಮಾ ಪೋಸ್ಟರ್ ಸಮೇತ ರಿಲೀಸ್ ಆಗಿಲ್ಲ. ಅಮೃತಾಂಜನ್ ಆದಮೇಲೆ ನಾನು ಕೇಳ್ಕೊಂಡು ಹೋಗಿರೋ ತುಂಬಾ ಕಡಿಮೆ ಅಂದ್ರೆ ಕೇಳೇ ಇಲ್ಲ. ನಾನು ಒಂದು ಡಿಸೈಡ್ ಆಗಿದ್ದು ಅಮೃತಾಂಜನ್ ಇದಾದ ಅದಕ್ಕೆ ಮುಂಚೆ ಜೂನಿಯರ್ ಆರ್ಟಿಸ್ಟ್ ಆಗಿ ಹೋಗ್ತಾ ಇದ್ವಿ, ಎಲ್ಲ ಹೋಗ್ತಾ ಇದ್ವಿ, ಅವಕಾಶಕ್ಕೋಸ್ಕರ ಅಲಿತಾ ಇದ್ವಿ, ಏನೂ ಸಿಗ್ತಾ ಇರಲಿಲ್ಲ. ಅಮೃತಾಂಜನ್ ಬಂತು, ಅದು ನಾನು ಹುಡ್ಕೊಂಡು ಹೋಗಿ ಸಿಕ್ಕಿದ್ದಲ್ಲ, ನನಗೆ ಬಂದು ಸಿಕ್ಕಿದ್ದು. ಅವಾಗ ಒಂದು ಅರ್ಥ ಆಯ್ತು ನನಗೆ ಏನ್ ಸಿಗ್ಬೇಕು ಅಂತಿರುತ್ತೋ ನಾನು ಪ್ರಯತ್ನ ಮಾಡ್ಲಿಲ್ಲ ಅಂದ್ರೂ ಸಿಗುತ್ತೆ. ಸಿಕ್ಕಿದಾಗ ನಾನು ಅದಕ್ಕೆ 100% ಎಫರ್ಟ್ ಹಾಕ್ಬಿಟ್ಟು ಕೆಲಸ ಮಾಡ್ಬಿಟ್ಟು ಗೆಲ್ಬೇಕು ಅನ್ನೋದೊಂದು ಅರ್ಥ ಆಯ್ತು. ಅವಾಗಿಂದ ಸಿಗ್ತಾ ಬಂತು. ಓಕೆ. ನೆಕ್ಸ್ಟ್ ಈ ಒಂದು ಸ್ಟಾರ್ ನಟನ ಜೊತೆಗೆ ನಾನು ಆಕ್ಟ್ ಮಾಡಬೇಕು ಅನ್ನುವಂಥ ಒಂದು ಆಸೆ ಇದ್ದೇ ಇರುತ್ತೆ. ಯಾರ ಜೊತೆಗೆ ಆ ಒಂದು ಆಸೆ? ಎಲ್ಲಾ ಸ್ಟಾರ್ ಜೊತೆ ನಾನು ಆಕ್ಟ್ ಮಾಡಬೇಕು. ದರ್ಶನ್ ಸರ್ ಸಿನಿಮಾದಲ್ಲಿ ಮಾಡಿದೆ, ಬಟ್ ಅವ್ರ ಜೊತೆಲಿ ಆಕ್ಟ್ ಮಾಡಬೇಕು. ಸುದೀಪ್ ಸರ್ ಜೊತೆ ಆಕ್ಟ್ ಮಾಡಬೇಕು, ಮುರಳಿ ಸರ್ ಜೊತೆ ಆಕ್ಟ್ ಮಾಡಬೇಕು, ಎಸ್ ಸರ್ ಜೊತೆ ಆಕ್ಟ್ ಮಾಡಬೇಕು, ಧ್ರುವ ಸರ್ಜಾ ಅವ್ರ ಜೊತೆ ಆಕ್ಟ್ ಮಾಡಬೇಕು, ಎಲ್ಲರ ಜೊತೆನೇ ಆಕ್ಟ್ ಮಾಡು, ಗಣೇಶ್ ಅವ್ರ ಜೊತೆ ಆಕ್ಟ್ ಮಾಡಬೇಕು, ಅಜಯ್ ರಾವ್ ಅವ್ರ ಜೊತೆ ಆಕ್ಟ್ ಮಾಡಿದೆ, ಪ್ರೇಮ್ ಸರ್ ಜೊತೆ ಆಕ್ಟ್ ಮಾಡಬೇಕು, ಎಲ್ಲರ ಜೊತೆನೇ ಆಕ್ಟ್ ಮಾಡ್ಬೇಕು ಮೇಡಮ್. ಓಕೆ. ಶೆಟ್ಟಿ ಅಂತ ಅಂದ ತಕ್ಷಣ ನಿಮ್ಮನ್ನ ಮಂಗಳೂರವ್ರು ಅನ್ಕೊಂಡ್ಬಿಡ್ತಾರೆ, ಗ್ಯಾಂಗ್. ಬಟ್ ಅಲ್ಲ. ಏನಂದ್ರೆ ಈಗ ನಾನು ಅದಕ್ಕೂ ಒಂದು ಕ್ಲಾರಿಟಿ ಕೊಟ್ಬಿಡ್ತೀನಿ ಮೇಡಮ್. ನಾರ್ಮಲ್ ಆಗಿ ಮುಂಚೆ ನೀವು ಮಂಗಳೂರಿಂದ ಬಂದಿರೋರು ಅಂದ್ರೆ ಅವ್ರ ಸ್ಲ್ಯಾಂಗ್ ಬೇರೆ ಇರ್ತಾ ಇತ್ತು ಅಂದ್ಬಿಟ್ಟು ಅವ್ರನ್ನ ಸಿನಿಮಾ ಇಂಡಸ್ಟ್ರಿ ಒಳಗಡೆ ಮೇನ್ ಕ್ಯಾರೆಕ್ಟರ್ಗಳಿಗೆ ಅವಕಾಶಗಳು ಕಡಿಮೆ ಕೊಡ್ತಾ ಇದ್ದು. ಯಾರಿದ್ದಾರೆ ಮುಂಚೆ ಅವಾಗೆಲ್ಲ? ಅಷ್ಟೊಂದು ಇಲ್ಲ ಅಲ್ವಾ? ಸೊ ಅದಕ್ಕೆ ಅವ್ರು ಏನ್ ಮಾಡಿದ್ರು, ಅವ್ರದೇ ಒಂದು ಟೀಮ್ ತರ ಮಾಡ್ಕೊಂಡು ಸಿನಿಮಾಗಳನ್ನ ಮಾಡಕ್ ಸ್ಟಾರ್ಟ್ ಮಾಡಿದ್ರು. ಸೊ ಗೆಲ್ತಾ ಬಂದ್ರು. ಅದು ತಪ್ಪಾ? ಮತ್ತೆ ತಪ್ಪು ಯಾರ್ದಿಲ್ಲಿ? ಅಂದ್ರೆ ಅವರು ಒಂದು ಇದನ್ನ ಮಾಡ್ಕೊಂಡು ಬಂದಿರೋದು, ಬಟ್ ತಪ್ಪು ಅಂದ್ರೆ ನಾನು ಹೇಳ್ತಾ ಇರೋದು, ಈಗ ಅವ್ರವರೇ ಗ್ಯಾಂಗ್ ಮಾಡ್ಕೊಂಡು ಸಿನಿಮಾ ಮಾಡ್ತಾ ಇದಾರೆ ಅನ್ನೋದು ತಪ್ಪು ಅಂತ ಇದ್ರ, ಅಥವಾ ಅವ್ರು ಮಾತ್ರ ಗೆಲ್ತಾ ಇದಾರೆ ಅನ್ನೋದು ತಪ್ಪು ಅಂತ? ಆ ಗ್ಯಾಂಗ್ ತಪ್ಪಾಗುತ್ತೆ. ಸಿನಿಮಾ ಇಂಡಸ್ಟ್ರಿ ಎಲ್ರಿಗೂ ಇರುವಂತದ್ದು, ಎಲ್ಲಾ ಕಲಾವಿದರನ್ನು ಗುರುತಿಸ್ಬೇಕು. ತಮ್ಮ ಗ್ಯಾಂಗ್ ಅಲ್ಲಿ ಇರೋರಿಗೆ ಮಾತ್ರ ಪ್ರೋತ್ಸಾಹ ನೀಡೋದು ತಪ್ಪಾಗುತ್ತೆ ಸರ್. ಅಂದ್ರೆ ಈಗ ನಾನು ಹೇಳೋದು ಬೇರೆಯವ್ರಿಗೂ ಅವಕಾಶ ಕೊಡ್ಬೇಕು ಅಲ್ಲ. ಈಗ ಹಂಗಿದ್ರೆ ಅಚ್ಯುತ್ ಸರ್ ಅವ್ರ ಸಿನಿಮಾಗಳಲ್ಲಿ ಮಾಡಂಗೆ ಇರ್ತಾ ಇರ್ಲಿಲ್ಲ. ಇಲ್ಲ, ಅವ್ರಿಗೂ ಕೊಟ್ಟಿದ್ದಾರೆ, ಇಲ್ಲ ಅಂತ ಅಲ್ವಾ? ಕೆಲವೊಂದಷ್ಟು ಜನ ಹೇಳ್ತಾರೆ. ಸಪ್ತಮಿ ಅವ್ರಿಗೆ ಕಾಂತಾರದಲ್ಲಿ ಅವಕಾಶನೇ ಸಿಗ್ತಾ ಇರ್ಲಿಲ್ಲ. ಹೌದು ಅಲ್ವಾ? ಎಷ್ಟು ನನ್ಗೆ ಹೆಂಗ ರಕ್ಕಸಪುರದಲ್ಲಿ ರಾಜ್ ಬಿ ಶೆಟ್ಟಿ ಅವ್ರ ಜೊತೆ ಆಕ್ಟ್ ಮಾಡಕ್ ಅವಕಾಶ ಕೊಟ್ಟಿರ್ಲಿಲ್ಲ. ಈಗ ಬಂದ್ರು, ಇಲ್ಲ ಅಂತ ಅಲ್ಲ. ಬಟ್ ಇತ್ತೀಚಿನ ದಿನಗಳಲ್ಲಿ ರಕ್ಷಿತ್ ಸರ್ ಒಂದ್ ಮಾತು ಹೇಳ್ತಾರೆ, ಯಾರು ತುಳು ಬರುತ್ತೋ ಅವ್ರಿಗೆ ನಾನು ಜಾಸ್ತಿ ಪ್ರಾಮುಖ್ಯತೆ ಕೊಡ್ತೀನಿ ಅಂತ ಹೇಳ್ತಾರೆ. ಎಲ್ಲಿ ಹೇಳಿದ್ದಾರೆ ಇದ್ರದ್ದು? ಅಂದ್ರೆ ಮೇಡಮ್, ನಾನು ಈಗ ಕಾಂತಾರ ಸಿನಿಮಾ ಮಂಗಳೂರು ನೇಟಿವಿಟಿ ಇರೋ ಸಿನಿಮಾ. ರಿಚರ್ಡ್ ಆಂಟೋನಿ ಒಂದ್ ನಿಮಿಷ. ಕಾಂತಾರ ಸಿನಿಮಾ ಮಂಗಳೂರು ನೇಟಿವಿಟಿ ಇರುವಂತ ಸಿನಿಮಾ. ಅಲ್ಲಿ ಆ ನೇಟಿವಿಟಿಗೆ ತಕ್ಕಂಗೆ ಲ್ಯಾಂಗ್ವೇಜ್ ಇರೋರೇ ಮಾತಾಡಕ್ ಬೇಕಾಗಿತ್ತು, ಅದಕ್ಕೆ ಅವ್ರನ್ನೇ ಹಾಕೊಂಡ್ ಮಾಡಿದ್ರು ಅಲ್ವಾ? ಸೊ ಅದು ತಪ್ಪಾ? ಸೊ ಈಗ ಹಂಗಾರೆ ಕಿರಿಕ್ ಪಾಟೀಲ್ ಅವರು ಬೇರೆ ಯಾರನ್ನು ಬೇರೆ ಯಾವ ಇವ್ರನ್ನು ಹಾಕಳಂಗೆ ಇರ್ಲಿಲ್ಲ, ಯಾಕೆ ಹಾಕೊಂಡ್ ಮಾಡಿದ್ರು? ಎಷ್ಟು ಜನ ಇದಾರೆ ಬೇರೆ ಕಡೆ? ಬೇರೆಯವರೆಲ್ಲ ಸೇರ್ ಮಾಡ್ತಾ ಇದಾರೆ, ಇಲ್ಲ ಅಂತ ಅಲ್ಲ. ಬಟ್ ಈ ಒಂದು ಅಂದ್ರೆ ನಾನು ಇನ್ನೂ ಒಂದು ಕ್ವಶನ್ ಕೇಳ್ತೀನಿ ನಿಮ್ಗೆ. ಸೊ ಅವರು ಟೀಮ್ ಮಾಡ್ಕೊಂಡು ಗೆಲ್ತಾ ಇದಾರೆ ಸಿನಿಮಾನ.
ಸೊ ಅವ್ರು ಗೆಲ್ತಾ ಇದಾರೆ ಅನ್ನೋ ಒಂದ್ ಕಾರಣಕ್ಕೆ ನೀವು ಬೇರೆಯವ್ರಿಗೆ ಅವಕಾಶ ಕೊಡ್ಬೇಕು ಅಂತಿದ್ರ, ಅವ್ರು ಸೋತಿದ್ರು ಇದೇ ಕ್ವಶನ್ ಕೇಳ್ತಾ ಇದ್ರ? ಎಲ್ರಿಗೂ ಅವಕಾಶ ಕೊಡ್ತೀವಿ, ಕನ್ನಡ ಚಿತ್ರರಂಗ ಎಲ್ರಿಗೂ ಅಲ್ಲ, ಅದೇನೆ ಹೇಳ್ತಾ ಇರೋದು. ಅವ್ರು ಗೆಲ್ತಾ ಇದಾರೆ ಅನ್ನೋ ಒಂದೇ ಒಂದ್ ಕಾರಣಕ್ಕೆ ಬೇರೆಯವ್ರಿಗೂ ಅವಕಾಶ ಕೊಡ್ಬೇಕು ಅಂತ ಇದ್ರ. ಅಕಸ್ಮಾತ್ ಅವ್ರು ಸೋತಿದ್ರೆ ಅವ್ರನ್ನ ನೀವು ಗುರುತಿಸ್ತಾನೆ ಇರಲಿಲ್ಲ, ಕನ್ಸಿಡರೇ ಮಾಡ್ತಾ ಇರ್ಲಿಲ್ಲ. ಇಲ್ಲಿ ನಿಮ್ನ ಬೇರೆಯವ್ರನ್ನ ಗೆಲ್ಬೇಡಿ ಅಂತ ಹೇಳಿದಾರ, ಅಥವಾ ನಮ್ಗೆ ಅವ್ರೇನಾರು ಗೆಲ್ಬೇಡಿ ಅಂತ ಹೇಳಿದಾರ? ಇದು ಸಿನಿಮಾ ಇಂಡಸ್ಟ್ರಿ, ಯಾರು ಏನ್ ಬೇಕಾದ್ರೂ ಮಾಡ್ಬೋದು. ನಾನು ಅವ್ರನ್ನ ಕ್ವಶನ್ ಮಾಡಕ್ ನಾನು ಯಾರು? ಈಗ ಅವ್ರನ್ನ ಸಿನಿಮಾ ನನ್ನ ಹಾಕೊಂಡ್ ಮಾಡಿ ಅಂತ ಕೇಳಕ್ ನಾನು ಯಾರು? ಅವ್ರ ಇಷ್ಟ, ಅದು ಅವ್ರ ದುಡ್ಡು. ಸಿನಿಮಾ ಗೆಲ್ತಾ ಇದಾರೆ ಅಷ್ಟೇ ಬೇಕಾಗಿರೋದು ನಮ್ಗೆ. ಇವ್ರನ್ನ ಹಾಕೊಂಡ್ ಮಾಡ್ಲಿಲ್ಲ. ನೀವು ಮಾಡಿ ಅಲ್ಲ, ನೀವು ಒಳ್ಳೆ ಡೈರೆಕ್ಟರ್ನ ಇಟ್ಬಿಟ್ಟು, ನೀವು ರೈಟರ್ನ ಇಟ್ಬಿಟ್ಟು ಸಿನಿಮಾ ಮಾಡಿ, ಮಾಡಬೇಡಿ ಅಂತ ಯಾರು ಹೇಳಿರೋದು? ಅದನ್ನ ಬಿಟ್ಬಿಟ್ಟು ಅವ್ರು ಹಾಕೊಂಡ್ ಮಾಡ್ಲಿಲ್ಲ ನಮ್ನ, ಅವ್ರು ಹಾಕೊಂಡ್ ಮಾಡಿ, ಅದು ತಪ್ಪಾಗ್ಬಿಡುತ್ತೆ. ಅದು ಇದೇ ತಪ್ಪಾಗ್ಬಿಡುತ್ತೆ. ನೀವು ಟೀಮ್ ಮಾಡ್ಕೊಂಡು, ಈಗ ನಾವು ನಮ್ ಶಾರ್ಟ್ ಫಿಲ್ಮ್ ಟೀಮ್ ಅವರೆಲ್ಲ ಸೇರ್ಕೊಂಡು ಸಿನಿಮಾ ಮಾಡಿದ್ವಿ, ನೀವು ನಮ್ನು ಕೇಳ್ತಾ ಹಂಗಾರೆ ಹೊರಗಡೆ ಅವ್ರನ್ನ ಹಾಕೊಂಡು ಮಾಡಿ? ಹಂಗಲ್ಲ ಸರ್, ಈಗ ಅವ್ರು ಹೇಳಿದ್ಮೇಲೆ ನಾನು ಹಿಂಗ್ ಹೇಳಿದ್ದು. ಅಂದ್ರೆ ಸೋಷಿಯಲ್ ಮೀಡಿಯಾದಲ್ಲೆಲ್ಲ ಚರ್ಚೆ ಆಗ್ತಾ ಇತ್ತು, ಫ್ಯಾನ್ಸ್ಗಳು ರಿಯಾಕ್ಟ್ ಮಾಡಿದ್ರು, ಒಂದಷ್ಟು ಜನ ಇದ್ ಮಾಡಿದ್ರು, ವಿರೋಧ ವ್ಯಕ್ತಪಡಿಸಿದ್ರು. ನೀವು ಅವ್ರಿಗಷ್ಟೇ ಅವಕಾಶ ಕೊಡ್ತೀವಿ ಅಥವಾ ತುಳು ಬರೋರ್ಗಷ್ಟೇ ಅವಕಾಶ ಕೊಡ್ತೀವಿ ಅಂತಂದ್ರೆ ಬೇರೆಯವ್ರು ಏನ್ ಮಾಡಿದ್ರು, ಬೇರೆಯವ್ರನ್ನ ಯಾಕೆ ಗುರುತಿಸಲ್ಲ ಅಂತ ಅವರೇ ಪ್ರಶ್ನೆ ಮಾಡಿರೋದಲ್ವಾ? ಜನ ಮಾಡಿರೋದನ್ನ ನಾನು ಕೇಳಿ, ಹೌದು, ಅದ್ ಬಿಟ್ಟು ನಾನು ಏನ್ ಹೇಳಿ, ಬೇರೆಯವ್ರು ನೀವು ಅವ್ರ ಬಗ್ಗೆ ನಾನು ಆಕ್ಚುಲಿ ಹೇಳೋದು, ನನ್ನ ಪ್ರಕಾರ ಈಗ ಮಂಗಳೂರು ಅಂದ್ರೆ ಪಾಕಿಸ್ತಾನದಲ್ಲಿ ಇಲ್ಲ, ಮಂಗಳೂರು ನಮ್ ಕರ್ನಾಟಕನೇ. ಮಾತಾಡೋ ಸ್ಲ್ಯಾಂಗ್ ಬೇರೆ ಆಗುತ್ತೆ ಅಷ್ಟೇ. ನೀವು ಅಂದ್ರೆ ನಾರ್ಮಲ್ ಆಗಿ ಇಲ್ಲಿ ಏನಾಗ್ಬಿಡುತ್ತೆ, ಮಂಗಳೂರು ಕರಾವಳಿ ಪ್ರದೇಶ ಅಂದ ತಕ್ಷಣ ಅದೇನೋ ಕರ್ನಾಟಕದಿಂದ ಬೇರೆ ಇದೇನೋ ಅನ್ನೋ ತರ ಅಲ್ಲ, ಬೇರೆ ಇಲ್ಲಿ ಈ ಕಡೆ ಅನ್ಕೊಳ್ಳೋದು. ನೀವು ನಂಬ್ತಿರೋ ಬಿಡ್ತಿರೋ, ನನ್ಗೆ ಎಕ್ಸ್ಪೀರಿಯನ್ಸ್ ಆಗಿದೆ. ನಾರ್ಮಲ್ ಆಗಿ ಹಿಂಗೆ ಮಾತಾಡ್ತಾ ಇದ್ದೆ ಒಬ್ರು ಪ್ರೊಡ್ಯೂಸರ್ ಹತ್ರ. ಅವ್ರು ಏನಂದ್ರು ಅಂದ್ರೆ, ನೀವು ಮಂಗಳೂರವ್ರಲ್ವಾ ಅಂದ್ರು. ಇಲ್ಲ ಸರ್, ನಮ್ದು ಕೇರ್ಪೇಟೆ, ಇಲ್ಲೇ ಮಂಡ್ಯ ಜಿಲ್ಲೆ, ನಾವು ಮಂಗಳೂರು ಶೆಟ್ರ್ ಅಲ್ಲ ಅಂದೆ. ಅದಕ್ಕೆ ಅವ್ರು, ಅಯ್ಯೋ ನಮ್ಮೂರ್ ಕಡೆಯವರ ನೀವು, ಹೆಂಗಿದ್ರೆ ನಮ್ಮ ಸಿನಿಮಾದಲ್ಲಿ ಹಾಕೊಂಡು ಮಾಡಿಸ್ತಾ ಇದ್ನಲ್ಲ, ನಾನು ಮಂಗಳೂರವರು ಅನ್ಕೊಂಡು ಸುಮ್ಮನೆ ಆಗ್ಬಿಟ್ಟೆ ಅಂದ್ರು. ಅಂದ್ರೆ ನೀವು ಕಲಾವಿದ್ರನ್ನ ಯಾವ್ದ್ರ ಮೇಲೆ ಅಳೀತಾ ಇದ್ದೀರಾ? ಹೌದು, ನೀವು ನೋಡ್ಬೇಕಾಗಿರೋದು ನಾನು ಚೆನ್ನಾಗಿ ಆಕ್ಟ್ ಮಾಡ್ತೀನ, ಆ ಪಾತ್ರಕ್ಕೆ ಸೂಟ್ ಆಗ್ತೀನ ಅಷ್ಟೇ ನೋಡ್ಬೇಕಾಗಿರೋದು. ಎಂಟರ್ಟೈನ್ಮೆಂಟ್ ಮಾಡ್ತೀನ ಅಷ್ಟೇ ನೋಡ್ಬೇಕಾಗಿರೋದು ಬಿಟ್ಟು ಬೇರೆ ಏನಲ್ಲ. ಅವ್ನು ಯಾವ ಊರು, ಯಾವ ಇದು ಏನಾರ ಆಗಿರ್ಲಿ, ಎಲ್ಲದಕ್ಕೂ ಮೀರಿದ್ದು. ಹೌದು, ಅದಕ್ಕೆ ನಾನು ಇನ್ಸ್ಟಾಗ್ರಾಮ್ ಅಲ್ಲಿ ಇದೇ ತೆಗ್ದಾಬಿಡಿ, ಬರೀ ಗೌರವ ಅಂತ ಇಟ್ಟಿದ್ದೀನಿ ಇವಾಗ. ಅದನ್ನೇ ಸರ್ ನೀವು ಏನ್ ಹೇಳಿದ್ರಲ್ಲ, ಇದನ್ನೇ ನಾನು ಹೇಳಿದ್ದು. ಯಾಕೆ ಕಲಾವಿದ್ರನ್ನ ಬರೀ ಅವ್ರು ಒಂದು ಊರು ಅನ್ನೋದಕ್ಕೋಸ್ಕರ ಯಾಕೆ ಅವಕಾಶ ಮಾಡಿ? ಎಲ್ರಿಗೂ. ಈಗ ನಿಮ್ಗೆ ಉತ್ತರ ಕರ್ನಾಟಕದ ಭಾಷೆ ಕೊಟ್ರೆ ನೀವು ಆ ಡೈಲಾಗ್ ಹೇಳ್ತೀರಾ, ಕರಾವಳಿದ್ ಕೊಟ್ರೆ ನೀವು ಆ ಡೈಲಾಗ್ ಹೇಳ್ತೀರಾ, ಇಲ್ಲ ಮಧ್ಯ ಕರ್ನಾಟಕದ ಕೊಟ್ರು ಆ ಡೈಲಾಗ್ ಹೇಳ್ತೀರಾ. ಅಂದ್ರೆ ನಾನು ಆಗ್ಲೇ ಹೇಳಿದ್ದೆ ಏನಂದ್ರೆ ಅದೇನೆ, ಅಂದ್ರೆ ಮುಂಚೆ ನೀವು ಅವ್ರನ್ನ ಕನ್ಸಿಡರ್ ಮಾಡ್ಲಿಲ್ಲ ಅನ್ನೋ ಒಂದೇ ಒಂದು ಕಾರಣಕ್ಕೆ ಅವರೇ ಒಂದು ಟೀಮ್ ಮಾಡ್ಕೊಂಡು ಸಿನಿಮಾ ಮಾಡಕ್ ಸ್ಟಾರ್ಟ್ ಮಾಡಿದ್ರು. ಸೊ ಅದು ಅವ್ರಿಗೆ ಗೆಲ್ತಾ ಹೋದ್ರಲ್ವ, ಅದಕ್ಕೆ ಅದೊಂದು ಕಂಟಿನ್ಯೂ ಮಾಡ್ತಾ ಇದ್ದಾರೆ. ಈಗ ನೀವು ನಂಬ್ತಿರೋ ಬಿಡ್ತೀರಾ, ಕನ್ನಡ ಸಿನಿಮಾ ಎಷ್ಟು ನಡೀತಿದ್ಯೋ ಅಷ್ಟೇ ಸಿನಿಮಾಗಳು ತುಳು ಸಿನಿಮಾಗಳು ನಡೀತಾ ಇದೆ ಅಲ್ವಾ? ತುಳು ಸಿನಿಮಾಗಳು. ಮತ್ ನೀವು ಅಂದ್ರೆ ಈಗ ಮಂಡ್ಯ ಜಿಲ್ಲೆ, ನಮ್ಮ ಜಿಲ್ಲೆ ಮಂಡ್ಯ ಜಿಲ್ಲೆಯಲ್ಲಿ ಪ್ರತಿ ಒಂದು ಊರ್ಗೋದ್ರೂ ನಿಮ್ಗೆ ಒಂದೊಂದು ನೇಟಿವಿಟಿ ಸಿಗುತ್ತೆ, ಒಂದೊಂದು ಆಚಾರ ವಿಚಾರಗಳು ಸಿಗುತ್ತೆ. ಅದ್ರ ಮೇಲೆ ಸಿನಿಮಾ ಮಾಡಬೇಡಿ ಅಂತ ಯಾರು ಹೇಳಿದಾರ? ಅಲ್ವಾ? ನೀವು ಹಾಸನ್ನು, ಈ ಕಡೆ ಚಿಕ್ಕಮಂಗ್ಳೂರು, ಕೊಳ್ಳೇಗಾಲ, ಕೋಲಾರ, ತುಮಕೂರು, ನೀವು ಶಿವಮೊಗ್ಗ, ಪ್ರತಿಯೊಂದು ಊರಿಗೋದ್ರೂ ಪ್ರತಿಯೊಂದು ಗ್ರಾಮಗಳಿಗೋದ್ರೂ ಭಾಷೆಗಳು ಸ್ಲ್ಯಾಂಗ್ ಚೇಂಜ್ ಆಗುತ್ತೆ, ಲೈಟ್ ಆಗಿ ಡಿಫ್ರೆನ್ಸ್ ಇದ್ದೇ ಇರುತ್ತೆ. ಆಮೇಲೆ ಪ್ರತಿಯೊಂದು ಊರಲ್ಲೂ ಒಂದೊಂದು ಆಚಾರ ವಿಚಾರಗಳಿರುತ್ತೆ, ಕೆಲವೊಂದು ನಂಬಿಕೆಗಳಿರುತ್ತೆ. ಅದ್ರ ಮೇಲೆ ಸಿನಿಮಾಗಳು ಮಾಡ್ಕೊಂಡು ಹೋದ್ರೆ ನಮ್ಮಲ್ಲಿರುವಂತಹ ನೇಟಿವಿಟಿನೂ ಯಾವ್ದಕ್ಕೂ ಕಡಿಮೆ ಇಲ್ಲ ಮೇಡಮ್. ಬಟ್ ಅದನ್ನ ಗುರ್ತಿಸ್ಬಿಟ್ಟು ಸಿನಿಮಾ ಮಾಡ್ತಾ ಇಲ್ಲ. ನಾವೇನ್ ಮಾಡ್ತಾ ಇದೀವಿ ಅಂದ್ರೆ ಮಾಸು ಹೊಡಿಬೇಕು, ಒಂದು 10 ಜನಕ್ಕೆ ಹೊಡಿಬೇಕು, ಅಥವಾ ಒಂದು ಕಂಟಿನ್ಯೂಸ್ ಆಗಿ ಡೈಲಾಗ್ ಹೇಳ್ಬೇಕು. ನಾನು ಹೇಳೋದು, ತುಂಬಾ ಸ್ಟ್ರೆಸ್ ಪ್ರೆಷರ್ ಇಟ್ಕೊಂಡು ಬಂದಿರ್ತಾರೆ. ಅವ್ರಿಗೆ ಬಂದ್ಬಿಟ್ಟು ನೀವು ಬರೀ ಹೊಡಿತಾನೆ ಇದ್ರೆ ಅವ್ನು ಯಾಕೆ 2 ಅವರ್ ಕುತ್ಕೊಂಡು ಸಿನಿಮಾ ನೋಡ್ಬೇಕು? ಅವ್ನು ಆಲ್ರೆಡಿ ಒಂದು ವಾರ ಫುಲ್ ಸ್ಟ್ರೆಸ್ ಅಲ್ಲಿ ಪ್ರೆಷರ್ ಅಲ್ಲಿ ಕೆಲಸ ಮಾಡ್ಬಿಟ್ಟು ನೊಂದೋಗ್ಬಿಟ್ಟಿರ್ತಾನೆ. ನೀವು ಸಿನಿಮಾದಲ್ಲಿ ಬಂದ್ಮೇಲೆ ಮತ್ತೆ ಏನಕ್ಕೆ ನೋಯಿಸ್ತೀರಾ ಅವ್ರನ್ನ? ಎಂಟರ್ಟೈನ್ಮೆಂಟ್ ಮಾಡಿ. ಎಂಟರ್ಟೈನ್ಮೆಂಟ್ ಅನ್ನೋದು ಹೋಗ್ಬಿಟ್ಟಿದೆ ಈಗ. ನೀವು ನಮ್ಮ ನೇಟಿವಿಟಿಗೆ ತಕ್ಕಂಗೆ ಸಿನಿಮಾಗಳು, ಕಿರಾತಕ ಏನಕ್ಕೆ ಗೆಲ್ತು? ಆ ಒಂದು ಏನ್ ಗ್ರಾಮೀಣ ಸೊಗಡಿದೆ ಅದನ್ನ ತೋರಿಸಿದ್ದಾರೆ. ರಾಜಾವಲಿ ಏನಕ್ಕೆ ಗೆಲ್ತು? ಅದು ಸೇಮ್ ಸ್ಲ್ಯಾಂಗ್ ಮತ್ತೆ ಅಲ್ಲಿ ಹಂಗಿರ್ತಾರೆ ಮಂಡ್ಯದ ಹುಡುಗರು. ಅಂದ್ರೆ ಆ ಒಂದು ಕೆಲವೊಂದು ಅವ್ರವ್ರು ಇದ್ರದ್ದು ಭಾಷೆಗೆ ತಕ್ಕಂಗೆ ತೋರಿಸಿದಾಗ ಎಲ್ಲರೂ ಅದು ರಿಯಾಲಿಟಿಗೆ ಹತ್ರವಾಗಿ ಇರುವಂತ ಸ್ಲ್ಯಾಂಗ್ ಆಗಿರ್ಬೋದು, ಆಡು ಭಾಷೆಗಳಾಗಿರ್ಬೋದು. ಸೊ ಈಗ ಮಂಗಳೂರು ಸಿನಿಮಾಗಳು ತಗೊಂಡ್ರೆ ಅಲ್ಲಿರೋ ನೇಟಿವಿಟಿಗೆ ತಕ್ಕಂತೆ ಸಿನಿಮಾ. ನೀವು ಆಲ್ಮೋಸ್ಟ್ ಮಂಗಳೂರು ನೇಟಿವಿಟಿ ಅಥವಾ ಅಲ್ಲಿರೋ ಲೊಕೇಶನ್ಗಳೆಲ್ಲ ಆಲ್ಮೋಸ್ಟ್ ಕೇರಳ, ಮಲಯಾಳಂ ಇದಕ್ಕೆ ಮ್ಯಾಚ್ ಆಗುತ್ತೆ. ಸೊ ಅದನ್ನ ಆ ವೇ ಆಫ್ ಮೇಕಿಂಗ್ನ ಅವರು
ಎನ್ಕ್ಯಾಶ್ ಮಾಡ್ಕೊಂಡ್ರು ಇಲ್ಲಿ. ಹ್ಮ್ ಸೊ ಅದನ್ನ ಎನ್ಕ್ಯಾಶ್ ಮಾಡ್ಕೊಂಡು ಸಿನಿಮಾಗಳ ಫಿಲಮ್ ಮೇಕಿಂಗ್ನ ತಿಳ್ಕೊಂಡು ಅದ್ರ ಥರ ಮಾಡಕ್ ಸ್ಟಾರ್ಟ್ ಮಾಡಿದ್ರು, ಗೆಲ್ತಾ ಹೋದ್ರು. ನೀವು ಮಾಡಬೇಡಿ ಅಂತ ಯಾರು ಹೇಳಿರೋದು? ನೀವಿಲ್ಲಿ ಒಳ್ಳೆ ಅಲ್ಲಿ ಪ್ರತಿಯೊಬ್ಬರು ಈಗ ಒಂದು ಮಂಗಳೂರು ಬ್ಯಾಚ್ ಇದೆಯಲ್ಲ, ಅಲ್ಲಿರೋರೆಲ್ಲ ನೀವು ನಂಬ್ತಿರೋ ಬಿಡ್ತೀರ ಎಲ್ಲ ಥಿಯೇಟರ್ ಆರ್ಟಿಸ್ಟು, ಸ್ಟೇಜ್ ಆರ್ಟಿಸ್ಟು, ಅಥವಾ ಎಲ್ಲೋ ಒಂದ್ ಕಡೆ ಕಲಾವಿದರಾಗಿ ಆಕ್ಟ್ ಮಾಡಿ ಬಂದಿರೋರೇನೆ. ಇಲ್ಲಿ ನೀವು ಎಷ್ಟು ಜನಕ್ಕೆ ಆ ಥರದವ್ರನ್ನ ಹೀರೋ ಮಾಡ್ತಾ ಇದ್ದೀರಾ? ಏನೋ ಒಂದು ದುಡ್ಡು ಇಟ್ಟಿದ್ದಾರೆ, ಒಂದು 5 ಕೋಟಿ ದುಡ್ಡು ಹಾಕ್ತಾ ಇದಾರೆ ಅಂದ್ಬಿಟ್ಟು ಹಿಂದೆ 4 ಬಾಡಿ ಗಾರ್ಡ್ ಹಾಕೊಂಬಂದ್ಬಿಟ್ಟು ಹೀರೋ ನೀವು. ಅದು ವರ್ಕ್ ಆಗಲ್ಲ ಇಲ್ಲಿ. ಒಳ್ಳೆ ಕಲಾವಿದ್ರು ಸೇರಿ ಸಿನಿಮಾ ಮಾಡಿದ್ರೇನೆ ಸಿನಿಮಾ ವರ್ಕ್ ಆಗೋದು. ನೀವು ಬಂದ್ಬಿಟ್ಟು ನಾನು 6 ಪ್ಯಾಕ್ ಮಾಡ್ಬಿಟ್ಟು ಸುಮ್ನೆ ಕ್ಯಾಮ್ರಾ ಮುಂದೆ ಬಂದು ಡೈಲಾಗ್ ಹೇಳಿದ ತಕ್ಷಣ ಹೀರೋ ಆಗ್ಬಿಡಲ್ಲ. ಹೀರೋ ಆಗ್ಬೋದು, ಬಟ್ ಜನಗಳು ಯಾವತ್ತೂ ಒಪ್ಪಲ್ಲ. ಅಂದ್ರೆ ನೀವು ಸಪೋರ್ಟ್ ಇಂದ, ನೀವು ಅಪ್ಪ ಅಮ್ಮ ಮಾಡಿರೋ ದುಡ್ಡಿಂದ ಬಂದ್ಬಿಟ್ಟು ನೀವು ಸಿನಿಮಾ ಹೀರೋ ಆಗ್ಬೋದೇ ಹೊರತು ಯಾವುದೇ ಕಾರಣಕ್ಕೂ ಜನಗಳ ಮುಂದೆ ಸ್ಟಾರ್ ಆಗಕ್ಕಾಗಲ್ಲ. ಅದಕ್ಕೆ ನಿಜವಾಗ್ಲೂ ಟ್ಯಾಲೆಂಟ್ ಬೇಕೇ ಬೇಕು. ಒಂದಷ್ಟು ನೀವು ಟ್ಯಾಲೆಂಟ್ ಇರ್ತೀರಿ, ಒಂದಷ್ಟು ಜನ ಥಿಯೇಟರ್ ಆರ್ಟಿಸ್ಟ್ಗಳಿರ್ತಾರೆ, ರಂಗಭೂಮಿ ಕಲಾವಿದರು ಹಿಂದಿಂದನೂ ಕೂಡ ವರ್ಕ್ ಮಾಡ್ಕೊಂಡು ಬಂದಿರ್ತಾರೆ, ಕಷ್ಟಪಟ್ಟು ಬಂದಿರ್ತಾರೆ. ಎಲ್ಲೋ ಒಂದು ಕಡೆಗೆ ತಂದೆ ದುಡ್ಡಿಟ್ಟಿರ್ತಾರೆ, ಇವನೇ ಹೀರೋ ಆಗಬೇಕು, ಅವ್ರನ್ನ ಸೈಡ್ ಲೈನ್ ಮಾಡಿರ್ತಾರೆ. ಆ ರೀತಿ ನೋಡಿದಾಗ ಏನ್ ಅನ್ಸುತ್ತೆ? ಏನ್ ಅನ್ಸುತ್ತೆ ಅಂದ್ರೆ ಸಿನಿಮಾ ಇಂಡಸ್ಟ್ರಿ ಡೌನ್ ಆಗಕ್ಕೆ ಅದೇ ಮೇನ್ ರೀಸನ್ ಅಂತ ಅನ್ಸುತ್ತೆ. 100%. ಈಗ ಒಳ್ಳೆ ಕತೆ ನಾನು ಮಾಡ್ಕೊಂಡಿರ್ತೀನಿ, ಒಬ್ರು ಗೊತ್ತು ನನಗೆ ತುಂಬಾ ಚೆನ್ನಾಗಿ ಆಕ್ಟ್ ಮಾಡ್ತಾರೆ, ಅವ್ರನ್ನ ಇಟ್ಕೊಂಡು ಮಾಡಿದ್ರೆ ಈ ಕತೆ ತುಂಬಾ ಚೆನ್ನಾಗಿ ವರ್ಕ್ ಆಗುತ್ತೆ ಅಂತ ಗೊತ್ತು. ನಾನು ಒಬ್ರ ಹತ್ರ ಪ್ರೊಡ್ಯೂಸರ್ ಹತ್ರ ಹೋಗ್ತೀನಿ, ಅವ್ರೇನಂತಾರೆ ಯಾವ್ದಾರ ಸ್ಟಾರ್ಗೆ ಹೇಳು ಅಂತಾರೆ, ಬಟ್ ಅವ್ರು ಸೂಟ್ ಆಗಲ್ಲ ನನಗೆ. ಇವ್ರು ಮಾಡಬೇಕು, ಇವರು ಯಾವುದೋ ಮುಂಚೆ ಯಾವುದೋ ಸಿನಿಮಾ ಮಾಡಿರಲ್ಲ, ಬಟ್ ಅವ್ರ ಮೇಲೆ ಇನ್ವೆಸ್ಟ್ ಮಾಡಕ್ಕೆ ರೆಡಿ ಇರಲ್ಲ. ಸೊ ನಾನೊಂದು 2-3 ವರ್ಷ ಟೈಮ್ ಸ್ಪೆಂಡ್ ಮಾಡ್ತಾ ಇರ್ತೀನಿ, ಆಗಲ್ಲ. ಕೊನೆಗೊಂದಿನ ಯಾರೋ ಒಬ್ರು ಪ್ರೊಡ್ಯೂಸರ್ ಸಿಗ್ತಾರೆ, ಕತೆ ಚೆನ್ನಾಗೈತೆ ನಮ್ಮ ಮಗನೇ ಮಾಡ್ಬಿಡು ಅಂತಾರೆ. ನಾನೇನ್ ಮಾಡ್ತೀನಿ, 3 ವರ್ಷದಿಂದ ಕಾಯ್ತಾ ಇದ್ದೀನಿ, ಅಟ್ಲೀಸ್ಟ್ ಡೈರೆಕ್ಟರ್ ಆಗ್ಬಿಡ್ಬೋದಲ್ವಾ ಅಂದ್ಬಿಟ್ಟು ಅದನ್ನ ಒಪ್ಕೊಂಡ್ಬಿಡ್ತೀನಿ. ನಾನು ಒಪ್ಕೊಂಡು ಕತೆ ಸ್ಟಾರ್ಟ್ ಮಾಡಿ ಸಿನಿಮಾ ಸ್ಟಾರ್ಟ್ ಮಾಡಿ ಅವನಿಗೆ ಆ್ಯಕ್ಟ್ ಮಾಡೋದಕ್ಕೆ, ಅಂದರೆ ನಾನು ಹೇಳ್ತಾ ಇರೋದು ಈಗ ನಾನೊಬ್ಬ ಆ್ಯಕ್ಟರ್ ಆಗಬೇಕು ಅಂತ ಬಂದು 100% ಡೆಡಿಕೇಟೆಡ್, ನೀನು ಕೊಟ್ಟಿರೋದು ಏನೇ ಇದ್ರು ನಾನು ಮಾಡ್ತೀನಿ. ನನಗೆ ಇಲ್ಲಿ ಗೆಲ್ಲಬೇಕು ಅಂತಲೇ ಬಂದಿರೋದು, ನಾನು ಬದುಕಬೇಕು ಅಂತಲ್ಲ, ಗೆಲ್ಲಬೇಕು ಅಂತಲೇ ಬಂದಿರೋದು. ನನಗೆ ಸಿಕ್ಕಿದ್ದನ್ನ ನಾನು ಗೆಲ್ಲಕ್ಕೆ ಉಪಯೋಗಿಸ್ಕೊತೀನಿ. ಬಟ್ ಅವ್ರಿಗೆ ಗೆಲ್ಲಬೇಕು ಅನ್ನೋದೇನಿಲ್ಲ, ಸಿನಿಮಾ ಮಾಡಬೇಕು, ನಾನೊಂದು ಹೀರೋ ಆಗಬೇಕು, ಒಂದು ಸಿನಿಮಾ ಮಾಡಬೇಕು, ಸಿನಿಮಾ ಮಾಡ್ಬಿಟ್ಟು ಫಸ್ಟ್ ಶೋ ಒಂದು 500 ಜನ ದುಡ್ಡು ಕೊಟ್ಬಿಟ್ಟು ಕರೆಸ್ಬೇಕು, ಹೂವು ಎರಚಬೇಕು, ಕಾರ್ ಮೇಲೆ ನಿಂತ್ಕೊಂಡು ಹಿಂಗೆ ಅನ್ಬೇಕು. ಇದೊಂದು ಇತ್ತೀನ ದಿನಗಳಲ್ಲಿ ಇದೊಂದು ಜಾಸ್ತಿ. ಈ ರೀತಿ ಕಂಡಾಗ ನಿಜವಾದ ಕಲಾವಿದರಿಗೆ ಒಂದು ಬೇಜಾರು ಆಗ್ತಾನೆ ಇರುತ್ತೆ ಸರ್, ನೋವು. ಯಾಕಂತಂದ್ರೆ ತೋರ್ಸ್ಕೊಳಕ್ ಆಗಲ್ಲ, ಬ್ಯಾಕ್ ಗ್ರೌಂಡ್ ಇರಲ್ಲ, ಒಂದ್ ಕಡೆಗೆ ಟ್ಯಾಲೆಂಟ್ ಮಾತ್ರ ಇರುತ್ತೆ. ಹಿಂಗ್ ಗುರ್ತಿಸಲ್ಲ ಅಂದಾಗ ಎಷ್ಟು ನೋವು ಆಗುತ್ತೆ. ಗುರ್ತಿಸಲ್ಲ ಅನ್ನೋದಕ್ಕಿಂತ ಏನಂದ್ರೆ, ಓಕೆ ನಾನು ಹೇಳ್ತಾ ಇರೋದು ಸಿನಿಮಾ ಇಂಡಸ್ಟ್ರಿ ಏನೋ ಚೆನ್ನಾಗಿ ನಡೀತಾ ಇದೆ, ಚೆನ್ನಾಗಿ ಒಳ್ಳೊಳ್ಳೆ ಸಿನಿಮಾಗಳು ಬರ್ತಾ ಇದೆ ಅಂದಾಗ ನೀವು ಏನ್ ಬೇಕಾದ್ರೆ ಮಾಡ್ಕೊಳ್ಳಿ, ಅದು ಮ್ಯಾಟ್ರ್ ಆಗಲ್ಲ. ಬಟ್ ಆಲ್ರೆಡಿ ಸಿನಿಮಾಗಳು ಇದಾಗ್ತಾ ಇದೆ, ತುಂಬ ದೊಡ್ಡ ಸಿನಿಮಾಗಳು, ನಾವು ಎಕ್ಸ್ಪೆಕ್ಟ್ ಮಾಡಿರೋಂಥ ಸಿನಿಮಾಗಳೇ ಜನರನ್ನ ಒಪ್ಸಕ್ಕೆ ಆಗ್ತಾ ಇಲ್ಲ, ಜನರುಗಳು ಒಪ್ತಾ ಇಲ್ಲ ಅನ್ನೋ ಟೈಮಲ್ಲಿ, ಅಂದರೆ ಇದು ಒಂಥರ ಫಿಲ್ಟ್ರೇಷನ್ ಟೈಮ್ ನಿಮಗೆ. ಎಷ್ಟು ಸಿನಿಮಾಗಳು ಮಾಡಿ 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 ಸೋತು ಸುಮ್ಮನೆ ಆಗುತ್ತೆ. ನೀವು ನಂಬ್ತಿರೋ ಬಿಡ್ತಿರೋ ಬೇರೆ ಲ್ಯಾಂಗ್ವೇಜ್ಗಳಲ್ಲೆಲ್ಲ ಹೊಸ ಸಿನಿಮಾ ಮಾಡಿ ಗೆಲ್ತಾ ಇರೋರು ಇದ್ದಾರೆ. ಏನಕ್ಕೆ ಅಂದರೆ ಸ್ಟಾರ್ಗಳ ಸಿನಿಮಾಗಳು ಯಾವುದು ವರ್ಕ್ ಆಗ್ತಾ ಇರಲಿಲ್ಲ, ಸೊ ಅದಕ್ಕೆ ಈಗ ಸಿನಿಮಾ ಮಾಡಿ ಗೆಲ್ತಾ ಇದ್ದಾರೆ. ನಮಗೂ ಇದು ಕರೆಕ್ಟ್ ಟೈಮ್, ಇದು ಒಳ್ಳೆ ಸಿನಿಮಾ ಮಾಡಿ ಗೆಲ್ಲಕ್ಕೆ. ಒಂಚೂರು ಟಾಕ್ಸ್ ಬಂದ್ರು ಜನ ಬಂದ್ಬಿಟ್ಟು ನೋಡ್ತಾರೆ, ಅದಕ್ಕೆ ಇದು ಕರೆಕ್ಟ್ ಟೈಮು. ಬಟ್ ನಾನು ಹೇಳೋದು, ಯಾರೇ ಇನ್ವೆಸ್ಟರ್ಸ್ ಇದ್ರು, ಯಾರೇ ಪ್ರೊಡ್ಯೂಸರ್ ಇದ್ರು, ಕತೆ ಮೇಲೆ ಜಡ್ಜ್ಮೆಂಟ್ ಇರಲಿ, ಅಥವಾ ನೋಡಿ ತೂಕ ಹಾಕಿ ಅಳೆದು ನೋಡ್ಬಿಟ್ಟು ಹೊಸಬ್ರನ್ನ ಆದಷ್ಟು ಮುಂದೆ ತರಕ್ ಟ್ರೈ ಮಾಡಿ. ಈಗ ಅಂದ್ರೆ ಹೊಸಬ್ರು, ಯಾಕೆಂದ್ರೆ ಒಂದು 4-5 ವರ್ಷದಿಂದ ಕಷ್ಟಪಟ್ಟಿರ್ತಾರೆ, ತಲೆಯಲ್ಲಿ ತುಂಬಾ ವಿಷಯಗಳಿರುತ್ತೆ, ಹೇಳಕ್ ತುಂಬಾ ವಿಷಯ ಇರುತ್ತೆ ಅವ್ರ ಹತ್ರ. ಸೊ ಅದನ್ನ ನೀವು ಕೊಟ್ಟಾಗ ಅವರು ಆ ಫ್ರಸ್ಟ್ರೇಷನ್ ಇರುತ್ತಲ್ವ, 5-6 ವರ್ಷ ಕಷ್ಟಪಟ್ಟಿರೋದು, ಅದನ್ನ ಹಾಕ್ತಾರೆ ಫಸ್ಟ್ ಸಿನಿಮಾದಲ್ಲಿ. ಹೌದು. ಇಲ್ಲಿ ಏನ್ ಗಮನಿಸ್ಬೇಕು ಅಂತಂದ್ರೆ, ಬಿಸಿಲಲ್ಲಿ ಅಲದಾಡಿ ಬೆವರು ಸುರಿಸಿರೋ ನಿಮ್ಗಿರುವಂತಹ ತಾಕತ್ತು ಜಿಮ್ಮಲ್ಲಿ ಬೆವರಿಡಿಸಿರೋ ಅವ್ರಿಗೆ ಬರಲ್ಲ. ಸೊ ಗೊತ್ತಾಗ್ಬಿಡುತ್ತೆ ಇದು ಹೇಳ್ಕೊಟ್ಟಿರುವಂತಹ ಆಕ್ಟಿಂಗ್, ಬೆವರು ಸುರಿಸಿರೋ ಆಕ್ಟಿಂಗ್ ಹೇಗಿರುತ್ತೆ. ನಾರ್ಮಲ್ ಆಗಿ ನಾನು ಹೇಳೋದು, ಆಕ್ಟಿಂಗ್ ಅನ್ನೋದು ಹೇಳ್ಕೊಟ್ಟು ಬರೋದಲ್ಲ. ಹೌದು, ನೀವು ಹೇಳ್ಕೊಟ್ಟಂಗೆ ನಾನು ಮಾಡಿದ್ರೆ ಅದು ಇಮಿಟೇಷನ್ ಆಗುತ್ತೆ. ಹೌದು, ನಿಜ.
ಆಕ್ಟಿಂಗ್ ಅಂದ್ರೆ ಹಿಂಗ್ ಸ್ಕ್ರಿಪ್ಟ್ ಕೊಟ್ಟ ತಕ್ಷಣ ನಿಮ್ ಹೇಳ್ಬಿಡ್ಬೇಕು. ಮಾಡ್ಬೇಕು. ಜೀವ ತುಂಬೋದು ಅನ್ನೋದು ಅದಕ್ಕೆ. ಎಸ್, ಹೌದು. ಒಬ್ಬ ಕಲಾವಿದ ಒಂದು ಪಾತ್ರಕ್ಕೆ ಜೀವ ತುಂಬೋದೇ ಅವನ ವಿಶೇಷತೆ ಇರೋದು. ಅವಾಗೇ ಅವನನ್ನ ಕಲಾವಿದ ಅಂತ ಗುರುತಿಸೋದಕ್ಕೆ ಆಗೋದು ಕೂಡ. ಒಂದೊಂದೇ ಸ್ಟೇಜ್ಗಳಿದೆ ಮೇಡಮ್, ಆ ಸ್ಟೇಜ್ಗಳನ್ನ ದಾಟಿನೇ ಬರ್ಬೇಕು. ಈಗ ಎಸ್ ಸರ್ ಸೀರಿಯಲ್ ಅಲ್ಲಿ ಮಾಡಿ ಸ್ಟೇಜ್ ಮಾಡಿ ಆಮೇಲೆ ಸಿನಿಮಾ ಹೀರೋ ಆಗಿ ಒಂದೊಂದೇ ಸ್ಟೆಪ್ ಮಾಡ್ಕೊಂಡು ಬಂದ್ರು. ಅವ್ರಿಗೆ ಗೊತ್ತು ಕಷ್ಟ ಅನ್ನೋದೇನು, ಸಿನಿಮಾಗಳಲ್ಲಿ ಗೆಲ್ಲೇಬೇಕು ಅಂತ ಹೋದ್ರು ಅವರು. ನೀವು ಯಾರ್ಯಾರು ದೊಡ್ಡ ದೊಡ್ಡ ಸ್ಟಾರ್ಗಳು ತಗೊಂತೀರಾ, ಸುದೀಪ್ ಸರ್, ದರ್ಶನ್ ಸರ್, ಗಣೇಶ್ ಸರ್, ದುನಿಯಾ ವಿಜಯ್ ಸರ್, ಎಲ್ರು ನೀವು ಆಗೆಲ್ಲ ಅದ್ಭುತವಾಗಿ ಆಕ್ಟಿಂಗ್ ಮಾಡಿರೋದಕ್ಕೇನೆ ಇವತ್ತು ಅವರು ಸ್ಟಾರ್ಗಳಾಗಿ ನಿಂತಿರೋದು. ಇವತ್ತು ಅವ್ರನ್ನ ಜನ ಅಪ್ಕೊಳ್ಳೋದು ಬಂದ ತಕ್ಷಣ. ನೀವು ಫಸ್ಟ್ ಸಿನಿಮಾದಲ್ಲೇ ನಾನು ಅವ್ರ ತರ ಆಗ್ಬಿಡ್ಬೇಕು ಅಂತ 500 ಜನ ಸೇರಿಸ್ಬಿಟ್ರೆ ಅದು ವರ್ಕ್ ಆಗಲ್ಲ. ಜನಗಳು ದಡ್ರಲ್ಲ. ಇವತ್ತು ಸೋಷಿಯಲ್ ಮೀಡಿಯಾ ತುಂಬಾ ಸ್ಟ್ರಾಂಗ್ ಇದೆ, ತುಂಬಾ ಬುದ್ಧಿವಂತರಿದ್ದಾರೆ ಜನ. ಅಷ್ಟು ಈಸಿಯಾಗಿ ನೀವು ಜನನ ಮಂಗ ಮಾಡ್ಬೋದು ಅಂತ ಅನ್ಕೊಳ್ಳೋದು ತುಂಬಾ ತಪ್ಪು, ವೆರಿ ರಾಂಗ್ ಅದು. ಓಕೆ ಸರ್, ನಾನು ಗಮನಿಸ್ತಾ ಇರೋ ಹಾಗೆ ಈಗ ಮಕ್ಕಳು ಬಂದ್ರೆ ವಿನ್ ಆಗ್ತಾರೆ. ಈಗ ಫಾರ್ ಎಕ್ಸಾಂಪಲ್, ಈಗ ನೀವು ಒಬ್ರು ದೊಡ್ಡ ಸ್ಟಾರ್, ಈಗ ನಿಮ್ಮ ಮಗ ಬಂದ ತಕ್ಷಣ ಜನ ಒಪ್ಕೊಳ್ತಾರೆ ಅನ್ನೋದಿದ್ಯಾ? ಅಲ್ಲ, ಆ ರೀತಿ ಒಂದಷ್ಟು ಜನ ಚೆನ್ನಾಗಿ ಮಾಡಿದ್ರೆ ಒಪ್ಕೊಂತಾರೆ. ಅಂದ್ರೆ ಈಗ ನಾನು ಈ ಇದ್ರಲ್ಲಿ ಒಬ್ರು ಎಕ್ಸಾಂಪಲ್ ತಗೋತೀನಿ. ನಮ್ಮ ಜನಾರ್ದನ್ ರೆಡ್ಡಿ ಮಗ ಅವರು ಸಿನಿಮಾ ಮಾಡಿದ್ರು. ಏನ್ ಡೆಡಿಕೇಶನ್ ಆಗಿ ಮಾಡಿದಾರೆ ಅವರು. ಅಂದ್ರೆ ಅವ್ರ ಹತ್ರ ಕೋಟ್ಯಾಂತರ ರೂಪಾಯಿ ದುಡ್ಡಿದೆ, ಅವ್ರ ಸಿನಿಮಾ ಮಾಡಬೇಕು ಅಂತ ಏನಿಲ್ಲ. ಬಟ್ ಆಕ್ಟಿಂಗ್ ಆಗಿರ್ಬೋದು, ಡ್ಯಾನ್ಸ್ ಆಗಿರ್ಬೋದು, ಫೈಟ್ ಆಗಿರ್ಬೋದು, ಸ್ಟಂಟ್ಸ್ಗಳಾಗಿರ್ಬೋದು, ಎಷ್ಟೇ ಎಫರ್ಟ್ ಹಾಕ್ಬಿಟ್ಟು ಮಾಡಿದ್ದಾರೆ. ಮಾಡಿದ್ರೆ ಆ ತರ ಕಷ್ಟಪಟ್ಬಿಟ್ಟು ಮಾಡಬೇಕು. ಸಿನಿಮಾ ವರ್ಕ್ ಆಗೋ ತರ ಮಾಡಬೇಕು. ಈಗ ಒಂದಷ್ಟು ಅವಮಾನಗಳು ಇವರು ಗಮನಿಸಿರ್ತಾರೆ. ಯಶ್ ಅವರು ಸರ್ನ ನೋಡಿದಾಗ ಅಥವಾ ದರ್ಶನ್ ಸರ್ನ ನೋಡಿದಾಗ, ಜೊತೆಗೆ ಗಣೇಶ್ ಸರ್ ಅಂತ ಕೂಡ ಹೇಳಿದ್ರಿ, ಇವರೆಲ್ಲರೂ ಕೂಡ ತುಂಬ ಕಷ್ಟಪಟ್ಕೊಂಡು ಯಾವುದೇ ಬ್ಯಾಕ್ಗ್ರೌಂಡ್ ಇಲ್ದೇನೆ ಅವಮಾನ ಸಹಿಸ್ಕೊಂಡು ಬಂದಿರೋಂಥವ್ರು. ಅವ್ರನ್ನೆಲ್ಲ ಗಮನಿಸಿದಾಗ ಏನು ಅನಿಸುತ್ತೆ ನಿಮ್ಗೊಂದು? ಎಲ್ಲೋ ಹೋಗಿರ್ತೀರಾ, ಏನೋ ಒಂದು ಅವಕಾಶ ಕೇಳಿರ್ತೀರಾ, ಆಗಿರಲ್ಲ. ಅವಾಗ ಇವ್ರನ್ನ ನೆನ್ಸ್ಕೊತೀರಾ ಅಥವಾ 100% ನೆನ್ಸ್ಕೊಂತೀವಿ. ಅಂದ್ರೆ ನಾನು ಏನೇ ಒಂದು ನೆಗೆಟಿವ್ ಆಗಿ ಆದ್ರೂ, ಏನೇ ಸೆಟ್ಟಲ್ಲಿ ಏನೇ ಬ್ಯಾಡ್ ಆಗಿ ಎಕ್ಸ್ಪೀರಿಯನ್ಸ್ ಆದ್ರೂ, ನಾನು ಅದನ್ನ ಹೆಂಗ್ ತಗೊಂತೀನಿ ಅಂದ್ರೆ, ನಾಳೆ ದಿನ ಹೇಳ್ಕೊಳಕ್ ಇದೊಂದು ವಿಷಯ ಆಯ್ತು ಬಿಡು ಅನ್ನೋದೊಂದು ತಗೊಂತೀವಿ ಹೊರತು. ಸೊ ಯಾರೋ ಒಬ್ರು ನಮ್ನ ಡೌನ್ ಆಗಿ ನೋಡಿದ ತಕ್ಷಣ ನಮ್ಮ ವ್ಯಾಲ್ಯೂ ಕಡಿಮೆ ಆಗ್ಬಿಡಲ್ಲ. ನಾನೇನು ಅಂತ ನನಗೆ ಗೊತ್ತಿರಬೇಕು. ಫಸ್ಟ್ ಆಫ್ ಆಲ್ ನನ್ನ ಮೇಲೆ ನನಗೆ ಕಾನ್ಫಿಡೆನ್ಸ್ ಇರಬೇಕು. ಯಾವನೋ ಒಬ್ಬ ಬಂದ್ಬಿಟ್ಟು ಅವ್ನ ಪಾಯಿಂಟ್ ಆಫ್ ವ್ಯೂ ನನ್ನ ನೋಡಿರೋ ರೀತಿ ಬೇರೆ ಇರುತ್ತೆ. ಹಂಗನ್ಬಿಟ್ಟು ಅವ್ನು ನೋಡಿದ ರೀತಿ ನನ್ನ ಆ ಥರ ಇರ್ಬೋದು. ಬಟ್ ನಾನೇನು ಅಂತ ನನಗೆ ತಾನೇ ಗೊತ್ತಿರಬೇಕು. ನಾನು ಕ್ಯಾಮ್ರಾ ಮುಂದೆ ಹೋಗಿ ನಿಂತ್ಕೊಂಡಾಗ ನನಗೆ ಕಾನ್ಫಿಡೆನ್ಸ್ ಇರಬೇಕು. ಯಾರೋ ಒಬ್ರು ನೀನು ಮಾಡ್ತೀಯಾ ಮಾಡಲ್ವಾ ಅಂತ ಬೇರೆಯವ್ರು ಜಡ್ಜ್ ಮಾಡಕ್ ಅವಕಾಶನೇ ಕೊಡಬಾರ್ದು. ನಾನು ಕ್ಯಾಮ್ರಾ ಮುಂದೆ ನಿಂತ ಮಾಡ್ತಾನೆ ಬಿಡು ಇವನು ಅನ್ನೋ ಥರನೇ ಇರಬೇಕು ಹೊರತು ಯಾರೋ ಒಬ್ರು ಅವನು ಜಡ್ಜ್ಮೆಂಟ್ ಮಾಡಕ್ ಅಷ್ಟು ಯಾರು ಜಡ್ಜ್ಮೆಂಟ್ ಮಾಡಕ್ ಯಾರು? ಹೌದು, ಏನು ಮಾಡೋಕ್ಕಾಗಲ್ಲ. ಎಲ್ಲಾ ಫೀಲ್ಡಲ್ಲೂ ಕಾಲು ಎಳೆಯೋರು ಇರ್ತಾರೆ, ಮಾತಾಡೋರು ಇರ್ತಾರೆ, ನೆಗೆಟಿವ್ ಆಗಿ ಮಾತಾಡೋರು ಇರ್ತಾರೆ. ಎಲ್ಲಿ ಮಾತಾಡೋರು ಇದ್ದೇ ಇರ್ತಾರೆ, ಮಾತಾಡ್ತಾ ಇರ್ತಾರೆ. ನಾವು ಮಾಡೋ ಕೆಲಸ ಮಾಡ್ತಾ ಇರ್ತೀವಿ ಅಷ್ಟೇ. ಒಂದಷ್ಟು ಜನ ಬರೋರು ಇರ್ತಾರೆ ಸರ್, ಸಿನಿಮಾ ಇಂಡಸ್ಟ್ರಿಗೆ ಬರೋರು ಕನಸುಗಳನ್ನು ಕಟ್ಕೊಂಡಿರ್ತಾರೆ. ಆ ಯುವ ಮನಸ್ಸುಗಳಿಗೆ ನೀವೇನು ಹೇಳ್ತೀರಿ? ಪ್ರಯತ್ನ ಬಿಡಬೇಡಿ. ಆಮೇಲೆ ಇವತ್ತು ನಾನು ತುಂಬಾ ಜನ ಕೇಳೋದು, ತುಂಬಾ ಜನ ಸಿಕ್ಕಿದಾಗ ನಮ್ಗೊಂದು ಅವಕಾಶ ಕೊಡಿ, ನಮ್ಗೊಂದು ಅವಕಾಶ ಕೊಡಿ, ಇನ್ಸ್ಟಾಗ್ರಾಮಲ್ಲಿ ಮೆಸೇಜ್ ಆಗ್ತಾ ಇರ್ತಾರೆ, ನಮ್ಗೊಂದು ಅವಕಾಶ ಕೊಡಿ ಅಂತ. ಇವತ್ತಿನಿರೋ ಪರಿಸ್ಥಿತಿಯಲ್ಲಿ ಅವಕಾಶಗಳನ್ನ ಅವರೇ ಕ್ರಿಯೇಟ್ ಮಾಡ್ಕೋಬಹುದು. ಪ್ಲಾಟ್ಫಾರ್ಮ್ಗಳು ತುಂಬಾ ಇದೆ. ನೀವು ಇಲ್ಲಿ ಯಾರೋ ಒಬ್ರು ಸಿನಿಮಾದಲ್ಲಿ ಅವಕಾಶ ಕೊಡ್ತಾ ಇದ್ದಾರೆ ಅಂದ್ರೆ, ನಾನೇನೋ ಆ ಪಾತ್ರಕ್ಕೆ ಜೀವ ತುಂಬ್ತೀನಿ ಅನ್ನೋ ಕಾನ್ಫಿಡೆನ್ಸ್ ಮೇಲೆ ಕೊಡ್ತಾರೆ. ಅಥವಾ ಇನ್ನೊಂದು ಸಿನಿಮಾದಲ್ಲಿ ಹಾಕೊಂಡ್ರೇನೋ ಪ್ರಮೋಷನ್ ಆಗ್ಬೋದು ಅನ್ನೋ ಒಂದು ಇದು ಕೊಡ್ತಾರೆ. ನಿನ್ನಿಂದ ಏನು ಉಪಯೋಗ ಇಲ್ಲ ಅಂದ್ರೆ ಸ್ವಂತ ಇವರೇ ನಿಮ್ ಮಾವನೇ ಡೈರೆಕ್ಟರ್ ಆಗಿದ್ರು ಹಾಕೊಳ್ಳಲ್ಲ, ಚಿಕ್ಕ ಕ್ಯಾರೆಕ್ಟರ್ ಕೊಟ್ಬಿಟ್ಟು ಸುಮ್ಮನೆ ಆಗ್ಬಿಡ್ತಾರೆ. ಹೇಳ್ತಾ ಇರೋದು, ನೀವು ಅವ್ರಿಗೆ ಕಾನ್ಫಿಡೆನ್ಸ್ ಬರೆಸ್ಬೇಕು. ನಾನು ಆ ಪಾತ್ರ ತುಂಬಿದ್ರೆ, ಇವನ್ ಕೈಲಿ ಮಾಡಿಸಿದ್ರೆ ಆ ಪಾತ್ರ ಚೆನ್ನಾಗುತ್ತೆ ಅಂತ ನಾನು ಬೇರೆ ಪ್ಲಾಟ್ಫಾರ್ಮಲ್ಲಿ ಪ್ರೂವ್ ಮಾಡಿರ್ಬೇಕು. ಯಾಕೆಂದ್ರೆ ಶಾರ್ಟ್ ಫಿಲಮ್ಗಳು ಮಾಡ್ಕೊಂಡ್ ಬಂದಿರೋದಕ್ಕೆ ತಾನೇ ಕಾನ್ಫಿಡೆನ್ಸ್ ಬರುತ್ತೆ ಇವ್ರು ಮಾಡ್ತಾರೆ ಇಲ್ಲ ಅನ್ನೋದು. ಸೊ ನಾನು ಅದೇ ಎಲ್ಲ ಕಡೆ ಹೋದಾಗ್ಲೂ ಅದನ್ನೇ ಹೇಳೋದು. ನಾನು ಏನಕ್ಕೋಸ್ಕರ ಇವಾಗ ಕೆಲಸ ಮಾಡ್ತಾ ಇದ್ದೀನಿ ಅಂದ್ರೆ, ಯಾವುದೇ ಸೆಟ್ಟಲ್ಲಿ ಹೋದ್ರೂ ಯಾವುದೋ ಒಂದು ಪಾತ್ರ ಬರ್ಕೊಂಡಿರ್ತಾರೆ, ಇವನ್ ಕೈಲಿ ಮಾಡ್ಸೋಣ ಚೆನ್ನಾಗಿರುತ್ತೆ ಅನ್ಕೊಂಡು ಮಾಡಿಸ್ತಾರೆ. ನಾನು ಹೋಗ್ಬಿಟ್ಟು ಮಾಡೋ ಆಕ್ಟಿಂಗು ಅವ್ರು ನೆಕ್ಸ್ಟ್ ಸಲ ಸ್ಕ್ರಿಪ್ಟ್ ಬರೀಬೇಕಾದ್ರೆ ಆಟೋಮೆಟಿಕ್ ಆಗಿ ನನಗೋಸ್ಕರ ಒಂದು ಕ್ಯಾರೆಕ್ಟರ್ ಬರೆಯಕ್ಕೆ ಕೈ ಹೋಗ್ಬೇಕು ಅವ್ರಿಗೆ. ಈ ತರ ನಾನು ಮಾಡ್ಬಿಟ್ಟು ಬರ್ಬೇಕಲ್ಲಿ ಅಷ್ಟೇ ನಮ್ಗಿರೋದು.
ಓಕೆ. ಗೋಲು ಫೋಕಸ್ ನಮ್ಗೆ ಅದ್ರ ಮೇಲೆ ಮಾತ್ರ ಇರುತ್ತೆ ಹೊರತು ನಾನೇನೋ ಸ್ಟಾರ್ ಆಗಬೇಕು ಅಥವಾ ಅದು ನಾ ಮಾಡೋ ಕೆಲಸ 100% ಕರೆಕ್ಟ್ ಆಗಿದ್ರೆ ಯಾವತ್ತೋ ಒಂದಿನ ಜನ ಮಾಡ್ತಾರೆ. ಓಕೆ. ಇತ್ತೀಚಿನ ದಿನಗಳಲ್ಲಿ ಒಂದಷ್ಟು ಆರೋಪಗಳಿದ್ದೇ ಇರುತ್ತೆ ಸರ್. ಈಗ ಯಾರೋ ಒಬ್ರು ನಟ ಆಗೋದಕ್ಕೆ ಅಥವಾ ಸಿನಿಮಾ ಮಾಡಬೇಕು ಅಂತ ಹೋಗಿರ್ತಾರೆ, ಅವ್ರ ಬಳಿನೇ ದುಡ್ಡು ಕೇಳಿರ್ತಾರೆ. ಪ್ರೊಡ್ಯೂಸರ್ ಹುಡ್ಕೊಂಬಾರಪ್ಪ, ಇಲ್ಲ ನೀನೇ ದುಡ್ಡು ಹಾಕಪ್ಪ ಮಾಡ್ತೀನಿ ಅಂತ ಹೇಳ್ತಾರೆ. ಆ ರೀತಿ ಆಗಿದ್ಯಾ ಅನುಭವ? ಅಯ್ಯೋ ನನಗೆ ಆಗಿದೆ ಮೇಡಮ್, ನನಗೆ ಆಗಿದೆ. ಏನು ಮಾಡೋಕ್ಕಾಗಲ್ಲ. ಅಂದರೆ ಸ್ಟಾರ್ಟಿಂಗ್ ಅವ್ರು ಹೆಂಗೆ ಆಸೆ ಹುಟ್ಟಿಸ್ತಾರೆ ಅಂದರೆ ಸಿನಿಮಾ ಹೀರೋ ನೀವೇನೆ, ರೆಡಿ ಆಗ್ಬಿಡಿ ಅಂತಂತಾರೆ. ಒಂದು 2-3 ಮೀಟಿಂಗ್ ಆಗ್ತದೆ. 4ನೇ ಮೀಟಿಂಗಲ್ಲಿ ಈ ಥರ ನಮ್ಮದು ಪ್ರೊಡಕ್ಷನ್ ಕಂಪ್ಲೀಟ್ ಆಗಿದೆ, ಕ್ಯಾಮ್ರಾ ಇದೆ, ಇದೆಲ್ಲ ಇದೆ, ಪ್ರೊಡಕ್ಷನ್ ಶೂಟಿಂಗ್ ದಿನ ಖರ್ಚು ಬರುತ್ತಲ್ಲ ಅದನ್ನ ಮಾತ್ರ ನೀವು ನೋಡ್ಕೊಳ್ಳಿ ಸಾಕು. ಎಷ್ಟು ಬರುತ್ತೆ ಸರ್? ದಿನಕ್ಕೆ 3 ಹೊತ್ತು ನಮ್ಮ ಊಟ ನೋಡ್ಕೊಳಕ್ಕೆ ನಮ್ಗೆ ಕಷ್ಟ ಆಯ್ತಾಯ್ತು ಅವಾಗ. ಗೊತ್ತಿಲ್ಲ ನನಗೆ ಫ್ಯೂಚರಲ್ಲಿ ದೇವ್ರು ಹೆಂಗೆ ಕೊಡ್ತಾನೆ ಅದ್ರ ಮೇಲೆ. ನಾನು ಚೆನ್ನಾಗಿ ನಾನು ಕಾಸ್ಟ್ ಮಾಡಿದ್ರು ನಾನು 4 ಜನಕ್ಕೆ ಸಿನಿಮಾ ಮಾಡಬೇಕು ಅಂತಲೇ ನಾನು ಆಸೆ ಪಟ್ಟಿರೋದು. ನನಗೆ ಗೊತ್ತಲ್ವಾ ಏನೇನು ಸ್ಟೇಜಸ್ಗಳಿರುತ್ತೆ, ಗುರ್ತಿಸ್ಬೇಕು ಮೇಡಮ್. ಇವತ್ತು ಅಂದರೆ ಒಳ್ಳೆ ಸಿನಿಮಾ ಏನೋ ಒಂದು ಮಾಡ್ತಾ ಇದ್ದಾರೆ, ಗುರ್ತಿಸ್ಬಿಟ್ಟು ಅವ್ರಿಗೆ ಆಪರ್ಚುನಿಟಿ ಕೊಡಬೇಕು. ಎಲ್ಲೆಲ್ಲೋ 50-100 ಕೋಟಿ ಕಳೆಯೋರು 2 ಕೋಟಿ 1 ಕೋಟಿ ನಮ್ಗೆ ಇನ್ವೆಸ್ಟ್ ಮಾಡಿದ್ರೆ ಒಳ್ಳೆ ಸಿನಿಮಾ ಆಗುತ್ತೆ. ಹೌದು. ಎಸ್. ಇದೀಗ ಒಂದಷ್ಟು ಸಿನಿಮಾಗಳು ಆಫರ್ಗಳು ಬಂದಿದೆ ಅಂತ ಹೇಳ್ತಿದ್ರಿ. ಎಲ್ಲೋ ಒಂದಷ್ಟು ಕಡೆ ಕೈ ತಪ್ಪು ಹೋಗಿದೆ ಅಂತವೂ ಆಗಿದೆಯಾ ನಿಮಗೆ? ಬೇಜಾನಾಗಿದೆ. ಬಂದಿರುತ್ತೆ. ಈಗ ಗೌರವ್ ಅವ್ರಿಗೇನೆ ಈ ಒಂದು ಪಾತ್ರ ಬರಬೇಕು ಅಂತ ರೆಡಿ ಮಾಡಿರ್ತಾರೆ. ಒಂದಿನ ಶೂಟ್ ಆಗಿ ಆಮೇಲೆ ಕ್ಯಾನ್ಸಲ್ ಆಗಿರೋದು ಇದೆ. ಯಾವುದು ಅಂತ ಅಥವಾ ಹೇಳಬಹುದಾ? ಅದು ಬೇಡ. ಓಕೆ. ಅಂದ್ರೆ ಈ ಇದ್ರಲ್ಲಾಗಿತ್ತು ಅಂತ. ಈಗ ಒಂದು 4 years ಬ್ಯಾಕು ಹೈದ್ರಾಬಾದಲ್ಲಿ ಹೋಗಿ ಶೂಟ್ ಮಾಡಿದ್ವಿ. ಶೂಟ್ ಮಾಡಿ ತೆಲುಗು ಕ್ಯಾರೆಕ್ಟರ್ ಬೇರೆ ಮಾಡ್ತಾ ಇದ್ದೆ, ಕನ್ನಡ ನಾನು ಮಾಡ್ತಾ ಇದ್ದೆ. ಅಲ್ಲೇನಾಯಿತು ಅಂದರೆ ಅವರು ತೆಲುಗುನೇ ನಾನೇ ಡಬ್ಬಿಂಗ್ ಮಾಡ್ತೀನಿ, ಕನ್ನಡಕ್ಕೆ ನಾನೇ ಮಾಡ್ತೀನಿ ಅಂದರು. ಅದಕ್ಕೆ ನಮ್ಮನ್ನ ಇಮಿಡಿಯೇಟಾಗಿ ಕ್ಯಾನ್ಸಲ್ ಮಾಡಿ ಕಳಿಸ್ಬಿಟ್ರು. 4 years ಬ್ಯಾಕು. ಹೋಗಿದ್ದು ಚಾರ್ಜಸ್ ಎಲ್ಲ ಕೊಟ್ಟರು? ಬಸ್ ಚಾರ್ಜ್ ಬಸ್ ಬುಕ್ ಮಾಡಿಕೊಟ್ರು ಅಷ್ಟೇ, ಏನು ಪೇಮೆಂಟ್ ಏನು ಕೊಡಲಿಲ್ಲ. ಆ ರೀತಿ ಆದಾಗ ಏನ್ ಅನ್ಸುತ್ತೆ ಸರ್? ಯಾಕಂದ್ರೆ ಸಾಕಷ್ಟು ಕನಸುಗಳು ಇಟ್ಕೊಂಡು ಹೋಗಿರ್ತೀವಿ. ನಾನು ಮನಸ್ಸಲ್ಲೇ ಅನ್ಕೊಂಬಂದೆ, ನೀವು ಇಲ್ಲಿವರೆಗೂ ಕರ್ಸ್ಬಿಟ್ಟು ವಾಪಸ್ ಕಳಿಸಿದ್ರಲ್ವಾ, ಇಲ್ಲಿಗೆ ಬರ್ತೀನಿ ಒಂದಿನ ನೋಡ್ತಾ ಇರ್ರಿ ಅಂತ. ಎಸ್, ಅದೇ ಬೇಕಾಗಿದೆ. ಯಾಕಂದ್ರೆ ಯಶ್ ಸರ್ ಒಂದು ಇಂಟರ್ವ್ಯೂನಲ್ಲಿ ಹೇಳ್ತಾರೆ, ನನಗೆ ನನ್ನ ಹತ್ರ ಮಾತಾಡ್ತಾನೆ ಇರಲಿಲ್ಲ, ಒಂದು ಹೀರೋಯಿನ್ ನನ್ನ ಹತ್ರ ಮಾತ್ರ ಮಾತಾಡ್ತಾ ಇರ್ತಾರೆ. ಆಮೇಲೆ ಲಕ್ಕಿ ಹಿಟ್ ಆದಮೇಲೆ, ಐ ಥಿಂಕ್ ಲಕ್ಕಿ ಅವರು ಬೇರೆ ಒಂದು ಲಕ್ಕಿನೇ ಹಿಟ್ ಆದಮೇಲೆ ಅವರನ್ನ ತುಂಬ ಮಾತಾಡ್ಸೋದಕ್ಕೆ ಟ್ರೈ ಮಾಡ್ತಾರಂತೆ. ಬಟ್ ಅವ್ರ ಹತ್ರ ಮಾತಾಡೋದೇ ಇಲ್ಲ. ನಾನು ಅದನ್ನೇ ಯಾವತ್ತು ಅವ್ರಿಗೆ ಹೇಳ್ಬಿಟ್ಟೆ ಬಂದೆ. 500 ಕಿಲೋಮೀಟರ್ ಇಲ್ಲಿಂದ ನಾವು ಒಂದು ಇಂಡಸ್ಟ್ರಿಯಿಂದ ಇನ್ನೊಂದು ಇಂಡಸ್ಟ್ರಿ ಕರೆಸ್ಬಿಟ್ಟು 2 ದಿನ ಶೂಟ್ ಮಾಡಿ ವಾಪಸ್ ಕಳಿಸ್ತಾ ಇದ್ದೀರಲ್ವಾ, ಒಂದಿನ ಇದೇ ಇಂಡಸ್ಟ್ರಿಗೆ ಬರ್ತೀನಿ, ತಲೆ ಕೆಡಿಸ್ಕೊಂಬೇಡಿ. ಒಂದು ಕಡೆಗೆ ಗಮನಿಸ್ತಾ ಹೋದಾಗ ಹೆಣ್ಮಕ್ಳಿಗೆ ಬೇಗ ಅವಕಾಶಗಳು ಸಿಗುತ್ತೆ, ಗಂಡು ಮಕ್ಕಳಿಗೂ ಸ್ವಲ್ಪ ಅವಕಾಶಗಳು ಕಡಿಮೆ. ಅದು ಏನಂದರೆ, ಈ ನಾರ್ಮಲಿ ನೀವು ಫಿಮೇಲ್ ಹೀರೋಯಿನ್ಸ್ಗಳನ್ನ ನೋಡಿದಾಗ 1 ಸಿನಿಮಾ 2 ಸಿನಿಮಾ ಎಲ್ಲರ ಜೊತೆ ಆ್ಯಕ್ಟ್ ಮಾಡಿ ಚೇಂಜ್ ಮಾಡ್ತಾ ಇರ್ತಾರೆ ಅಲ್ವಾ. ಸೊ ಹಂಗಾಗಿ ಚೇಂಜಸ್ ಹುಡುಕ್ತಾ ಇರ್ತಾರಲ್ವ, ಹಂಗಾಗಿ ಹೊಸ ಹೊಸ ಫೇಸಸ್ಗಳನ್ನ ಆ್ಯಕ್ಟ್ ಮಾಡೋಕ್ಕೆ ಚೂಸ್ ಮಾಡ್ತಾ ಇರ್ತಾರೆ. ಹುಡುಗರ್ದು ಹಂಗಲ್ಲ, ಸಿಗೋದೇ ಲೇಟ್ ಅವ್ರಿಗೆ. ಇಲ್ಲ ನಾವೇ ಕ್ರಿಯೇಟ್ ಮಾಡ್ಕೋಬೇಕು ಅಥವಾ ಬೇರೆ ಯಾರೋ ಒಬ್ರು ಕ್ರಿಯೇಟ್ ಮಾಡಿಕೊಡ್ಬೇಕು ದಾರಿನ, ಅಲ್ಲಿವರೆಗೂ ಟೈಮ್ ಹಿಡಿಯುತ್ತೆ. ಸೊ ಒಂದ್ಸಲಿ ಸ್ಟ್ಯಾಂಡ್ ಆದರೆ ಕಂಟಿನ್ಯೂಸ್ ಆಗಿ ಮಾಡ್ತಾ ಇರ್ತಾರೆ. ಹಂಗೇನಿಲ್ಲ ಮೇಡಮ್, ನಾವು ಈಗ ನಾನು ಒಬ್ಬರ ಹತ್ರ 100% ಚೆನ್ನಾಗಿ ಕೆಲಸ ಮಾಡಿ ಬಂದಿರ್ತೀನಿ, ನೆಕ್ಸ್ಟ್ ಸಿನಿಮಾ ಬೇರೆ ಇರೋಕ್ಕೆ ಸಿನಿಮಾ ಮಾಡ್ತಾ ಇರ್ತಾರೆ, ಅವ್ರೇನು ಹಾಕೊಳ್ಳಲ್ಲ, ಅವ್ರನ್ನ ಹಾಕೊಂಡೇ ಹಾಕೊಂತಾರೆ. ಏನು ಓಕೆ. ಈಗ ಅಂದರೆ ನಿಮ್ಮನ್ನು ನೋಡಿಕೊಂಡಾಗ ಅವ್ರಿಗೆ ಅವಕಾಶ ಸಿಕ್ತು, ನನಗೆ ಯಾಕೆ ಹಿಂದೇಟ್ ಆಗ್ತು ಅನ್ನೋ ಒಂದು ಆಲೋಚನೆ ಬಂದಾಗ ಹೇಗೆ ರಿಕವರಿ ಆಗ್ತೀರಾ ಮೈಂಡಲ್ಲಿ? ನಾನು ಅದನ್ನ ಯೋಚನೆ ಮಾಡಕ್ ಹೋಗಲ್ಲ. ನನ್ಗೆ ಏನ್ ಸಿಕ್ಕಿದೆ ಅದನ್ನ ಖುಷಿ ಪಡ್ಬಿಟ್ಟು ಕೆಲಸ ಮಾಡ್ತಾ ಇರ್ತೀನಿ. ನಾನು ಬೇರೆಯವ್ರು ಸಿಕ್ಕಿರೋದು ನಾನು ಯೋಚನೆ ಮಾಡಕ್ ಹೋಗಲ್ಲ. ಓಕೆ ಸರ್, ಈಗ ಕಾಮಿಡಿಯಾಗಿ ನೋಡಿರ್ತಾರೆ, ಒಂದು ಹೀರೋ ಆಗಿ ನೋಡಿರ್ತಾರೆ, ಹೆಣ್ಮಕ್ಳನ್ನು ಕೂಡ ಅದೇ ರೀತಿಯಾಗಿ ನೋಡಿರ್ತಾರೆ. ಈಗ ಪಾಯಲ್ ಚಂಗಪ್ಪ ಅವರು ಒಂದಷ್ಟು ಮೆಸೇಜ್ಗಳು ಬಂದಿರುತ್ತೆ, ಪಾಪ ಅವರು ತಿರುಗಿ ಬೀಳ್ತಾರೆ, ಸಹಿಸ್ಕೊಂಡಿರ್ತಾರೆ, ತುಂಬಾ ಸಹಿಸ್ಕೊಂಡಿರ್ತಾರೆ. ಒಂದೇ ಒಂದು ಫೋಟೋಗೋಸ್ಕರ ಈ ರೀತಿಯಾಗಿ ಬ್ಯಾಡ್ ಕಮೆಂಟ್ಗಳನ್ನು ಹಾಕ್ತಾರೆ. ನಾನು ಫಸ್ಟ್ ಆಫ್ ಆಲ್ ಹೇಳೋದು, ನಿಮ್ಗೆ ಅಷ್ಟೊಂದು ಕರ್ನಾಟಕ ಜನತೆಯಿಂದ ಪ್ರೀತಿ ಸಿಗ್ತಾ ಇದೆ, ಖುಷಿಯಿಂದ ಅಪ್ರಿಸಿಯೇಷನ್ ಸಿಗ್ತಾ ಇದೆ, ಅವರು ಚಪ್ಪಾಳೆ ಹೊಡಿತಿದ್ದಾರೆ ನಿಮ್ಗೋಸ್ಕರ, ನೀವು ಚೆನ್ನಾಗಾಗ್ಲಿ ಅಂತ ಹಾರೈಸ್ತಾ ಇದ್ದಾರೆ. ಅದ್ರ ಮಧ್ಯ ಯಾವುದೋ ಒಂದು ಊರಲ್ಲಿ ಕೂತ್ಕೊಂಡು ಯಾರೋ ಒಬ್ಬ 12 ಗಂಟೆ ರಾತ್ರಿ ಯಾವುದೋ ಮೂಲೆಯಲ್ಲಿ ಕೂತ್ಕೊಂಡು ಅವನು ಕುಡ್ದಿರ್ತಾನೋ ಏನೋ
12-1 ಗಂಟೆಗೆಲ್ಲ ಕಮೆಂಟ್ಗಳು ಬರ್ತವೆ. ಹೌದು ಅವಾಗೆಲ್ಲ ಅವ್ರ ಫ್ರಸ್ಟ್ರೇಷನ್ ಏನೇನಿದೆ ಎಲ್ಲ ತಗೊಂಡು ಕಮೆಂಟ್ ಅಲ್ಲಿ ಹಾಕ್ತಾರೆ. ನೀವು ಅದ್ರ ಮೇಲೆ ಕಾನ್ಸಂಟ್ರೇಟ್ ಏನಕ್ಕೆ ಮಾಡ್ತೀರಾ? ವೈಯಕ್ತಿಕ ಬದುಕು ಅನ್ನೋದು ಇಲ್ವೇ ಕಲಾವಿದರಿಗೆ ಇವರೇ ಜಡ್ಜಿ ಯಾಕೆ ಮಾಡ್ತಾರೆ? ಫಾರ್ ಎಕ್ಸಾಂಪಲ್ ಈಗ ನೀವೇ ಒಂದು ಫೋಟೋ ಹಾಕಿದ್ರಿ ಅನ್ಕೊಳ್ಳಿ, ಯಾರೋ ಹುಡುಗಿನ ನೋಡ್ಕೊಂಡಿದ್ದಾನೆ ಆಲ್ರೆಡಿ, ಈ ರೀತಿ ಮಾತುಗಳನ್ನ ನಾಡೇ ಆಡ್ತಾರೆ. ಹೌದು. ಯಾಕೆ ಕಲಾವಿದರಿಗೆ ವೈಯಕ್ತಿಕ ಬದುಕುಗಳಿಗೆ ಯಾಕೆ ಅವ್ರು ಪ್ರಾಮುಖ್ಯತೆ ಕೊಡಲ್ಲ? ಯಾಕೆ ಈ ರೀತಿ ಕಮೆಂಟ್ಗಳನ್ನ ಮಾಡ್ತಾರೆ? ಆ ಮನಸ್ಥಿತಿಗಳಿಗೆ ಏನ್ ಹೇಳ್ತೀರಾ ಅಂತ? ಈಗ ನಾನೊಂದು ಮಾತು ಹೇಳ, ಈಗ ನಾರ್ಮಲ್ ಆಗಿ ತುಂಬಾ ಜನ ಕಮೆಂಟ್ ಮಾಡೋರ ಮನಸ್ಥಿತಿ ಹೆಂಗಿರುತ್ತೆ ಅಂದ್ರೆ, ಅವರು ಏನೋ ಒಂದು ಕೆಲಸ ಮಾಡ್ಬೇಕು ಅನ್ಕೊಂಡಿರ್ತಾರೆ, ಕಷ್ಟಪಡ್ಬೇಕು, ಏನೋ ಒಂದು ಸಿನಿಮಾ ಮಾಡ್ಬೇಕು, ನಾನು ಆಕ್ಟ್ ಮಾಡ್ಬೇಕು, ಸ್ಟಾರ್ ಆಗ್ಬೇಕು, ಫೇಮಸ್ ಆಗ್ಬೇಕು ಅನ್ಕೊಂಡಿರ್ತಾರೆ. ಬಟ್ ಯಾರೋ ಒಬ್ರಿಗೆ ಅದು ಸಿಕ್ಕಿರುತ್ತೆ, ಅವನು ಅದನ್ನ ಆಚೆ ಬಂದ್ಬಿಟ್ಟು ಕ್ಯಾಮ್ರಾ ಮುಂದೆ ಹೇಳ್ಕೊತಾ ಇರ್ತಾನೆ, ಮಾತಾಡ್ತಾ ಇರ್ತಾನೆ, ನಾನು ಸಿನಿಮಾ ಮಾಡಿದೆ ಹಂಗೆ ಹಂಗೆ ಅಂತ. ಸೊ ಅಲ್ಲಿ ನಾನು ಇರ್ಬೇಕಾಗಿತ್ತು, ನನ್ನ ಕೈಲಿ ಆಗ್ತಾ ಇಲ್ವಲ್ಲ, ಅದು ಒಂದು ಮನಸ್ಥಿತಿಗೆ ಆ ಫ್ರಸ್ಟ್ರೇಷನ್ ಅಲ್ಲಿ ನೀನೇನ್ ಬಾರಿ ದೊಡ್ಡಿದು, ನೀನೇನ್ ದೊಡ್ಡ ಸಾಧನೆ ಮಾಡ್ಬಿಟ್ಟಿದ್ಯಾ, ನೀನೇನ್ ದೊಡ್ಡ ಇದ್ ಮಾಡ್ಬಿಟ್ಟಿದ್ಯಾ, ನೀನು ಆತರ ಕಮೆಂಟ್ ಹಾಕ್ಬೇಕಾದ್ರೆ ನೀನ್ ಎಲ್ಲಿ ಕೂತಿದ್ಯಾ ಅನ್ನೋದು ನೋಡ್ಕೊಂಬಿಡು ನೀನು ಫಸ್ಟ್ ಆಫ್ ಆಲ್. ಅದ್ರ ಬಗ್ಗೆ ಅಂದ್ರೆ ಫೋಕಸ್ಸೇ ಮಾಡಕ್ ಹೋಗ್ಬಾರ್ದು. ನಾನು ರೀಸೆಂಟ್ ಆಗಿ ವಿನೋದ್ ಸರ್ ಅವ್ರ ಜೊತೆಗೆ ಪ್ರಮೋಷನ್ಗೆ ಅಂತ ಹೋಗಿದ್ದೆ ಮೈಸೂರ್ಗೆ. ಸೊ ಬರ್ಬೇಕಾದ್ರೆ ಅವರು ನವಗ್ರಹದೆಲ್ಲ ಹಾಡು ಹೇಳಿದ್ರು. ಸೊ ವೈರಲ್ ಆಗಿತ್ತು. ನಾನು ಅವ್ರ ತಂದೆಗೋಸ್ಕರ ಅಂದ್ರೆ ಅವ್ರ ಡೈಲಾಗ್ ಹೇಳು ಅಂತ ನನಗೆ ಹೇಳಿದ್ರು. ನನ್ನ ಒಂದು ಬಾಂಧವ್ಯ ಚೆನ್ನಾಗಿದೆ, ಅಣ್ಣ ತಂಗಿ ಬಾಂಧವ್ಯ ಇದೆ. ಸೊ ಮಹಾದೇವ ಮೂವಿಯಿಂದ ಪ್ರಮೋಷನ್ ಮಾಡ್ಕೊಂಡು ಬಂದಿದ್ವಲ್ಲ, ಇಲ್ಲಿ ಹೇಳಿದ್ರು ಡೈಲಾಗ್ ನೀನು ಲಾಸ್ಟ್ ಟೈಮ್ ಹೇಳಿರ್ಲಿಲ್ಲ, ಹೇಳಬೇಕು ಅಂತ. ಆ ಡೈಲಾಗ್ ಅದು ಯಾವಾಗ ಹೇಳಿದಾಗೂ ಕೂಡ ಒಳ್ಳೆ ರೀಚ್ ಆಗ್ತಾ ಇದೆ, ಒಳ್ಳೆ ಇದನ್ನ ಬರ್ತಿದೆ. ಬಟ್ ಕಮೆಂಟ್ಗಳು ಬರೋದೇನು ಅಂದ್ರೆ, ಅವಾಗಿಂದಾನು ಈ ಹುಡುಗಿ ಬಕೆಟ್ ಹಿಡಿತಿದ್ದಾಳ, ಬಕೆಟ್ ಹಿಡಿದು ಬರೋದಾಗಿದ್ರೆ 6 ವರ್ಷ ಬೇಕಿತ್ತಾಗುರು ನನ್ಗೆ ಅಲ್ವಾ? ನಿಮಗ್ ಗೊತ್ತಲ್ವಾ ನೀವೇನು ಅಂತ, ನೀವೇನಕ್ಕೋಸ್ಕರ ಮಾಡ್ತಾ ಇದ್ರಿ ಅದನ್ನ ನಿಮಗ್ ಗೊತ್ತು. ಯಾರೋ ನಾನು ಕೇಳ್ದೆ, ಈಗ ನಿನ್ನ ಅಕ್ಕನೋ ನಿನ್ ತಂಗಿನೋ ಯಾರೋ ಒಬ್ರು ಆಂಕರ್ ಆಗಿ ಈ ರೀತಿ ಮುಂದೆ ಬಂದ್ರೆ ನೀನು ಅವ್ರಿಗೆ ಅಪ್ರಿಶಿಯೇಟ್ ಮಾಡಲ್ಲ. ನನ್ನನ್ನು ನಿನ್ನ ಅಕ್ಕ ತಂಗಿ ಆಗಿ ತಗೋ. ಈಗ ನೀವು ಆಕ್ಟಿಂಗ್ ಮಾಡ್ತಾ ಇದ್ದೀರಾ, ನಿನ್ನ ಒಳ್ಳೆ ಸ್ನೇಹಿತನ. ನಾನು ಹೇಳೋದು, ನೀವು ಅದನ್ನ ರಿಯಾಕ್ಟೇ ಮಾಡಕ್ ಹೋಗ್ಬೇಡಿ ಅಂತ ಹೇಳ್ತೀನಿ. ಫಸ್ಟ್ ಆಫ್ ಆಲ್ ಅವ್ನು ಕಮೆಂಟ್ ಮಾಡ್ತಾರ ಎದುರುಗಡೆ ಸಿಕ್ಕಿದಾಗ ನೀವು ಅವ್ನಿಗೆ ಯಾಕೆ ಈ ತರ ಕಮೆಂಟ್ ಮಾಡಿದೆ, ಅದೇನೋ ಮಾಡ್ಬಿಟ್ಟೆ ಬಿಡಿ, ಈ ತರನೇ ರಿಯಾಕ್ಟ್ ಮಾಡ್ತೇನೆ ಹೊರತು ಎದುರುಗಡೆ ಸಿಕ್ಕಿದಾಗ ಅದು 7 ಮೀಟರ್ ಅವ್ರಿಗಿರಲ್ಲ. ನಾನು ಹೇಳೋದು ಜೆನ್ಯೂನ್ ಆಗಿ ಕಮೆಂಟ್ಸ್ ಬರೋ ಅವು ಇರ್ತವೆ ನೋಡಿ. ನಿಮ್ದು ಕಂಟೆಂಟ್ ಸೇಮ್ ಆಗ್ತಾ ಇದೆ, ಒಂದ್ ಸ್ವಲ್ಪ ಚೇಂಜ್ ಮಾಡಿ, ಸ್ವಲ್ಪ ಎಂಟರ್ಟೈನ್ಮೆಂಟ್ ಕಡಿಮೆ ಚೇಂಜ್ ಮಾಡಿ, ಈ ತರ ಎಲ್ಲ ಇದೆಲ್ಲ ಪಾಸಿಟಿವ್ ಇದು. ಅಂದ್ರೆ ನಮ್ಗೆ ಅವ್ರಿಗೆ ಏನಂದ್ರೆ ಅವ್ರೇನೋ ಎಕ್ಸ್ಪೆಕ್ಟೇಷನ್ ಮಾಡಿರ್ತಾರೆ, ನಾವ್ ಅದನ್ನ ರೀಚ್ ಆಗಕ್ಕಾಗಿಲ್ಲ ಅಂದಾಗ ಹೇಳ್ತಾರೆ, ಅದನ್ನ ನಾವು ಅಕ್ಸೆಪ್ಟ್ ಮಾಡ್ಕೊಬೇಕು. ಅದ್ ಬಿಟ್ಬಿಟ್ಟು ಯಾವನೋ ಫ್ರಸ್ಟ್ರೇಷನ್ ಅಲ್ಲಿ ಮಾಡ್ತಾ ಇರೋದಕ್ಕೆಲ್ಲ ನೀವು ತಲೆನೇ ಕೆಡಿಸ್ಕೊಳಕ್ ಹೋಗ್ಬಾರ್ದು. ಅದನ್ನ ನಾವು ರಿಯಾಕ್ಟ್ ಮಾಡಕ್ ಹೋಗ್ಬಾರ್ದು, ರೆಸ್ಪಾಂಡ್ ಮಾಡಕ್ ಹೋಗ್ಬಾರ್ದು, ಬಿಟ್ಟು ಬಿಡಬೇಕು. ನಾವು ಗಾಯನ ಕೆರೆದಷ್ಟು ಜಾಸ್ತಿ ಆಯ್ತದೆ. ಬಿಟ್ಟು ಬಿಟ್ರೆ ಅವ್ನ ಫ್ರಸ್ಟ್ರೇಷನ್ ತೀರ್ಸ್ಕೊಂಡು, ಓಕೆ ಅವನು ಕಮೆಂಟ್ ಹಾಕೋದ್ರಿಂದ ಅವನು ಫ್ರಸ್ಟ್ರೇಷನ್ ಕಳೀತಾ ಇದೆ ಅಲ್ವಾ, ಅದ್ ನಮ್ಮಿಂದ ಅವನು ಫ್ರಸ್ಟ್ರೇಷನ್ ಕಳೀಲಿ ಬಿಡಿ, ಬಿಟ್ಟು ಬಿಡಿ. ಸರ್, ಈ ಸ್ಟಾರ್ ವಾರ್ಗಳಿಂದ ಏನಾದ್ರೂ ನಿಮ್ಗಳಿಗೆ ಹೊಡ್ತ ಬೀಳುತ್ತೆ ಅಂತ ಅನ್ಸುತ್ತಾ ಕಲಾವಿದರುಗಳಿಗೆ ಅಂತ? ಅಂದ್ರೆ ಎಕ್ಸಾಂಪಲ್ ಹೇಗೆ ಅಂತಂದ್ರೆ, ನೀವು ಸಪೋರ್ಟ್ ಮಾಡಿ ಅಂತ ನಿಮಗೆ ಬಂದು ಹೇಳ್ತಾರೆ, ಅಥವಾ ನೀವೇನಾದ್ರೂ ಮಾತಾಡ್ಲೇ ಇಲ್ಲ ಅಂತಂದಾಗ ಆ ರೀತಿಯಾಗಿ? ಇಲ್ಲ, ನಾವು ಎಲ್ಲಾರ ಸಿನಿಮಾಗೂ, ಎಲ್ಲಾ ಕನ್ನಡ ಇಂಡಸ್ಟ್ರಿ ಯಾರ್ಯಾರಿದ್ದಾರೆ ಎಲ್ಲಾರ್ಗು ನಾವು ಸಪೋರ್ಟ್ ಮಾಡ್ಲೇಬೇಕು. ಇದು ನಮ್ಮ ಸಿನಿಮಾಗಳಲ್ವಾ. ಚೆನ್ನಾಗಿರೋ ಸಿನಿಮಾ ಮಾಡಿದಾಗ ಚೆನ್ನಾಗಿದೆ ಅಂತ 4 ಜನಕ್ಕೆ ಹೋಗ್ಬಿಟ್ಟು ನಾನು 4 ಜನ ಕರ್ಕೊಂಡು ಹೇಳಿದ್ರು ಕೂಡ ಹೊರಗಡೆ ಜನರು ಏನಂತಾರೆ, ನೀನು ಅವ್ರಿಗೆ ಸಪೋರ್ಟ್ ಮಾಡ್ತೀಯಾ, ನಮ್ಮವ್ರಿಗೆ ಸಪೋರ್ಟ್ ಮಾಡಲ್ಲ, ಈ ರೀತಿಯಾಗೂ ಹೇಳ್ತಾರೆ, ಇವ್ರ ಮೂವಿನ ನೋಡ್ಬೇಡಿ ಅಂತ. ಇದು ಆಗಿದೆ, ದೊಡ್ಡ ಸ್ಟಾರ್ ಮೂವಿಯಲ್ಲೇ ಆಗ್ತಾ ಇದೆ. ಫಸ್ಟ್ ಆಫ್ ಆಲ್ ಅವ್ರ ಸಿನಿಮಾ ನೋಡ್ಬೇಡಿ ಅಂತ ಯಾರು ಹೇಳ್ತಾರಲ್ಲ, ಅವ್ರ ರಿಯಲ್ ಫ್ಯಾನ್ಗಳೇ ಅಲ್ಲ. ಹೌದು, ನಿಜ ಅಲ್ವಾ? ಈಗ ನಾರ್ಮಲ್ ಆಗಿ ದರ್ಶನ್ ಸರ್ ತಗೊಂಡ್ರೆ ಎಷ್ಟು ಸಿನಿಮಾಗಳಿಗೆ ಅವರು ಬೇರೆಯವ್ರ ಸಿನಿಮಾಗಳಿಗೆ ಸಪೋರ್ಟ್ ಮಾಡಿದ್ದಾರೆ. ಏನಂತಾರೆ, ಸಿನಿಮಾ ಕನ್ನಡ ಸಿನಿಮಾಗಳು ಥಿಯೇಟರ್ ಯಾರೋ ಒಂದು ಅಜ್ಜಿ ಬಂದ್ಬಿಟ್ಟು ಹೇಳ್ತಾರೆ, ನಿನ್ ಸಿನಿಮಾ ಇದ್ದಾಗ ಹೋಯ್ತು ನೋಡ್ತೀನಿ ಕಣಪ್ಪ, ಬೇರೆಯವ್ರದ್ದು ಬೇಡ ನನ್ಗೆ, ನಿನ್ ನೋಡ್ತೀನಿ, ಬೇರೆಯವ್ರದ್ದು ನೋಡ್ಬೇಕು, ನಮ್ಮಂಗೆ ಬದುಕ್ತಾರ ಅವ್ರು ಅಂತ ಯಾವ್ದೋ ಒಂದು ಅಜ್ಜಿಗೆ ಹೇಳಿದ್ರು. ಮತ್ತೆ ಸ್ಟಾರ್ಗಳೇ ಹಂಗಿಲ್ಲ ಅಂದ್ಮೇಲೆ ನೀವೇನು ಕಂಗಾಡ್ತೀರಾ? ಫಸ್ಟ್ ಆಫ್ ಆಲ್ ನಾನು ಹೇಳೋದು, ಥಿಯೇಟರ್ ಮುಂದೆ ಬಂದ್ಬಿಟ್ಟು ಸಿನಿಮಾ ಚೆನ್ನಾಗಿದೆಯೋ ಇಲ್ವೋ ಅಂತ ಕೇಳಿದಾಗ ಸಿನಿಮಾ ಬಗ್ಗೆ ಮಾತಾಡ್ದೇನೆ ಬೇರೆಯವ್ರ ಎಕ್ಸಾಂಪಲ್ ತಗೊಂಡ್ ಮಾತಾಡ್ತಾ ಇರ್ತಾರೆ ಗೊತ್ತಾ. ಇನ್ನೊಬ್ರು ಸ್ಟಾರ್ ಹೆಸರು ತಗೊಂಡು ಅವ್ರದ್ದು ಹಂಗೆ ಹಿಂಗೆ ಇಲ್ಲಿ ಬಂದ್ ನೋಡಿ ಅಂತ ನನ್ನ ಮಕ್ಳಿಗೆ ಮೆಟ್ ತಗೊಂಡು ಹೊಡಿಬೇಕು ಫಸ್ಟ್. ಅವ್ರನ್ನ ಕ್ವಶನ್ ಮಾಡೋರು ಇಲ್ಲ, ಅಲ್ಲೇ ಅಕ್ಕಪಕ್ಕ ಇರ್ತಾರಲ್ವಾ, ಅವರೇ ತಲೆ ಮೇಲೆ ಒಂದ್ ಹೊಡಿಬೇಕು. ಒಂದ್ ಸಿನಿಮಾ ನೋಡಿದ್ಯಾ, ಸಿನಿಮಾ ಬಗ್ಗೆ ಮಾತಾಡ್ಬಿಟ್ಟು ಹೋಗು, ಕಾಂಟ್ರವರ್ಸಿ ಏನಕ್ಕೆ ಮಾಡ್ತಾ ಇದೆಯಾ ಅಲ್ಲಿ ಅಂತ. ಇದು ಸ್ಟಾರ್ಟ್ ಆಗೋವರೆಗೂ
ಇದು ಹ್ಮ್ ಅಷ್ಟು ನಿಲ್ಲಲ್ಲ. ಇದನ್ನ ಪಾಪ ಈಗ ಯಾರೇ ಸ್ಟಾರ್ಗಳಾಗ್ಲಿ ಅವ್ರು ಬಂದು ಎಷ್ಟು ಅಂತ ಹೇಳ್ತಾರೆ, ಮಾಡಬೇಡಿ ಅಂತ. ಯಾಕಂದ್ರೆ ಇವ್ರು ಹೇಳಿದ್ದಾರೆ ಸರ್, ಸ್ಪಷ್ಟವಾಗಿ ಹೇಳ್ಬಿಟ್ಟಿದ್ದಾರೆ. ದರ್ಶನ್ ಸರ್ ಎಲ್ಲೂ ರಿಯಾಕ್ಟ್ ಮಾಡಿಲ್ಲ, ಮಾಡಬೇಡಿ ಅಂತ ಎಲ್ಲೂ ಹೇಳಿಲ್ಲ, ಯಾರು ಹೇಳಿಲ್ಲ ಫ್ಯಾನ್ಸ್ ವಾರ್ ಮಾಡಿ ಅಂತ ಎಲ್ಲೂ ಹೇಳಿಲ್ಲ. ಕನ್ನಡ ಸಿನಿಮಾ ಬೆಳಿಬೇಕು, ಕನ್ನಡ ಸಿನಿಮಾ ಬರಬೇಕು, ಕಲಾವಿದರಿಗೆ ಪ್ರೋತ್ಸಾಹ ನೀಡಿ ಅಂತಾನೆ ಹೇಳ್ತಾ ಇದ್ದಾರೆ. ಆದ್ರೆ ಈ ಹುಚ್ಚು ಫ್ಯಾನ್ಸ್ಗಳು ಯಾಕೆ ಹೀಗೆ ಮಾಡ್ತಿದ್ದಾರೆ ಅನ್ನೋದೇ. ಅದೇ ನಾನು ಹೇಳ್ತಾ ಇದ್ದೀನಲ್ಲ, ಆತರ ಮಾಡೋರು ನಿಜವಾದ ಫ್ಯಾನ್ಸ್ ಅಲ್ಲ. ಅದೇ ಕೆಲವೊಬ್ರು ಫೇಕ್ ಪೇಜ್ಗಳನ್ನ ಕ್ರಿಯೇಟ್ ಮಾಡಿ ಇವ್ರ ಹೆಸರು ಬ್ಯಾಡ್ ಆಗಿ ಬರಬೇಕು ಅನ್ನೋ ಒಂದು ಉದ್ದೇಶಕ್ಕೆ ಕೆಲವೊಬ್ರು ಮಾಡ್ತಾ ಇರ್ತಾರೆ. ಕೆಲವೊಬ್ರಿಗೆ ಅವ್ರು ಒಂದು ವಿಡಿಯೋ ವೈರಲ್ ಆಗಬೇಕು, ನಮ್ಮ ಪೇಜ್ ಚೆನ್ನಾಗಿ ರನ್ ಆಗಬೇಕು, ನಮಗೆ ಜಾಸ್ತಿ ಕಮೆಂಟ್ಸ್ಗಳು ಬರಬೇಕು. ಇಲ್ಲಿ ಸೋಷಿಯಲ್ ಮೀಡಿಯಾ ಏನಾಗ್ಬಿಟ್ಟಿದೆ ಅಂದರೆ ಪ್ಲಸ್ ಆರ್ ಮೈನಸ್, ನೆಗೆಟಿವ್ ಪಾಸಿಟಿವ್ ನೋಡಲ್ಲ. ಅಲ್ಲಿ ವಿಡಿಯೋ ವ್ಯೂಸ್ ಹೋಗಬೇಕು. ನೀವು ನಂಬ್ತಿರೋ ಬಿಡ್ತಾರೆ, ಒಂದು ಕಮೆಂಟ್ಗೆ 5 ರೂಪಾಯಿ ಚಾರ್ಜಸ್ ಮಾಡ್ರಿ, ಇಷ್ಟ ಕಮೆಂಟ್ ನಿಂತೋಗ್ಬಿಡ್ತವೆ. ಬೆಲೆ ಬರ್ಬೇಕು ಕಮೆಂಟ್ ಮಾಡೋದಕ್ಕೆ. ಲಾಸ್ಟ್ ಟೈಮ್ ರಿಷಿಕಾ ಸಿಂಗ್ ಕೂಡ ಅದನ್ನೇ ಹೇಳಿದ್ರು, ಒಂದು ಕಮೆಂಟ್ಗೆ ಇಷ್ಟು ದುಡ್ಡು ಅಂತ ಮಾಡಿ, ಒಂದು ಮೆಸೇಜ್ಗೆ ಒಂದು ಇದು ಯೂಟ್ಯೂಬಲ್ಲಿ ಬಂದು ಕಮೆಂಟ್ ಮಾಡಕ್ಕೆ ಇಷ್ಟು ದುಡ್ಡು ಅಂತ ಚಾರ್ಜಸ್ ಮಾಡಿ, ಅವಾಗ ಕಮೆಂಟ್ಗೆ ಒಂದು ಬೆಲೆ ಬರುತ್ತೆ. ಯಾರು ರಿಪ್ಲೈ ಯಾರೊಬ್ರು ಮಾಡಲ್ಲ ಸರ್. ಯಾರು ಇವತ್ತು ಏನ್ ಹೇಳ್ತಾರ ಅವಾಗ ಜೆನ್ಯೂನ್ ಕಮೆಂಟ್ಗಳು ಬರ್ತವೆ. ನಾನು 5 ರೂಪಾಯಿ ವರ್ತಾಗಿ ಕಮೆಂಟ್ ಮಾಡ್ತಾ ಇದ್ದೀನಿ ಅನ್ನೋ ಅಂತ ವರ್ತ್ ಕಮೆಂಟ್ಗಳು ಬರ್ತವೆ. ಆಮೇಲೆ ನೀವು ನಂಬ್ತಿರೋ ಬಿಡ್ತಿರೋ, ಒಂದೊಂದು ಪೇಜು ಒಂದೊಂದು ಅಕೌಂಟ್ ಕ್ರಿಯೇಟ್ ಮಾಡೋದಕ್ಕೂ ID ಪ್ರೂಫ್ಗಳು ಕೊಡಬೇಕು. ಸೊ ಒಂದು ಹೆಸರಲ್ಲಿ ಒಂದು ಪೇಜು, ಒಂದು ಪರ್ಸನಲ್ ಅಕೌಂಟು, ಎರಡಕ್ಕೆ ಅವಕಾಶಗಳು ಕೊಡಬೇಕು. ಎರಡರಲ್ಲೂ ಆಧಾರ್ ಲಿಂಕ್ ಆಗಿರ್ಬೇಕು. ಆಧಾರ್ ಕಾರ್ಡ್ನ ID ಪ್ರೂಫ್ ಕೊಟ್ಬಿಟ್ಟು ಅಕೌಂಟ್ ಕ್ರಿಯೇಟ್ ಮಾಡೋ ಥರ ಆಗಬೇಕು. ಎಷ್ಟೋ ಫೇಕ್ ಐಡಿಗಳು ಹೊಂಟೋಗ್ಬಿಡ್ತವೆ, ಎಷ್ಟೋ ನೆಗೆಟಿವ್ ಕಮೆಂಟ್ಸ್ಗಳು ಕಡಿಮೆ ಆಗ್ತವೆ. ಎಷ್ಟೊಂದು ಜನ ರಿಯಲ್ ಆಗಿ ಪ್ರೊಫೈಲ್ಗಳು ಇಟ್ಕೊಂಡು ಜೆನ್ಯೂನ್ ಆಗಿ ಸೋಷಿಯಲ್ ಮೀಡಿಯಾ ವರ್ಕ್ ಆಗುತ್ತೆ. ಅಲ್ಲಿವರೆಗೂ ವರ್ಕ್ ಆಗಲ್ಲ. ಕಮೆಂಟ್ ಮಾಡುವಾಗಂತ ಇರುವಂತಹ ವೀರ ಶೂರ ರೋಷ ಕಂಪ್ಲೇಂಟ್ ಆಗುತ್ತೆ ಗೊತ್ತಾ, ಅವಾಗ ಇರೋದೇ ಇಲ್ಲ. ನಾನು ನೋಡಿದ್ದೀನಲ್ವಾ ತುಂಬಾ ಜನ ಕಮೆಂಟ್ಗಳು ರೀತಿ ಕಮೆಂಟ್ ಮಾಡಿರ್ತಾರೆ ಅಂದ್ರೆ, ಇವಾಗ ಫಾರ್ ಎಕ್ಸಾಂಪಲ್ ವಿಜಯಲಕ್ಷ್ಮಿ ಅವರ ಕಂಪ್ಲೇಂಟ್ ಆಗಿರ್ಬೋದು, ಅಥವಾ ರಮ್ಯಾ ಅವ್ರು ಕೊಟ್ಟಿರೋ ಕಂಪ್ಲೇಂಟ್, ಅವರು ಹಾಕಿರೋ ಕಮೆಂಟ್ಗಳದ್ದು ಸ್ಕ್ರೀನ್ ಶಾಟ್ಸ್ ಇದೆ. ಅವಾಗ ಆ ರೀತಿಯಾಗಿ ವಲ್ಗರ್ ಹಾಕಿದ್ರಲ್ಲ, ಈಗ ಪೊಲೀಸ್ ಬಂದಾಗ ಯಾಕೆ ಸೈಲೆಂಟ್ ಆದ್ರಿ? ಇವಾಗ ಮಾತಾಡಿ ನೋಡೋಣ. ಅಲ್ಲ, ವಲ್ಗರ್ ಮಾತಾಡೋ ಅವಶ್ಯಕತೆನೇ ಇರಲ್ಲ. ಅವ್ರಿಗೂ ಒಂದು ವೈಯಕ್ತಿಕ ಜೀವನ ಅನ್ನೋದಕ್ಕಿಂತ ಅವರು ಮನುಷ್ಯರು. ಎಲ್ಲದಕ್ಕಿಂತ ಸೆಲೆಬ್ರಿಟಿ ಇವೆಲ್ಲ ಪಕ್ಕಕ್ಕಿಟ್ರೆ ಅವರು ಒಬ್ರು ಮನುಷ್ಯರು. ಅವರು ಅಂದರೆ ಇವ್ರು ಏನಂದ್ರೆ ಸೆಲೆಬ್ರಿಟಿ ಸ್ಟಾರ್ಗಳು ಅಂದರೆ ಅವ್ರಿಗೆ ಮನ್ಸಾಕ್ಷಿ ಅಥವಾ ಮನ್ಸಿರಲ್ಲ, ಈ ಥರ ಅನ್ಕೊಂಡ್ಬಿಡ್ತಾರೆ. ಅವ್ರಿಗೆ ನೋವಾಗಲ್ಲ, ಎಲ್ಲಾನು ಸ್ವೀಕಾರ ಮಾಡ್ತಾರೆ ಅಂತಲ್ಲ. ಎಲ್ಲರಿಗೂ ಬೇಜಾರಾಗುತ್ತೆ. ಯಾರಿಗೆ ಆಗಲಿ ಮನ್ಸತ್ವ ಇರುತ್ತೆ, ಮನ್ಸಿರುತ್ತೆ, ಬೇಜಾರಾಗುತ್ತೆ. ಸೊ ಬಟ್ ಏನು ಮಾಡಕ್ಕೆ, ಅದೇ ಹೇಳಿದ್ನಲ್ಲ, ಈ ಥರ ರೂಲ್ಸ್ ತಂದರೆ, ಏಕೆ ಅಂದರೆ ನೆಗೆಟಿವ್ ಆಗಿ ವಲ್ಗರ ಕಮೆಂಟ್ ಮಾಡ್ತಾ ಇರೋನು, ನನ್ನ ID ಪ್ರೂಫ್ ಐತಪ್ಪ ಬಂದು ಹೊಡಿತಾರೆ ಅನ್ನೋದೊಂದು ಭಯ ಇರುತ್ತೆ, ಕಂಪ್ಲೇಂಟ್ ಆಗುತ್ತೆ. ಸೊ ಈ ಥರ ಒಂದು ರೂಲ್ಸ್ ಏನಾದರೂ ಬರಲೇಬೇಕು ಇದನ್ನ ಅವಾಯ್ಡ್ ಮಾಡೋಕ್ಕೆ. ಇಲ್ಲ ಅಂದರೆ ಬಿಟ್ಬಿಡ್ಬೇಕು, ಮಾಡ್ಕೊಂಡು ಹೋಗ್ಲಿ ಅಂತ. ಸರ್, ಫೈನಲ್ ಆಗಿ ಬೇರೆ ಭಾಷೆಗಳಿಂದ ನಿಮಗೆ ಆಫರ್ಗಳು ಬಂದಿದ್ವಾ ಇತ್ತೀಚಿನ ದಿನಗಳಲ್ಲಿ? ಇಲ್ಲ ಮೇಡಮ್, ಇನ್ನು ಯಾವುದು ಬಂದಿಲ್ಲ, ಹೋಗೋದು ಇಲ್ಲ, ನಮ್ಗೆ ಬರೋದಿಲ್ಲ. ನಮಗೆ ಯಾವ ಭಾಷೆ ಮೇಲೆ ಇಡ್ತಾ ಇರುತ್ತೆ ಅಲ್ಲಿ ಮಾತ್ರ ಮಾಡಬೇಕು ಕಾನ್ಫಿಡೆನ್ಸ್ ಆಗಿ. ಈಗ ನನಗೆ ಕನ್ನಡ ಮೇಲೆ ಇಡ್ತಾ ಇದೆ, ನನಗೆ ಕನ್ನಡ ಮೇಲೆ ಕಾನ್ಫಿಡೆನ್ಸ್ ಇದೆ, ಕಾನ್ಫಿಡೆನ್ಸಿಂದ ಆ್ಯಕ್ಟ್ ಮಾಡ್ತೀನಿ ಕ್ಯಾಮ್ರಾ ಮುಂದೆ. ದುಡ್ಡು ಕೊಡ್ತಾರೆ ಅನ್ನೋ ಒಂದು ಕಾರಣಕ್ಕೆ ನಾನು ಬೇರೆ ಭಾಷೆ ಬಲವಂತದಿಂದ ಮಾಡೋಕ್ಕೆ ಕಷ್ಟ. ಅಂದರೆ ಡೈಲಾಗ್ ಹೇಳುವಾಗ ಮಿಸ್ ಆಗುತ್ತೆ ಅನ್ನುವಂಥ ಭಯನ? ಮಿಸ್ ಆಗುತ್ತೆ ಅನ್ನೋದು ನನಗೆ, ಈಗ ನನ್ನ ಕನ್ನಡ ಉಚ್ಚಾರಣೆ ಗೊತ್ತು, ನನಗೆ ಅರ್ಥ ಗೊತ್ತು. ಅವ್ರು ಏನು ಹೇಳ್ತಾರೆ ಅದನ್ನು ಗ್ಲ್ಯಾನ್ಸ್ ಮಾಡಿ ನಾನು ಡೈಲಾಗ್ ಹೇಳ್ತೀನಿ. ಅದು ಪರ್ಫಾರ್ಮೆನ್ಸ್ ಜನಕ್ಕೆ ಇಷ್ಟ ಆಗೋ ಥರ ನಾನು ಮಾಡ್ತೀನಿ. ಅಲ್ಲೇನಾಗ್ಬಿಡುತ್ತೆ, ನಾನು ಭಾಷೆನೇ ಕಲಿಯೋಕ್ಕೆ ಸ್ವಲ್ಪ ಟೈಮ್ ಹಿಡಿಯುತ್ತೆ. ಅದನ್ನು ಅರ್ಥ ಮಾಡ್ಕೊಂಡು ನಾನು ಆ್ಯಕ್ಟ್ ಮಾಡಬೇಕಾದ್ರೆ ಈ ಕಡೆ ಭಾಷೆ ಮೇಲೆ ಇಡ್ತಾ ಇರಲಿಲ್ಲ. ನನಗೆ ಇಲ್ಲೇ ಚೆನ್ನಾಗಿ ಆಗ್ತಾಯಿದೆ ಮೇಡಮ್, ಇಲ್ಲೇ ಮಾಡ್ತೀನಿ. ಓಕೆ, ಭಾಷೆ ಕನ್ನಡದಲ್ಲೇ ಇರ್ತೀನಿ ಅಂತ ಹೇಳಿದ್ರಿ. ಉತ್ತರ ಕರ್ನಾಟಕ ಸ್ಲ್ಯಾಂಗ್ ಬಂದಾಗ, ಜೊತೆಗೆ ಮಂಡ್ಯ ಸ್ಲ್ಯಾಂಗ್ ಬಂದಾಗ ಹೇಗೆ ಮ್ಯಾನೇಜ್ ಮಾಡ್ತೀರಿ ಆಪೋಸಿಟ್ ಇರುವಂಥ ಕಲಾವಿದರ ಜೊತೆಗೆ? ಆದರೆ ನಾವು ತಗೊಳ್ಳೋದು ನಮ್ಗೇನು ಬರುತ್ತೆ ಅದೇ ಲ್ಯಾಂಗ್ವೇಜ್ ತೊಗೊತೀವಿ. ಆಪೋಸಿಟ್ ಬರೋರು ಅವ್ರಿಗೆ ಯಾವ್ದು ಕಾನ್ಫಿಡೆನ್ಸ್ ಇರ್ತಾರೆ ಅದು ಮಾಡ್ತಾರಲ್ಲ, ನಮ್ಗೆ ಅಷ್ಟು ಇದು ಮ್ಯಾಟ್ರ್ ಆಗಲ್ಲ. ಬಟ್ ಚೆನ್ನಾಗಿರುತ್ತೆ, ಅದೊಂಥರ ಜುಗಲ್ಬಂದಿ. ನಿಮ್ಗೆ ಯಾವ ಪದಗಳು ಗೊತ್ತೇ ಆಗಲಿಲ್ಲ ಗುರು, ಅವ್ರು ಹೇಳಿದ್ಮೇಲೆ ಗೊತ್ತಾಯ್ತು ನಮ್ಮ ಭಾಷೆಲಿ ಹಿಂಗೆ ಅಂತ ಅಂದಿದ್ದು ಅಂದರೆ? ಇಲ್ಲ, ನನಗೆ ನೀವು ನಂಬ್ತಿರೋ ಬಿಡ್ತಿರೋ ಯಾವುದೇ ಮೂಲೆ ಭಾಷೆಗಳಿರಲಿ ನನಗೆ ಚೆನ್ನಾಗಿ ಅರ್ಥ ಆಗುತ್ತೆ. ನಾನು ಹಾಸ್ಟೆಲಲ್ಲಿ ಬೆಳೆದಿದ್ದು. ನಾವು ಆಳ್ವಾಸಲ್ಲಿ 2 ವರ್ಷ ಇದ್ದಾಗ ನಮ್ಮ ಸುತ್ತಮುತ್ತ ರೂಮ್ಗಳಲ್ಲಿ ಎಲ್ಲ ಕರ್ನಾಟಕದ ಮೂಲೆಯಿಂದ ಇರೋರು ನನ್ನ ಫ್ರೆಂಡ್ಸ್ ಇದ್ದಾರೆ. ನಾರ್ತ್ ಕರ್ನಾಟಕ, ರಾಯಚೂರು, ಬೆಳಗಾಮು, ಬೀದರು, ಹುಬ್ಳಿ, ಧಾರವಾಡ, ದಾವಣಗೆರೆ. ಈ ದಾವಣಗೆರೆ ನಮ್ಮ ಅತ್ತೆ ಇದ್ದಾರೆ, ಸ್ವಂತ ಅತ್ತೆ. ನಾವು ಎವ್ರಿ ಇಯರ್
ಹೊಂಡ ಸರ್ಕಲ್ಲು. ನಮ್ದು ದಾವಣಗೆರೆ. ಹೌದಾ? ದುರ್ಗಮ್ಮನ ಗುಡಿ ಇದೆಯಲ್ಲ, ನಮ್ದು ಪಿಜೆಕ್ ಸ್ಟೇಷನ್ ಆ, ದಾವಣಗೆರೆ, ಆ, ಹಳೆ ದಾವಣಗೆರೆ. ಅಲ್ಲಿ ನಮ್ಮ ಅತ್ತೆ ಇರೋದು. ನಾವು ಎವ್ರಿ ಇಯರ್ ಬೇಸಿಗೆ ರಜೆಗೆ ಅಲ್ಲೇ ಹೋಗ್ತಾ ಇದ್ದಿದ್ದು. ಸೊ ದಾವಣಗೆರೆದು ಲ್ಯಾಂಗ್ವೇಜು ಇಡ್ತಾ, ಹಂಗಾಗಿ ನಮಗೆ ಅಷ್ಟೊಂದು ಕಷ್ಟ ಅನ್ಸಲ್ಲ ಯಾವುದೇ ಲ್ಯಾಂಗ್ವೇಜ್ ಬಂದ್ರೂ. ಈಗ ರಕ್ಕಸಪುರದೊಳಲ್ಲಿ ಕೊಳ್ಳೇಗಾಲದ್ದು ಸ್ಲ್ಯಾಂಗು ಡಬ್ಬಿಂಗ್ ಮಾಡಿದ್ದು, ಅಂದರೆ ಕಲಿಬೇಕು ಅಷ್ಟೇ. ನಮ್ಮ ಭಾಷೆಗಳೇ ಅವು, ಕನ್ನಡನೇ, ಸ್ಲ್ಯಾಂಗ್ ಬೇರೆ, ಅದನ್ನ ಕಲಿಯೋಣ. ಓಕೆ, ಸೊ ಫೈನಲ್ ಆಗಿ ಏನು ಹೇಳ್ತೀರಿ ಕನ್ನಡದ ಪ್ರೇಕ್ಷಕರುಗಳಿಗೆ ಏನು ಹೇಳ್ತೀರಾ? ಸಿನಿಮಾ ಕುರಿತಾಗಿ ಏನು ಹೇಳ್ತೀರಾ? ಅಂದರೆ ಸಿನಿಮಾ ಕುರಿತಾಗಿ ನಾವು ಪ್ರಯತ್ನ ಮಾಡ್ತಾ ಇದ್ವಿ, ಸಿನಿಮಾನೇ ಮಾಡಿ ನಿಮಗೆ ಥಿಯೇಟ್ರಲ್ಲಿ ಎಂಟರ್ಟೈನ್ಮೆಂಟ್ ಮಾಡಬೇಕು ಅಂತ. ಸ್ವಲ್ಪ ಟೈಮ್ ಹಿಡಿತಾ ಇದೆ, ಬಟ್ ಟೈಮ್ ತೊಗೊಂಡು ಮಾಡಿದ್ರೂ ಒಳ್ಳೆ ಸಿನಿಮಾಗಳನ್ನೇ ಮಾಡ್ತೀವಿ. ಬಟ್ ಆದಷ್ಟು ಥಿಯೇಟ್ರಿಗೆ ಬಂದೇ ನಮ್ಮನ್ನ ಸಪೋರ್ಟ್ ಮಾಡಿ ಅಂತ ರಿಕ್ವೆಸ್ಟ್ ಮಾಡ್ಕೊಂತೀವಿ. ಯಾಕೆಂದರೆ ನಾವು ಇನಿಷಿಯಲ್ ಡೇಸಲ್ಲಿ ನಾವು ಸಿನಿಮಾ ಥಿಯೇಟ್ರಿಗೆ ಮಾಡಿದಾಗ, ನೀವು ಬಂದು ಸಪೋರ್ಟ್ ಮಾಡಿದಾಗ ನಮಗೆ ಮುಂದೆ ಜರ್ನಿ ಚೆನ್ನಾಗಿರುತ್ತೆ. ಯಾಕೆಂದರೆ ನಾವು ಬಿದ್ದರೆ ಎತ್ತಕ್ಕೆ ಯಾರೂ ಇಲ್ಲ ಇಲ್ಲಿ. ಸೊ ನಾವು ನಂಬಿರೋದೇ ಕರ್ನಾಟಕ ಜನನೇ. ಅವರು ಸಪೋರ್ಟ್ ಮಾಡಿದ್ರೆ ನಾವು ಮುಂದೆ ಸಿನಿಮಾಗಳು ಮಾಡೋಕ್ಕೆ, ಬಟ್ 100% ಎಫರ್ಟ್ ಆಗಿ ಒಳ್ಳೆ ಸಿನಿಮಾನೇ ಮಾಡೋದು. ಸೊ ಸಪೋರ್ಟ್ ಮಾಡ್ತಾ ಇರಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು. ಓಕೆ ಸರ್, ಈ ಒಂದು ಕ್ವಶನ್ನು, ನೀವು ಕೂಡ ಸೋಷಿಯಲ್ ಪ್ಲ್ಯಾಟ್ಫಾರ್ಮಿಂದ ಇವಾಗ ಗುರುತಿಸ್ಕೊಂಡಿರೋಂಥವ್ರು, ಬಟ್ ಈಗ ಕಷ್ಟಪಟ್ಟು ಸಿನಿಮಾ ಮಾಡಿರ್ತೀರ, ಥಿಯೇಟರ್ಗಿಂತ ಏನಾದರೂ ಲೀಕ್ ಆದರೆ ಆಗ ಏನು ಅನ್ಸುತ್ತೆ? ಅಂದರೆ ಒಂದಷ್ಟು ಬೇಜಾರಾಗುತ್ತೆ. ಅಂದರೆ ಬೇಜಾರಾಗುತ್ತೆ, ಇಲ್ಲ ಅಂತ ಹೇಳಲ್ಲ. ಪೈರಸಿ ಮಾಡೋವಂಥವ್ರಿಗೆ ಏನು ಹೇಳ್ತೀರಿ? ಏನೂ ಮಾಡೋಕ್ಕಾಗಲ್ಲ ಮೇಡಮ್. ಏನಂದರೆ ನಮ್ಮಲ್ಲೇ ಲೂಪ್ ಹೋಲ್ಸ್ಗಳಿದ್ದಾಗ ನಾವು ಬೇರೆಯವ್ರ ಈಗ ಪೈರಸಿ ಮಾಡೋಕ್ಕೆ ಅವಕಾಶ ಮಾಡ್ತಾ ಇರೋದು ಯಾರು? ಅಂದರೆ ನಮ್ಮಲ್ಲೇ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ಗಳು ಸ್ಟ್ರಿಕ್ಟ್ ಆದರೆ ಅವ್ರಿಗೆ ಅವಕಾಶನೇ ಸಿಗಲ್ವಲ್ಲ. ನಾವು ಫಸ್ಟ್ ಸ್ಟ್ರಾಂಗ್ ಮಾಡ್ಕೊಬೇಕಲ್ವಾ? ನಾವು ಅದನ್ನೇ ಮಾಡ್ದೇನೆ ಯಾರೋ ಒಬ್ಬ ಪೈರಸಿ ಮಾಡ್ತಾವನೆ ಅಂತ ಅವನ್ನ ಬ್ಲೇಮ್ ಮಾಡೋದು ತಪ್ಪಾಗುತ್ತೆ. ನಮ್ಮಲ್ಲಿ ಲೂಪ್ ಹೋಲ್ಸ್ಗಳು ಇಟ್ಕೊಂಡು ಫಸ್ಟ್ ಆಫ್ ಆಲ್ ನಮ್ಮ ಇಂಡಸ್ಟ್ರಿಲಿ ಯಾರೋ ಒಬ್ರು ಸ್ಟ್ಯಾಂಡ್ ತೊಗೊಳ್ಳೋರು ಇರಬೇಕು, ಅಥವಾ ಅದ್ರ ಬಗ್ಗೆ ಸ್ಟ್ರಾಂಗಾಗಿ ವಾಯ್ಸ್ ಎತ್ತೋರು ಇರಬೇಕು, ಅದ್ರ ಬಗ್ಗೆ ಸೀರಿಯಸ್ ಆಗಿ ತೊಗೊಂಡು ಅದನ್ನು ಸ್ಟ್ರಿಕ್ಟಾಗಿ ಏನೋ ಒಂದು ಇದು ಮಾಡೋರು ಆಗಬೇಕು. ಅದು ನಾವೇ ಮಾಡ್ದೇನೆ ಪಾಪ ಯಾರೋ ಒಬ್ಬ ಮಾಡೋನ ಮೇಲೆ ಬ್ಲೇಮ್ ಮಾಡಿದ್ರೆ ತಪ್ಪಾಗುತ್ತೆ. ಅವ್ನಿಗೇನು ಸಿನಿಮಾ ನೋಡಬೇಕು ಅಂತ ಆಸೆ ಇರುತ್ತೆ, ಡೌನ್ಲೋಡ್ ಮಾಡ್ಕೊಂಡು ನೋಡ್ತಾನೆ. ಈಗ ಅದನ್ನ ಸಿಗದೆ ಇರೋಂಗೆ ನಾವು ಮಾಡಿದ್ರೆ ಅದನ್ನ ನಾವು ಫಸ್ಟ್ ಮಾಡ್ಕೊಬೇಕಲ್ವಾ? ಅದನ್ನೇನೋ ಸ್ಟ್ರಾಂಗ್ ಆಗಿ ಇದು ಮಾಡಬೇಕು. ಅದೇನು ಮಾಡೋಕ್ಕಾಗಲ್ಲ. ಹಂಗಾರೆ ಕಾಂತಾರ ಪೈರಸಿ ಆಗಲಿಲ್ವಾ? ಸೂಫ್ರಮ್ ಪೈರಸಿ ಆಗಲಿಲ್ವಾ? ರಂಗಿತರಂಗ ಪೈರಸಿ ಆಗಲಿಲ್ವಾ? ಬಾಹುಬಲಿ ಸಿನಿಮಾ ಪೈರಸಿ ಆಗಲಿಲ್ವಾ? ಎಲ್ಲ ಸಿನಿಮಾ ಪೈರಸಿ ಆಗುತ್ತೆ. ಸಿನಿಮಾ ಆಡಿಯನ್ಸ್, ಥಿಯೇಟರ್ ಆಡಿಯನ್ಸ್ ಬೇರೆ ಇದ್ದಾರೆ. ಅವರು ಒಳ್ಳೆ ಟಾಕ್ಸ್ ಬಂದರೆ ಥಿಯೇಟ್ರಿಗೆ ಬಂದು ನೋಡ್ತಾರೆ. ಸರ್, ನಾನು ಒಂದು 5 ಸ್ಟಾರ್ಗಳ ಹೆಸರುಗಳನ್ನು ಹೇಳ್ತೀನಿ, ನೀವು ನಿಮ್ಮ ಡೈಲಾಗ್ನಲ್ಲಿ ಅವರಿಗೆ ಏನಾದರೂ ಹೇಳ್ಬೋದು, ಅಥವಾ ಡೈಲಾಗ್ ನಿಮ್ಮ ಸ್ಲ್ಯಾಂಗಲ್ಲಿ, ಓಕೆನಾ? ಏನು ಹೇಳ್ತೀರಾ ಮೇಡಮ್? ಅಂದರೆ ಅವರು ಇಷ್ಟವಾಗಿರುವಂಥ ಡೈಲಾಗು, ಅಥವಾ ಅವ್ರು ಯಾವ ರೀತಿ ಹೇಳ್ತಾರೆ ಅಂತ ನಿಮ್ಮ ಪಾತ್ರಕ್ಕೆ ತಕ್ಕಂಗೆ. ನಮಗೆ ಮೇಡಮ್ ಕಷ್ಟ ಆಗ್ಬಿಡುತ್ತೆ, ಸುಮ್ಮನಿರಿ ನೀವು. ಈಗ ಫಾರ್ ಎಕ್ಸಾಂಪಲ್, ಈಗ ಟೊಮೊಟೊ ಮುಂಡೆಗೆ ಏನು ಹೇಳ್ತಾರೆ ಈ ಸ್ಟಾರ್ ಆದರೆ ಅಂತ ಹೆಸರು ಹೇಳ್ತೀನಿ. ಸೊ ನೀವು ಅವರು ಇದರಲ್ಲಿ ಹೇಳಬೇಕು, ಡಬ್ ಮಾಡ್ಕೊಂಡು. ಓಕೆ, ಸೊ ಫಸ್ಟೇ ನಾನು ಹೇಳೋದು ದರ್ಶನ್ ಸರ್. ಓಕೆ, ಏನು ಹೇಳ್ತಾರೆ? ಅಂದ್ರೆ ಅವ್ರ ಒಂದು ಬಾಡಿ ಲ್ಯಾಂಗ್ವೇಜ್ ಇರ್ಬೋದು, ಅಥವಾ ಅವ್ರ ವಾಯ್ಸ್ ಅಲ್ಲಿ. ಸೂಪರ್ ಚಿನ್ನ, ಥ್ಯಾಂಕ್ ಯು ಚಿನ್ನ, ಒಳ್ಳೆ ಎಂಟರ್ಟೈನ್ ಮಾಡ್ತೀನಿ. ಸೂಪರ್. ಮೇಡಮ್ ಅದು ಸುಮ್ಮನಿರಿ, ನಾವು ಅಂದರೆ ದೊಡ್ಡ ಸ್ಟಾರ್ಗಳ್ದು ಹಂಗೆಲ್ಲ ಇಮಿಟೇಟ್ ಮಾಡಕ್ ಹೋಗ್ಬಾರ್ದು. ಆಯ್ತು, ಸ್ಟಾರ್ ಬಂದ್ರೆ ಅವ್ರು ಏನು ಮಾಡಲ್ಲ ಸರ್, ಕಲಾವಿದರನ್ನ ಪ್ರೋತ್ಸಾಹ ಮಾಡ್ತಾರೆ. ಈಗ ಗಣೇಶ್ ಸರ್ ಏನಂತಾರೆ? ಟೊಮೊಟೊ ಮುಂಡೆಗೆ ಒಂದು ಅವಕಾಶ ಕೊಡಬೇಕು ನೀನು ನಂದಿನಿ, ಈ ರೀತಿಯಾಗಿ. ನೀವು ಅವಾಗವಾಗ ಆ ಥರ ಎಲ್ಲ ಕೂದಲು ಸರಿ ಮಾಡ್ಕೊಂಬೇಡಿ, ನಮ್ಗೊಂಥರ ಆಯ್ತು. ಇದು ಯಶ್ ಸರ್ದಾಯ್ತು. ಸರ್, ಅವರು ರಾಮಾಚಾರಿ ಪಿಕ್ಚರ್ ಅಲ್ವಾ ಹಂಗನ್ನೋದು. ಮುಂಗಾರು ಮಳೆಯಲ್ಲಿ ಏನಂತಾರೆ? ಗೂಗ್ಲಿಯಲ್ಲಿ ನೀವು ಅವಾಗ ಕೂದಲು ಸರಿ ಮಾಡ್ಕೊಂಬೇಡಿ ಅಂತ ಹೇಳ್ತಾರೆ. ಡಾಕ್ಟ್ರೇ, ನೀವು ಕೂದಲು ಅವಾಗ ಸರಿ ಮಾಡ್ಕೊಂಬೇಡಿ, ನಮ್ಗೊಂಥರ ಆಯ್ತದೆ ಅಂತ. ಸೊ ಇದಾಗಿತ್ತು ಈವರೆಗಿನ ಸುದ್ದಿ. ಇಷ್ಟೊತ್ತು ಕೂಡ ಗೌರವ್ ಶೆಟ್ಟಿ ಅವರು ನಮ್ಮ ಜೊತೆಗೆ ತುಂಬ ಆತ್ಮೀಯತೆಯಾಗಿ ಮಾತನಾಡಿರುವಂಥದ್ದು ಸಿನಿಮಾ ಜರ್ನಿಯ ಕುರಿತಾಗಿ, ಹಾಗೆ ಶಾರ್ಟ್ ಮೂವಿಗೆ ಅವ್ರು ಹೇಗೆ ಬಂದರು, ತಮ್ಮೆಲ್ಲ ಒಂದಷ್ಟು ಮಾಹಿತಿಗಳನ್ನು ಹಂಚ್ಕೊಂಡಿದ್ದಾರೆ. ಇದು ಕೂಡ ಯೂಟ್ಯೂಬ್ ಚಾನಲಲ್ಲಿ ಅಪ್ಲೋಡ್ ಆಗುತ್ತೆ, ಅಶ್ವವೇಗ ನ್ಯೂಸ್ನಲ್ಲಿ. ದಯವಿಟ್ಟು ಎಲ್ಲರೂ ನೋಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ.